ಆದರೆ ಇಲ್ಲಿ ಬಂದವರನ್ನ ಸೇರಿಸಿಕೊಂಡು ಕಾರ್ಯಕ್ರಮವನ್ನು ಮುಂದಕ್ಕೆ ತಗೊಂಡೋಗಬೇಕು ಅಂತ ಹೇಳುವಂಥ ಸಂಘಟಕರ ನಿರ್ದೇಶನ ಇತ್ತು. ಹಾಗೆ ನಾವು ಏನೆಲ್ಲ ಭಜನೆಗೆ ಸಂಬಂಧಪಟ್ಟವರಿದ್ದಾರೆ, ಹಾಡುವವರಿರ್ಬೋದು, ನುಡಿಸುವವರಿರ್ಬೋದು, ಮತ್ತು ಮಾತಾಡುವವರಿರ್ಬೋದು, ಇನ್ನು ಸೇರಿಸಿಕೊಂಡು ಈ 5 ನಿಮಿಷದಲ್ಲಿ ನಾವು ಸೆಟ್ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು. ಇದು ತಮ್ಮ ಅವಗಾಹನೆಗೆ. ಈಗ ಇಲ್ಲೇ ಕೂತು ಇವ್ರನ್ನ ಕರೆದು ಹೀಗೆ ಮಾಡೋಣ ಅಂತ ಹೇಳಿ ಯಜ್ಞೇಶ ಆಚಾರ್ಯದಲ್ಲಿ ಸ್ವಲ್ಪ ನಿರ್ದೇಶನ ಕೊಟ್ಟರು, ಗುರುಗಳು ನಿರ್ದೇಶನ ಕೊಟ್ಟರು. ಹಾಗೆ ಒಂದು ಕಾರ್ಯಕ್ರಮವನ್ನು ಮಾಡುವ ಕಾರಣ ಇದಕ್ಕೆ ಭಾಗೀದಾರಿಗಳು ಯಾರು ಅಂತ ಹೇಳಿದರೆ ಹೀಗೆ ಹೋಗ್ತಾರೆ. ನಮ್ಮ ದೃಷ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ, ನಮ್ಮ ಶಬ್ದದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಭಾಗೀದಾರಿಗಳೇ. ಯಾಕೆ ಕಾರ್ಯಗಾರ ಅಂತ ಬೇರೆ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಒಬ್ಬರು ಮಾತನಾಡಲಿಕ್ಕೆ ಒಬ್ಬರು ಕೇಳಲಿಕ್ಕೆ ಅಂತ ಇಲ್ಲ. ಸೊ ಸಿದ್ಧರು ಯಾರೆಲ್ಲ ಇದ್ದೀರಿ ಭಾಗೀದಾರಿಗಳಾಗಿರುತ್ತೆ. ಈ ಪುಣ್ಯ ಕಾರ್ಯದಲ್ಲಿ ಭಾಗೀದಾರಿಗಳಾಗಲಿಕ್ಕೆ ಯಾರೆಲ್ಲ ಸಿದ್ಧರಿದ್ದಾರೆ ಅವರು ಮಾತ್ರ ಈಗ ಹರಿ ಓಂ ಅಂತ ಹೇಳಬೇಕು. ಆಗ್ಬೋದಾ? ಹರಿ ಓಂ ಒಂದು 4 ಜನ ಹೇಳಲಿಲ್ಲ ಅಂತ ಕಾಣ್ತದೆ. ಅವ್ರಿಗೇನು ಡೌಟ್ ಅಂತ ಹೇಳಿದರೆ, ನಾನು ಹೇಳಿದ್ದೇನೆ 10 ನಿಮಿಷದಲ್ಲಿ ಬರ್ತೇನೆ, ಈಗ ಎಲ್ಲಿಯಾದರೂ ಒಪ್ಪಿಬಿಟ್ರೆ ಮತ್ತೆ ಹೇಗೆ ಅಂತ ಅರ್ಧದಲ್ಲಿ ಹೋಗಬಹುದು. ಅದಕ್ಕಾಗಿ ನೀವು ಹೇಳದಿರುವುದು ಬೇಡ. ಎಲ್ಲಿವರೆಗೆ ನಮ್ಮ ದೃಷ್ಟಿಯಲ್ಲಿದ್ದೀರೋ, ಎಲ್ಲಿವರೆಗೆ ನಮ್ಮ ಶಬ್ದದ ವ್ಯಾಪ್ತಿಯಲ್ಲಿದ್ದೀರೋ ಅಲ್ಲಿವರೆಗೆ ಇದರಲ್ಲಿ ನಾವು ಭಾಗೀದಾರಿಗಳಾಗ್ತೇವೆ, ಪೂರ್ಣ ಪ್ರಮಾಣದಲ್ಲಿ ಭಾಗೀದಾರಿಗಳಾಗ್ತೇವೆ ಅಂತ ಹೇಳುವವರು ಈಗ ಹರಿ ಓಂ ಅಂತ ಹೇಳಬೇಕು. ಹರಿ ಓಂ. ಇಷ್ಟು ಜನ ಧಾರಾಳ ಸಾಕು. ಯಾರು ಹೇಳಿದ್ದು ಭಜನಾ ಕಮ್ಮಟಕ್ಕೆ ಕಡಿಮೆ ಜನ ಅಂತೇಳಿ? ಇದೆಷ್ಟು ಆಯಿತು? 1.5 ಗಂಟೆ ನಂತರ ಏನು ಕುಣಿತ ಭಜನೆಗಳಾಗ್ತದೆ, ಭಜನೋತ್ಸವ ಆಗಲಿಕ್ಕಿದೆ, ಸಂಕೀರ್ತನೆ ಆಗಲಿಕ್ಕಿದೆ. ಅದಕ್ಕೆ ಪೂರ್ವಭಾವಿಯಾಗಿ ನಮ್ಮ ಮನಸ್ಸನ್ನು ಅಣಿಗೊಳಿಸುವಂಥ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಈಗ ನಾವು ಸೆಟ್ ಮಾಡಿದಾಗೆ ಪದ್ಮನಾಭರಿದ್ದಾರೆ, ಪಳಿಗದ್ದೆ ಪದ್ಮನಾಭರು, ಗಣೇಶ್ ಪರ್ವತಮುಖಿಯವರಿದ್ದಾರೆ, ಕಾರ್ತಿಕ್ ಇದ್ದಾರೆ, ಹಾಗೆ ನನ್ನ ಭಾವ ಯಜ್ಞೇಶ್ ಆಚಾರ್ಯ ಇದ್ದಾರೆ. ನಾವೆಲ್ಲ ಸೇರಿಕೊಂಡು ಇದನ್ನು ಮುಂದುವರಿಸ್ತಾ ಇದ್ದೇವೆ. ಒಂದು ಸ್ವಲ್ಪ ಮೊದಲಿಗೆ ಆರಂಭಿಸುವ ಮೊದಲು ಒಂದು ದೇವರ ಸ್ತುತಿಯನ್ನು ಹೇಳಬೇಕು ಅಂತೇಳಿ ನಾನು ಪದ್ಮನಾಭರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಸ್ತುತಿಗಳು ಮೊದಲ ಒಂದು ಪ್ಯಾರಾಗ್ರಾಫ್ ಇರ್ತದೆ, ಅಷ್ಟಕ್ಕೆ ಸೀಮಿತ ಮಾಡೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಜವದನ ಬೇಡುವೆ ಗೌರೀತನಯ, ಗಜವದನ ಬೇಡುವೆ, ಗಜವದನ ಬೇಡುವೆ ಗೌರೀತನಯ, ಗಜವದನ ಬೇಡುವೆ. ತ್ರಿಜಗವಂದಿತನೇ ಸುಜನರ ಪೊರೆವನೆ, ತ್ರಿಜಗವಂದಿತನೇ ಸುಜನರ ಪೊರೆವನೆ, ಗಜವದನ ಬೇಡುವೆ ಗೌರೀತನಯ, ಗಜವದನ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರ, ಪಾಶಾಂಕುಶಧರ ಪರಮ ಪವಿತ್ರ, ಮೂಷಕ ವಾಹನ ಮುನಿಜನ ಪ್ರೀತ, ಪಾಶಾಂಕುಶಧರ ಪರಮ ಪವಿತ್ರ, ಮೂಷಕ ವಾಹನ ಮುನಿಜನ ಪ್ರೀತ, ಗಜವದನ ಬೇಡುವೆ ಗೌರೀತನಯ, ಗಜವದನ ಬೇಡುವೆ. ನಾವಾಡುವ ಮಾತುಗಳು 9 ರಿಂದ 90ರವರೆಗೆ ಅರ್ಥ ಆಗಬೇಕಂತ. ಇಲ್ಲಿ 9 ರಿಂದ 90ರವರೆಗೆ ಇದ್ದಾರೆ. ಎದುರು ಕೂತು ಅವಳಿಗೆ 9 ವರ್ಷ ಆಗಿರ್ಬೋದು, ಇನ್ನು ತಲುಪಿದ್ದಾಳೆ ಇಲ್ಲೋ ಗೊತ್ತಿಲ್ಲ, ಬಟ್ ಆಗಿಂದ ಕೇಳ್ತಾ ಇದ್ದಾಳೆ.
ಜೆನ್ಜಿ ಅಂತ ಈಗ ಆಂದೋಲನ ನಡೀತಾ ಇದೆ. ಜನರೇಷನ್ ಝೆಡ್ ತಾವು ಹಿಡಿದ ಕೆಲಸವನ್ನು ಸಾಧಿಸ್ತೇವೆ ಯಾವ ಮಾರ್ಗದಿಂದಾಗಿ ಅಂತ ಅವರು ಹೊರಡ್ತಾ ಇದ್ದಾರೆ. ಬಟ್ ಅವರು ವಿರುದ್ಧವಾಗಿ ಸಾಗ್ತಾ ಇರುವುದು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುವುದು ಯಾವ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದೆಯೋ, ಏನಾದರೂ ವ್ಯವಸ್ಥೆ ನಮ್ಮ ಸಿಸ್ಟಮನ್ನು ಹಾಳು ಮಾಡ್ತಾ ಅದರ ವಿರುದ್ಧ ಒಟ್ಟು ಹೋಗ್ತಾ ಇಲ್ಲ ಅವರು. ಆ ಜೆನ್ಜಿಯ ಬಗ್ಗೆ ಸ್ಟಡಿ ಮಾಡಿದಾಗ ಒಂದು ಕಂಡುಕೊಂಡದ್ದು ಏನು ಅಂತೇಳಿ, ಜೆನ್ಜಿ ಜನರೇಷನ್ ಅಂತ ಹೇಳಿದರೆ 1995ರಿಂದ 2010ರವರೆಗೆ ಹುಟ್ಟಿದವರು. ಈಗ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಉದ್ಯೋಗಕ್ಕೆ ಸೇರಿರ್ತಾರೆ. ಯಾವ ಯುವಜನತೆಯ ಮೇಲೆ ನಾವು ಆರೋಪ ಮಾಡ್ತಾ ಇದ್ದೇವೋ, ಪ್ರಯೋಜನ ಇಲ್ಲ, ಯಾವುದಕ್ಕೂ ಇಲ್ಲ, ದೇವರ ಸುದ್ದಿಗೆ ಇಲ್ಲ, ನಮ್ಮ ಈ ಸಂಸ್ಕೃತಿಯ ಸುದ್ದಿಗಿಲ್ಲ, ಅವರಷ್ಟಕ್ಕೆ ದುಡ್ಡು ಮಾಡುವುದಲ್ಲಿ ಇದ್ದಾರೆ ಅಂತ ನಾವು ಆರೋಪ ಮಾಡ್ತೇವೋ, ಆ ಜನರೇಷನ್ನ ಬಗ್ಗೆ ಸ್ಟಡಿ ಮಾಡಿದಾಗ ಅವರು ಹೇಳ್ತಾರೆ, ಆಡಂಬರದ ಯಾವ ಭಕ್ತಿಯು ಅವರಿಗೆ ಬೇಡ, ಆಡಂಬರದ ಯಾವ ವ್ಯವಸ್ಥೆಯು ಬೇಡ, ನೀವು ನಿಜವಾಗಿ ಅವರ ಮನಸ್ಸಿಗೆ ಅರ್ಥ ಆಗುವಾಗ ಹೇಳಿದರೆ ದೇ ವಿಲ್ ಇನ್ವಾಲ್ವ್ 100% ಅಂತ ಅವರದಲ್ಲಿ ಪೂರ್ಣವಾಗಿ ತೊಡಗಿಕೊಳ್ತಾರೆ. ಅಂತಹ ಭಜನೆಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಜೆನ್ಜಿ ಜನರೇಷನ್, ಈಗಿನ ನವ ಯುವಕರು ಅಂತ ಹೇಳ್ತೇವಲ್ಲ, ಯುವತಿಯರು, ಅವರು ಭಜನಾ ಕಾರ್ಯಕ್ರಮದಲ್ಲಿ ತಲ್ಲೀನತೆ ಇದ್ದರೆ ಭಾಗವಹಿಸ್ತಾರೆ ಅಂತ ಹೇಳೋದು ಸ್ಟಡಿಯಲ್ಲಿ ಕಂಡುಕೊಂಡು ಬಂದಿದೆ. ಅಂತಹ ಭಜನಾ ಸಂಘಗಳು ಹುಟ್ಟಿಕೊಳ್ತಾ ಇದೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ. ಅಂದರೆ ಹೇಳಬೇಕಾದ ಅವಶ್ಯಕತೆ ಇದೆ ಅಂತ. ಸಣ್ಣ ಪುಟ್ಟ ಮಕ್ಕಳಲ್ಲಿ ನಾವು ಹೇಳ್ತೇವೆ ಏನು ಹೇಗೆ ಭಕ್ತಿ ಅಂದರೆ ಏನು ಅಂತ. ಭಕ್ತಿ ನೀನು ಮಾಡಬೇಕಾದ್ರೆ ಯೋಗ ಮಾರ್ಗವನ್ನು ಹಿಡಿಬೇಕು ಅಂತ ಯೋಗಶಾಸ್ತ್ರಜ್ಞರು ಹೇಳ್ತಾರೆ. ಯೋಗ ಮಾರ್ಗ ಯಾವುದು ಅಂತ ಹೇಳಿದರೆ ಅವರು ಹೇಳ್ತಾರೆ, ನೀನು ದೇವರನ್ನು ಸೇರಬೇಕಾದ್ರೆ, ದೇವರನ್ನು ಕಾಣಬೇಕಾದ್ರೆ ಆತ್ಮನಾಗಿರುವಂಥ ನೀನು 4 ಮಾರ್ಗಗಳನ್ನು ಅನುಸರಿಸು. ಅದರಲ್ಲಿ ಒಂದು ಭಕ್ತಿ ಯೋಗ, ಒಂದು ಜ್ಞಾನಯೋಗ, ಎರಡನೇದು ಕರ್ಮಯೋಗ, ಭಕ್ತಿ ಯೋಗ ಅಂತ ಇದೆ, ಅಷ್ಟಾಂಗ ಯೋಗ ಅಂತ ಇದೆ. ಬಹಳ ಸರಳವಾಗಿ ವಿವರಿಸ್ತೇನೆ. ನಾನು ದೊಡ್ಡ ಜ್ಞಾನಿಯಾಗಿ, ಮಹಾತ್ಮ ಬುದ್ಧ ಇರ್ಬೋದು, ನಮ್ಮ ಎಲ್ಲ ಯತಿವರಿಯರಿರ್ಬೋದು, ಅವರ ಹಾಗೆ ಆಗಿ ನಾನು ದೇವರ ಪಾದಕ್ಕೆ ಅರ್ಪಿಸಲ್ಪಡ್ಬೋದು, ಸಾನ್ನಿಧ್ಯವನ್ನು ಪಡೀಬೋದು. ಅದು ಜ್ಞಾನಯೋಗ. ಒಬ್ಬ ಸೈಂಟಿಸ್ಟ್ ಆದರೂ ಜ್ಞಾನಯೋಗಿ, ಒಬ್ಬ ಸೈಂಟಿಸ್ಟು ಜ್ಞಾನಯೋಗಿ. ಅದು ಎಲ್ರಿಗೂ ಆಗ್ತದೆ ಅಂತಲ್ಲ. ಎರಡನೇದು ಕರ್ಮಯೋಗ. ನೀನು ಮಾಡುವ ಕೆಲಸವನ್ನು ಚೆನ್ನಾಗಿ ಮಾಡು. ಒಂದು ಗುಡಿಸುವ ಕೆಲಸವನ್ನು ಮನೆಯಲ್ಲಿ ಕೊಟ್ಟರು ಅದನ್ನು ಚೆನ್ನಾಗಿ ಮಾಡು. ಒಂದು ಪಾತ್ರ ತೊಳೆಯುವ ಕೆಲಸವನ್ನು ನನ್ನ ಮಗುವಿಗೆ ಕೊಟ್ಟರೆ ಆ ಮಗು ಖುಷಿಯಿಂದ ಮಾಡಬೇಕು. ಕೆಲವು ಸಲ ಖುಷಿಯಿಂದ ಮಾಡೋದಿಲ್ಲ, ಪರಂಚಿಕೊಂಡು ಮಾಡೋದು ಅಂತ ಹೇಳ್ತಾರೆ ನಮ್ಮಲ್ಲಿ. ಪರಂಚಿಕೊಂಡು ಮಾಡಿದರೆ ಅವ ಕರ್ಮಯೋಗಿ ಅಲ್ಲ. ಇದು ನಮಗೂ ಸಂಬಂಧಪಟ್ಟದ್ದೇ. ನಮ್ಮ ಮನೆಯಲ್ಲಿ ನಮಗೆ ಸಂಬಂಧಪಟ್ಟವ್ರು ಯಾವುದಾದ್ರು ಕೆಲಸ ಹೇಳಿದರೆ ಅದನ್ನು ನನ್ನ ಕೆಲಸ ಅಂತ ಹೇಳಿ ಅದನ್ನು ಇನ್ನೂ ಕುಶಲದಿ ಮಾಡಿದರೆ, ಇನ್ನೂ ಚೆನ್ನಾಗಿ ಮಾಡಿದರೆ ಅದು ಕರ್ಮಯೋಗಿಯ ಲಕ್ಷಣ. ಇದು ಎಲ್ರಿಗೂ ಆಗ್ಬೋದಂತೆ, ಪ್ರತಿಯೊಬ್ಬರಿಗೂ ಆಗ್ಬೋದು. ಜ್ಞಾನಯೋಗಿ ಎಲ್ರಿಗೂ ಆಗ್ಲಿಕ್ಕೆ ಆಗೋದಿಲ್ಲ. ಆ ಮಟ್ಟದ ಭೌತಿಕ ಮಟ್ಟ ಬೇಕು. ಮತ್ತೊಂದು ಅಷ್ಟಾಂಗ ಯೋಗ ಅಂತ ಏನು ನಾವು ಹೇಳ್ತೇವೆ, ಯಮ ನಿಯಮಾದಿಗಳು, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದು ದೈನಂದಿನ ಜೀವನದಲ್ಲಿ ಒಂದು ಸಾಧನೆ ಮಾಡಿ ಒಂದು ಸಿಸ್ಟಮ್ಯಾಟಿಕ್ ಅಂತ ದಿನಚರಿಯನ್ನು ಅಳವಡಿಸಿಕೊಂಡು ನಾವು ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯಬಹುದು ಅಂತ. ಮತ್ತೊಂದು ಭಕ್ತಿಯೋಗ. ಭಕ್ತಿಯೋಗ ಅಂತ ಹೇಳಿದರೆ ಬಹಳ ಸರಳವಾಗಿ ಹೇಳ್ತಾರೆ, ಭಾವನಾ ಪರಿಷ್ಕರಣೆ ಅಂತ. ನಮ್ಮಲ್ಲಿರುವಂಥ ಭಾವನೆ ಇದೆಯಲ್ಲ, ಇದನ್ನು ಪರಿಷ್ಕರಣೆ ಮಾಡ್ತಾ ಹೋಗುವಂಥದ್ದು ಅಂತ, ಅದನ್ನು ಭಕ್ತಿಯೋಗ ಅಂತ ಹೇಳ್ತಾರೆ. ಅದು ದೇವರನ್ನು ಸೇರುವಂಥ ಒಂದು ಜಾಗ. ಈ ಕೀರ್ತನ ಅಂತ ಹೇಳಿದರೆ, ಭಜನೆ ಅಂತ ಹೇಳಿದರೆ ಒಂದು ಭಕ್ತಿಯೋಗದ ಮಾರ್ಗ ಅಂತ ನಾನು ತಿಳ್ಕೊಂಡಿದ್ದೇನೆ. ಹೌದು, ಅದು ಹೌದು ಕೂಡ. ಭಾವನಾ ಪರಿಷ್ಕರಣೆ ಹೇಳು ಅಂತ ಹೇಳಿದರೆ ಒಂದು ಉದಾಹರಣೆ ಕೊಟ್ಟು ನಾವು ಮುಂದಕ್ಕೆ ಹೋಗೋಣ. ಯಾವಾಗ ಭಾವನೆಗಳು ಹೇಗೂ ಬರ್ತದೆ ನಮ್ಮ ಮನಸ್ಸಲ್ಲಿ ಗೊತ್ತಿಲ್ಲ, ಇನ್ನೂ ಆ ಮಿಷಿನ್ ಬಂದಿಲ್ಲ. ಎಲ್ಲಿಯಾದರೂ ನಮ್ಮ ಭಾವನೆಗಳು ಇನ್ನೊಬ್ಬನಿಗೆ ಗೊತ್ತಾಗುವ ಹಾಗೆ ಆದರೆ, ಅಥವಾ ಅವನ ಮೊಬೈಲಲ್ಲಿ ನಮ್ಮ ಭಾವನೆ ಮೆಸೇಜ್ ಆಗಿ ಹೋದರೆ ಎಷ್ಟು ರದ್ದಂತ ಆಗ್ಬೋದು ಅಂತ ಗೊತ್ತಿಲ್ಲ, ಏನು ಕಲ್ಪನೆ ಇಲ್ಲ. ಈಗಂತೂ ನಮ್ಮ ಭಾವನೆಗಳು ಏನು ಅಂತ ಹೇಳಿದರೆ ನಮ್ಮ ಬಾಯಿಯ ಮೂಲಕ, ನಮ್ಮ ಮುಖದ ಮೂಲಕ, ನಮ್ಮ ಏನು ಆ್ಯಕ್ಟಿಂಗ್ ಇದೆ ಅದರ ಮೂಲಕ, ಮತ್ತು ನಮ್ಮ ಮೆಸೇಜ್ ಮೂಲಕ ಹೋಗ್ತದೆ. ಈಗ ಎಷ್ಟು ಹೋಗೋದು ಮೆಸೇಜ್ ಮೂಲಕ. ಈ ಭಾವನೆಯನ್ನು ಪರಿಷ್ಕರಣೆ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ಅದು ಹೇಗೆ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಹಾಲು ಗೊತ್ತುಂಟಲ್ಲ, ಇದು ಕಾರ್ಯಾಗಾರ, ನಾನು ಭಾಷಣ ಮಾಡೋದಲ್ಲ, ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೇನೆ. ಹಾಲು ಗೊತ್ತಿದೆಯಾ? ಮಿಲ್ಕ್ ಗೊತ್ತಿದೆಯಾ? ಹಾಲು ಎಷ್ಟು ಸಮಯದಲ್ಲಿ ಹಾಳಾಗ್ತದೆ? ಕರೆಕ್ಟ್ ಹೇಳಿದ. ಎಷ್ಟು ಸಮಯನ? 2 ದಿವಸ ಆಗ್ತದಲ್ಲ. ಫ್ರಿಜ್ಜಲ್ಲಿ ಇಟ್ಟರೆ 2 ದಿವಸ, ಫ್ರಿಜ್ಜಿನ ಹೊರಗೆ ಇಟ್ಟರೆ ಒಂದೇ ಹೊತ್ತು. ಈಗಿನ ಹಾಲಂತೂ ಒಂದೇ ಹೊತ್ತು. ನೀನು ಫ್ರಿಜ್ಜಿನ ಒಳಗಿನ ಹಾಲು ಹೇಳಿದ್ದಲ್ಲ, ಸರಿ, ಒಂದೇ ಹೊತ್ತಲ್ಲಿ ಹಾಳಾಗ್ತದೆ. ಹಾಲು ಹಾಳಾಗಿ ಹೋಗಬಾರ್ದು ಅಂತ ಹೇಳಿದ್ರೆ ನಾವು ಏನು ಮಾಡ್ತೇವೆ? ಅದಕ್ಕೆ ಈಗಿನ ಮಕ್ಕಳಿಗೆ ಅದು ಗೊತ್ತಿಲ್ಲ ಅಂತ, ಯಾಕಂದರೆ ಅವರಿಗೆ ಮೊಸರು ಬರುವುದೇ ಪ್ಯಾಕೆಟಲ್ಲಿ. ನಾವು ಹಾಗೆ ಮಾಡಿಟ್ಟಿದ್ದೇವೆ, ಮೊಸರಾಗಿಯೇ ಬರುವುದು ಅಂತ.
ಒಬ್ಬನಲ್ಲಿ ಕೇಳಿದೆ ನಾನು, ಮೊಸರು ಹೇಗಿದೆ? ಅದು ಕೆಲವು ದನಗಳಲ್ಲಿ ಹಾಲು, ಕೆಲವು ದನಗಳಲ್ಲಿ ಮೊಸರು ಅಂತ ಹೇಳಿದ. ಅದು ಹಾಗೆ ಅವನು ಅಂದರೆ ಅದನ್ನು ಮತ್ತೆ ಪ್ಯಾಕೆಟ್ ಆಗಿ ಕೊಡ್ತಾರೆ ಅಂತ. ಹಾಲು ಕರೆದ ದನದ್ದು ಹಾಲಿನ ಪ್ಯಾಕೆಟ್ಗೆ ಹಾಕ್ತಾರೆ, ಮೊಸರು ದನದ್ದು ಯಾವುದು ಪುಣ್ಯಕವ ಎತ್ತಿನದ್ದು ಅಂತ ಹೇಳಲಿಲ್ಲ, ಹಾಗೆ ಕೊಡ್ತಾರೆ ಅಂತ ಹೇಳಿದ. ಅಲ್ಲ, ನಾವು ಕೊಡಲಿಲ್ಲ ಅವರಿಗೆ. ನೀವು ಅವರದ್ದು ತಪ್ಪು ಅಂತ ಹೇಳಬೇಡಿ, ಮಕ್ಕಳದ್ದು ತಪ್ಪು ಅಂತ ಹೇಳುವಂಥ ದೊಡ್ಡವರು ಸರಿ ಇಲ್ಲ ಅಂತ ನನ್ನ ವಾದ. ನೀವು ಅದಕ್ಕೆ ಒಪ್ತೀರಾ ಇಲ್ವಾ? ಮಕ್ಕಳು ಸರಿ ಇಲ್ಲ, ಈಗಿನವರು ಸರಿ ಇಲ್ಲ ಅಂತ ಹೇಳುವವರೇ ಸರಿ ಇಲ್ಲ ಅಂತ ತಿಳ್ಕೊಂಡ್ರೆ ಆಯ್ತು. ನಾವು ಆ ಅನುಭವ ಕೊಡಬೇಕಲ್ಲ. ಹಾಲು ಹಾಳಾಗಬೇಕಾದ್ರೆ ಮೊಸರು ಮಾಡಬೇಕು, ಹೆಪ್ಪ ಹಾಕ್ತೇವೆ, ಮೊಸರು ಹಾಕ್ತೇವೆ. ಮೊಸರು ಎಷ್ಟು ಸಮಯ ಉಳಿಯುತ್ತದೆ? ಎಷ್ಟಣ್ಣ ನಾನು ನಿನ್ನನ್ನೇ ನಂಬುದು. ಮೊಸರು ಕರ್ಡ್ ಒಂದು ದಿವಸ, ಎರಡನೇ ದಿವಸಕ್ಕೆ ಹುಳಿ ಬರ್ತದೆ. ಆ ಮೊಸರು ಹಾಳಾಗದೇ ಇರಬೇಕಾದ್ರೆ ಏನು ಮಾಡ್ತೇವೆ? ಮೊಸರನ್ನು ಕಡಿತೇವೆ. ಕಡ್ದಾಗ ಬೆಣ್ಣೆ ಬೇರೆ ಆಗ್ತದೆ, ಮತ್ತೆ ಮಜ್ಜಿಗೆ ಬೇರೆ ಆಗ್ತದೆ. ಈಗಿನ ಮಕ್ಕಳಿಗೆ ಮತ್ತೆ ಗೊತ್ತಾಗುವುದಿಲ್ಲ ಅಂತ ಬೈಬೇಡಿ, ಗೊತ್ತು ಮಾಡಲಿಲ್ಲ ಅವರಿಗೆ. ಮತ್ತೆ ಯಾವುದು ಮಜ್ಜಿಗೆ ಬೇರೆ ಬರುವುದು, ಬೆಣ್ಣೆ ಬೇರೆ ಬರುವುದು. ಇನ್ನು ಬೆಣ್ಣೆಯೂ ಹಾಳಾಗ್ತದೆ. ಒಂದು ವಾರ ಕಳೆದ್ರೆ ಬೆಣ್ಣೆಯೂ ಹಾಳಾಗ್ತದೆ. ಆಗ ಏನು ಮಾಡ್ತೇವೆ? ಬೆಣ್ಣೆಯನ್ನು ಕಾಯಿಸ್ತೇವೆ, ತುಪ್ಪ ಮಾಡ್ತೇವೆ. ಸರಿಯಾಗಿ ಸಂಸ್ಕರಿಸಲ್ಪಟ್ಟರೆ ಆ ತುಪ್ಪ ವರ್ಷಾನುಗಟ್ಟಲೆ ಉಳಿಯುತ್ತದೆ. ಅಜ್ಜ ಮಾಡಿಟ್ಟ ತುಪ್ಪ ಈಗ ತಿನ್ನುವವರಿದ್ದಾರೆ, ಯಾವುದಾಗಿ? ಔಷಧಿಯಾಗಿ. ಹಾಗೆ ನಮ್ಮ ಮತ್ತು ಇನ್ನೊಬ್ಬರ ನಡುವಿನ ಪರಿಚಯ ಇದೆಯಲ್ಲ, ಅಥವಾ ನಮ್ಮ ಮತ್ತು ಪರಮಾತ್ಮ ನಡುವಿನ ಪರಿಚಯ, ಇದು ಸ್ವಲ್ಪ ಸಮಯದಲ್ಲಿ ಹೋಗ್ತದೆ. ಅದನ್ನು ಚೆನ್ನಾಗಿ ಮಾಡಬೇಕಾದ್ರೆ ಅದನ್ನೇ ಪರಿಷ್ಕರಿಸಿ ಸ್ನೇಹ ಮಾಡಬೇಕಂತೆ. ಸ್ನೇಹ, ಫ್ರೆಂಡ್ಶಿಪ್. ಅದು ಇನ್ನೂ ಉಳಿಬೇಕಾದರೆ ಹೇಗೆ ನಾವು ಮೊಸರನ್ನು ಕಡಿದು ಬೆಣ್ಣೆ ಮಾಡ್ತೇವೋ ಹಾಗೆ ಅದನ್ನು ಏನು ಮಾಡಬೇಕು? ಸ್ನೇಹ ಇದನ್ನು ಪ್ರೀತಿ ಮಾಡಬೇಕಂತೆ. ಪ್ರೀತಿ, ಲವ್ ಅಂದರೆ ಬರೀ ಹೆಣ್ಣು ನಡುವೆ ಮತ್ತು ಗಂಡಿನ ಮಧ್ಯೆ ಮಾತ್ರ ಪ್ರೀತಿ ಅಲ್ಲ, ಪ್ರಾಣಿ ಮತ್ತು ನಮ್ಮ ಮಧ್ಯೆಯೂ ಪ್ರೀತಿ ಇರ್ತದೆ. ಕೆಲವರಿಗೆ ನಾಯಿಯನ್ನು ಬಿಟ್ಟಿರಲಿಕ್ಕೆ ಆಗುವುದಿಲ್ಲ ಈಗ, ಅಲ್ವಾ? ಅದು ಪ್ರೀತಿ, ನಾನು ತಪ್ಪು ಅಂತ ಹೇಳೋದಿಲ್ಲ. ಯಾರನ್ನು ಬೇಕಾದರೂ ಬಿಟ್ಟಿರ್ತಾರೆ, ಯಾರನ್ನು ಬಿಟ್ಟಿರೋದಿಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ, ಅವರನ್ನು ಬಿಟ್ಟು ಹೋಗೋದು ಸಮಸ್ಯೆ ಅಲ್ಲ. ಯಾರನ್ನ ನೋಡಿ, ನಿಮ್ಮ ಬಾಯಿಂದಲೇ ಬರ್ತಾ ಇದೆ. ಯಾರನ್ನ ಬಿಟ್ಟು ಹೋಗೋದು? ನಾಯಿಯನ್ನು ಬಿಟ್ಟು ಹೋಗೋದು ಸಮಸ್ಯೆ. ಅದಕ್ಕೆ ಎಷ್ಟು ವ್ಯವಸ್ಥೆ. ಆದ ಕಾರಣ ಆಗ ಅಪ್ಪ ಅಮ್ಮ ಆಲೋಚನೆ ಮಾಡೋದು, ನಾನು ಇವನ ಅಪ್ಪ ಅಮ್ಮ ಆಗೋದಕ್ಕಿಂತ ನಾಯಿಯೇ ಆಗ್ತಿದ್ರೆ ಒಳ್ಳೇದಿತ್ತು. ಆ ಕೇರ್ ಟೇಕಿಂಗ್ ಸವಲತ್ತು ಎಲ್ಲ ನೋಡಿದಾಗ ಹೀಗೂ ಅನಿಸಿಕೊಂಡವರಿದಂತೆ. ಸೊ ಪರಿಚಯ ಇದ್ದದ್ದು ಸ್ನೇಹ ಆಗಬೇಕಂತೆ, ಸ್ನೇಹ ಇದ್ದದ್ದು ಪ್ರೀತಿ ಆಗಬೇಕಂತೆ, ಪ್ರೀತಿ ಇದ್ದದ್ದು ಪ್ರೇಮ ಆಗಬೇಕಂತೆ. ಪ್ರೇಮ ಅಂದರೆ ಸ್ವಾರ್ಥರಹಿತ ಪ್ರೀತಿ. ಅಮ್ಮನ ಮೇಲೆ ಪ್ರೀತಿ ಅಂತ ಹೇಳುವುದಿಲ್ಲ, ಅಮ್ಮನ ಮೇಲೆ ಪ್ರೇಮ ಅಂತ ಹೇಳ್ತಾರೆ. ದೇಶದ ಮೇಲೆ ಪ್ರೀತಿ ಅಂತ ಹೇಳುವುದಿಲ್ಲ, ದೇಶ ಪ್ರೇಮ ಅಂತ ಹೇಳ್ತಾರೆ. ನನಗೆ ದೇಶ ಏನು ಕೊಡಬೇಕಾಗಿಲ್ಲ, ನಾನೇನು ದೇಶಕ್ಕೆ ಕೊಡ್ತೇನೆ? ಅಮ್ಮ ಯಾವತ್ತು ಮಗುವನ್ನು ಸಾಕುವಾಗ ಇವನನ್ನು ಮುಂದಕ್ಕೆ ಸಾಕ್ಯಾನು, ನನಗೆ ಆಶ್ರಯ ಕೊಟ್ಟಾನು ಅಂತ ಗ್ರಹಿಸಿ ಹಾಲು ಉಣಿಸಲೇ ಇಲ್ಲ. ಯಾಕೆ ಅಂತ ಹೇಳಿದರೆ ಅದು ಪ್ರೇಮದ ಹಾಲು, ಪ್ರೀತಿಯ ಹಾಲಲ್ಲ. ಪ್ರೀತಿಯ ಜೊತೆ ಸ್ವಲ್ಪ ಸ್ವಾರ್ಥ ಇದೆ ಅಂತೆ. ಪ್ರೇಮ ಇನ್ನೂ ಸಂಸ್ಕರಿಸಲ್ಪಟ್ಟಾಗ ಭಕ್ತಿ ಆಗ್ತದಂತೆ. ಹೇಗೆ ಹಾಲು ಹಾಳಾಗ್ತದೋ ಅದನ್ನು ಹಾಳಾಗದಂತೆ ನಾವು ಅದನ್ನು ಮೊಸರು ಮಾಡಲಿಕ್ಕೆ ಹೆಪ್ಪ ಹಾಕ್ತೇವೋ, ಅದನ್ನು ಮತ್ತೆ ಪರಿಷ್ಕರಿಸಿ ನಾವು ಬೆಣ್ಣೆ ಮಾಡ್ತೇವೋ ಕಡಿದು, ಆ ಬೆಣ್ಣೆಯನ್ನು ಮತ್ತೆ ಹೇಗೆ ಕುದಿಸಿ ತುಪ್ಪ ಮಾಡಿ ಪರಿಷ್ಕರಿಸಲ್ಪಟ್ಟು ಶಾಶ್ವತವಾಗಿ ನೆಲೆ ನಿಲ್ಲಿಸ್ತೇವೋ, ಹಾಗೆ ಪರಿಚಯವನ್ನು ಸ್ನೇಹವಾಗಿ, ಸ್ನೇಹವನ್ನು ಪ್ರೀತಿಯಾಗಿ, ಪ್ರೀತಿಯನ್ನು ಪ್ರೇಮವಾಗಿ, ಕೊನೆಗೆ ಪ್ರೇಮವನ್ನು ಭಕ್ತಿ ಮಾಡುವುದೇ ನಮ್ಮ ದಾರಿಯ ಉದ್ದೇಶ. ಅದಕ್ಕೆ 9 ದಾರಿ ಹೇಳಿದರು. ಯಾಕೆಂತ ಹೇಳಿದರೆ ಭಕ್ತಿ, ಹೌದು ನಮಗೆ ಭಕ್ತಿ ಬೇಕು, ನಾವು ಅದನ್ನು ಆಚರಿಸಬೇಕು ಅಂತ ಹೇಳುವವರಿಗೆ ನಮ್ಮ ಶಾಸ್ತ್ರ ದಾರಿ ಹೇಳಿದೆ. ನೋಡಿ, ಯೋಗದಲ್ಲಿ 4 ಪಥ ಹೇಳಿದಾಗೆ ಮುಂದಕ್ಕೆ ಹೋಗೋ ನಮ್ಮಲ್ಲಿ ಒಂದು ದಾರಿ ಅಲ್ಲ, ಸುಮಾರು ಧರ್ಮದಲ್ಲಿ ಯಾವುದು ಒಂದು ದಾರಿ. ನೀವು ಇದರಲ್ಲಿ ಹೋಗಬೇಕು, ಹೋಗಲೇಬೇಕು. ಆದರೆ ನಮ್ಮ ಧರ್ಮದಲ್ಲಿ ಹೇಗೆ ಅಂತ ಹೇಳಿದರೆ ದಾರಿ ಹಲವು, ಯಾವುದಲ್ಲಿ ಬೇಕಾದರೂ ಹೋಗು. ನವವಿಧ ಭಕುತಿ ಅಂತ ಹೇಳಿದರು. ಸೂಕ್ಷ್ಮವಾಗಿ ಹೇಳ್ತೇನೆ, ಶ್ರವಣ, ನಾನು ಅದನ್ನು ಹೊಂದಾಣಿಕೆ ಮಾಡಿಕೊಂಡಿದ್ದೇನೆ. ಈಗ ನೀವು ಏನು ಮಾಡ್ತಾ ಇದ್ದೀರಿ? ಕೇಳ್ತಾ ಇದ್ದೀರಿ. ಒಳ್ಳೆಯದನ್ನು ಕೇಳೋಣ, ಅದು ಭಕ್ತಿಯ ಮಾರ್ಗವೇ. ಸ್ಮರಣ, ನಾವೇನು ಮಾಡಬೇಕು? ಸ್ಮರಿಸಬೇಕು, ದೇವರ ನಾಮವನ್ನು ಸ್ಮರಿಸಬೇಕು. ಈಗ ನೀವೊಂದು ಖಂಡಿತ ದೇವರ ನಾಮ ಹೇಳ್ಬೋದು. ನಾವೇನು ಮಾಡೋಣ? ಶ್ರವಣ ಮಾಡೋಣ, ಮತ್ತೇನು ಮಾಡೋಣ? ಸ್ಮರಿಸೋಣ ಒಂದು ದೇವರ ನಾಮ. ರಾಮ 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 ಎನ್ನೀರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ರಾಮ 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 ಎನ್ನೀರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ,
ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ತುಂಬಿದ ಪಟ್ಟಣ ಕೊಂಬತ್ತು ಬಾಗಿಲು, ಸಂಭ್ರಮದ ರಸುಗಳು 5 ಮಂದಿ. ತುಂಬಿದ ಪಟ್ಟಣ ಕೊಂಬತ್ತು ಬಾಗಿಲು, ಸಂಭ್ರಮದ ರಸುಗಳು 5 ಮಂದಿ. ದಂಬಕತನದಿಂದ ಕಾಯುವ ಜೀವನ, ದಂಬಕತನದಿಂದ ಕಾಯುವ ಜೀವನ, ನಂಬಿ ನೆಚ್ಚಿ ನೀವು ಕೆಡಬೇಡಿರೋ, ನಂಬಿ ನೆಚ್ಚಿ ನೀವು ಕೆಡಬೇಡಿರೋ. ರಾಮ 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 ಎನ್ನಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಹರಬ್ರಹ್ಮ ಸುರರಿಂದ ವಂದೀಪನಾಗಿಪ್ಪ, ಹರಿ ಸರ್ವೋತ್ತಮ ಎಂದೆನ್ನೀರೋ. ಹರಬ್ರಹ್ಮ ಸುರರಿಂದ ವಂದೀಪನಾಗಿಪ್ಪ, ಹರಿ ಸರ್ವೋತ್ತಮ ಎಂದೆನ್ನೀರೋ. ಪುರಂದರ ವಿಠಲನ ಚರಣವ ಭಜಿಸಿರೋ. ಪುರಂದರ ವಿಠಲನ ಚರಣವ ಭಜಿಸಿರೋ, ಪುರಂದರ ವಿಠಲನ ಪುರಂದರ ವಿಠಲನ ಚರಣವ ಭಜಿಸಿರೋ. ದುರಿತ ಭಯಗಳೆಲ್ಲ ಪರಿಹಾರವೋ, ದುರಿತ ಭಯಗಳೆಲ್ಲ ಪರಿಹಾರವೋ. ರಾಮ 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 ಎನ್ನಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಪದ್ಮನಾಭರಿಗೆ ಒಂದು ವಿಶೇಷ ನಮೋ ನಮಃ. ಯಾಕೆಂದರೆ ಇಲ್ಲಿ ನಾವು ಸಂಘಟಿಸಿದ್ದು ಇದನ್ನು, ಬಟ್ ನಾನು ಏನು ಪದ್ಯ ಬೇಕು ಅಂತ ತಿಳ್ಕೊಳ್ತೇನೋ ಅದನ್ನೇ ಅವರು ಕೊಡ್ತಾ ಇದ್ದಾರೆ. ಇದು ದೇವರ ಕೃಪೆ ಅಂತ ಹೇಳೋದು. ದೇವರ ಭಕ್ತರು ಸೇರಿದಾಗ ಅದು ಆಟೋಮೆಟಿಕ್ಕಾಗಿ ಫ್ಯೂಸ್ ಆಗ್ತದೆ. ಫ್ಯೂಸ್ ಅಂದರೆ ಫ್ಯೂಸ್ ಹೋಗುವುದಲ್ಲ, ಸೇರ್ತದೆ ಅಂತ. ಆ ಫ್ಯೂಸಿಂಗ್ ಇಲ್ಲಿ ಆಗಿದೆ. ಒಂದು ತಾಳ ಕೊಡಮ್ಮ. ಮತ್ತು ಅವರು ಭಾಗವತರು ಆದ ಕಾರಣ ಯಕ್ಷಗಾನದಲ್ಲಿ ಭಾಗವತರಾಗಿದ್ದವರಿಗೆ ಯಾವಾಗ ಏನು ಕೊಡಬೇಕು ಅಂತ ಗೊತ್ತಿದೆ. ಅವರ ಭಾಗವತಿಗೆ ಒಂದು 2 ವೇಷ ನಾನು ಮಾಡಿದ್ದೇನೆ, ಅದು ಇವತ್ತು ಗೊತ್ತಾದ್ದು ನಮಗೆ. ಹಾಗೆ ವೇಷ ಒಟ್ಟೊಟ್ಟಿಗೆ ಹೋಗ್ಬೋದು ಅಂತ ಕಾಣ್ತಾ ಇದೆ. ಸ್ಮರಣ ಮಾಡ್ತಾ ಇದ್ದೇವೆ, ಆಗಾಗ ಸ್ಮರಿಸ್ತಾ ಇದ್ದೇವೆ. ಅದಕ್ಕೆ ದಾಸರೇ ಹೇಳಿದ್ದಾರೆ, ಅದಕ್ಕೆ ಹೊತ್ತಿಲ್ಲ, ಯಾವಾಗ ಬೇಕಾದರೂ ಸ್ಮರಿಸ್ಬೋದು ಅಂತ. ಆದರೂ ಹೇಗಾದರೂ ಮಾಡಿ ಸ್ಮರಣ ಮಾಡಿಸಬೇಕು ಅಂತ ಹೇಳಿಯೇ ನಮಗೆ ಹೆಸರಿಡಲಿಕ್ಕೆ ಶುರು ಮಾಡಿದ್ರಂತೆ, ದೇವರ ಹೆಸರು. ನಿಮಗೆ ಗೊತ್ತಿದೆ ಮೊದಲೆಲ್ಲ ದೇವರ ಹೆಸರು ಹೇಗೆ ಹೇಳ್ತಾ ಇದ್ರು ಅಂತೇಳಿ. ಹೇಗೆ ಹೇಳ್ತಾ ಇದ್ರು? ಬೇರೆ ಬೇರೆ ದೇವರ ಹೆಸರು, ನಾರಾಯಣ ಇರ್ಬೋದು, ವಾಸುದೇವ ಇರ್ಬೋದು, ಅನಂತ, ಗೋಪಾಲಕೃಷ್ಣ, ಏನೇ ಇರ್ಬೋದು, ಶಿವನ ಹೆಸರಾಗ್ಬೋದು, ಪಾರ್ವತಿ ಹೆಸರಾಗ್ಬೋದು, ದೇವಿ ಹೆಸರಾಗ್ಬೋದು, ಅಂತೂ ದೇವರ ಹೆಸರು ಹೇಳಬೇಕು. ಗೋವಿಂದ ಬಾ ಇಲ್ಲಿ ಅಂತ ಹೇಳುವಾಗಲೂ ಗೋವಿಂದ ಅಂತ ನಾಮಸ್ಮರಣೆ ಆಯ್ತಲ್ಲ. ನಾವು ನನ್ನ ಮಗನಿಗೆ ಬೈದದ್ದಾಗಿರ್ಬೋದು, ಆದರೆ ನನ್ನ ಬಾಯಿಂದ ಏನು ಬಂತು? ಗೋವಿಂದ ಬಂತಲ್ಲ. ಸಮಸ್ಯೆ ಬದಲಾಗಿದೆ. ಹೊಸ ಹೆಸರಾಗಬೇಕು ಅಂತ ಹುಡುಕ್ತಾ ಇರೋರು ಈಗ ಮಗು ಹುಟ್ಟುವ ಮೊದಲೇ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಯಾವುದನ್ನ? ಹೊಸ ಹೆಸರಾಗಬೇಕು ಅಂತ. ಗೊತ್ತಲ್ಲ, ಹೊಸ ಹೆಸರಾಗಬೇಕು ಅಂತ ಹುಡುಕಿ ಆಯಿತು, ತುಂಬ ಉದ್ದದ ಹೆಸರಾಯಿತು. ಈಗೇನಾಯಿತು? ಹೊಸ ಹೆಸರು ಬೇಡ, ಏನಾಗಬೇಕು? ಚೋಟ ಹೆಸರಾಗಬೇಕು, ಚಿಕ್ಕದಾಗಬೇಕು ಅಂತ ಹೆಸರು ಹುಡುಕುವಾಗಲೂ 4 ಅಕ್ಷರ ಇದ್ದದ್ದು. ಅಪ್ಪನ ಹೆಸರಲ್ಲಿ 4 ಇದೆ, ನನ್ನದಲ್ಲಿ ಎಷ್ಟು ಬೇಕು? 3 ಬೇಕು ಅಂತ ಹೆಸರು. ಅದು 3ರದ್ದಿರಲಿ, 3 ಹೆಸರು. ಸ್ಪೆಲ್ಲಿಂಗ್ ತುಂಬ ಆಗೋದು ಬೇಡ ಅಂತ ನನ್ನ ಮಗ ಹಠ ಮಾಡ್ತಾ ಇದ್ದಾನೆ. ಅವನ ಹೆಸರು ಪ್ರಣವ. ಅವ ಅಮ್ಮನಿಗೆ ಬೈಯುವುದು, 2ನೇ ಕ್ಲಾಸಲ್ಲಿ ಕಾಪಿ ಬರೆಯುವಾಗ ಬೈಯುವುದು. ಯಾಕೆ ನೀನು ನನಗೆ ಪ್ರಣವ ಅಂತ ಹೆಸರಿಟ್ಟದ್ದು ಯಾಕೆ? ಒಳ್ಳೇದು ಮಾರೆ, ಪ್ರಣವ ಮೂಡಿತ್ತಾಯ. ಎಷ್ಟು ಒತ್ತಕ್ಷರ ಉಂಟದರಲ್ಲಿ. ಆ ನಾ ಎಲ್ಲ ಬರೀಲಿಕ್ಕೆ ಎಷ್ಟು ಕಷ್ಟ. ಒಬ್ಬೊಬ್ಬರ ಹೆಸರು ನೀಡುವಾಗ ಈಗ ಪ್ರಾಯೋಗಿಕವಾಗಿ ನೋಡ್ತಾರೆ. ಇದನ್ನು ನಾವು ಕರೀಲಿಕ್ಕೆ ಉದ್ದ ಆಗ್ತದೆ, ದೊಡ್ಡ ಹೆಸರು ಬೇಡ, 3 ಅಕ್ಷರ ಆಯಿತು. ಈಗ ಎಷ್ಟು ಅಕ್ಷರಕ್ಕೆ ಹುಡುಕ್ತಾ ಇದ್ದಾರೆ?
2 ಅಕ್ಷರ. ಅದನ್ನು ಚೋಟ ಮಾಡಿ ಕೆಲವು ಸಲ 2 ಅಕ್ಷರ ಮಾಡ್ತಾರೆ. ಇನ್ನು ಮುಂದಕ್ಕೆ ಬರ್ಬೋದು ಒಂದೇ ಅಕ್ಷರ. ಆಗ ಚೀನಕ್ಕೆ ಮತ್ತು ನಮಗೇನು ವ್ಯತ್ಯಾಸ ಇಲ್ಲ. ಅವರದ್ದು ಈಗ ಅಷ್ಟೇ, ಚಾಯ್ ಚೂಯ್ ಚೆ. ಯಾಕೆ ದೇವರ ಹೆಸರು ಇಡಬಾರದು? ಆದರೆ ದೇವರ ಹೆಸರು ಇಡುವಾಗ ಮಾತ್ರ ಒಂದು ನಾವು ತಿಳ್ಕೊಳ್ಬೇಕು, ಆ ಹೆಸರಿನ ಅರ್ಥ ಏನು ಅಂತ ಗೊತ್ತಿರಬೇಕು ಮಗುವಿಗೆ. ಬಹಳ ಸುಂದರವಾದ ಹೆಸರನ್ನು ಇಡುವವರಿದ್ದಾರೆ. ದೇವರ ಹೆಸರು ವಿಷ್ಣು ಸಹಸ್ರನಾಮದಲ್ಲಿ ಹುಡುಕಿಯೋ ಎಲ್ಲಿಯಾದರೂ ಹುಡುಕಿ, ಅದು ದಯವಿಟ್ಟು ನಾಮ ಆದ ನಂತರ ಅವನಿಗೆ ಬುದ್ಧಿ ಬರುವಾಗ ಅದರ ಅರ್ಥ ಹೇಳಿ. ಇಲ್ಲದ ಅವನಲ್ಲಿ ಕೇಳುವಾಗ ಏನು ನಿನ್ನ ಹೆಸರಿನ ಅರ್ಥ ಅಂತ ಹೇಳಿದರೆ ನಮ್ಮನ್ನೇ ನೋಡ್ತಾನೋ. ಒಳ್ಳೊಳ್ಳೆ ಹೆಸರಿಡೋಣ, ಅದರ ಅರ್ಥ ತಿಳಿಸೋಣ. ಆಗ ಅದರೊಂದಿಗೆ ಹೇಳುವಂಥ ದೇವರ ನಾಮ ಇದೆಯಲ್ಲ, ಅದು ಸ್ಮರಣಕ್ಕೂ ದಾರಿ ಆಗ್ತದೆ ಅಂತ. ಶ್ರವಣ, ಸ್ಮರಣ, ಆನಂತರ ವಂದನಂ, ನಮಸ್ಕಾರ ಮಾಡೋದು, ಆತ್ಮ ಪರಮಾತ್ಮನಿಗೆ ವಂದಿಸುವುದು. ಗಮನ ಸೆಳಿಬೇಕಾದ ಮಕ್ಕಳಿಗೆ ಬೇರೆ ಬೇರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ವಂದಿಸುವ ರೀತಿ ಇದೆ. ಬೇರೆ ಬೇರೆ ವಂದನೆಯ ರೀತಿ ನೋಡುವಾಗ ನಮಗೆ ಹತ್ತಿರದಲ್ಲಾದರೆ ನಾವು ಮಂತ್ರಾಲಯಕ್ಕೆ ಹೋಗಬೇಕು. ಹೋಗಿದ್ದೀರಲ್ಲ, ಮಂತ್ರಾಲಯಕ್ಕೆ ಹೋದರೆ ಅಲ್ಲಿ ಮೂಲೆ ಮೂಲೆ ನಮಸ್ಕಾರ, ಆನಂತರ ಹೆಜ್ಜೆ ಒಂದು ಅಡಿ ಇಡುವುದು ಮತ್ತೆ ನಮಸ್ಕಾರ, ಹೆಜ್ಜೆ ನಮಸ್ಕಾರ, ಹೀಗೆ ನಮಸ್ಕಾರಗಳಿದೆ. ಎಲ್ಲಿ ಹೋದರೂ ಆ ಸಲ್ಲುವಂಥ ನಮಸ್ಕಾರ ದೇವರಿಗೆ ಅಂತ. ದೇವರ ವಿಗ್ರಹವನ್ನು ಕಂಡ ಕೂಡಲೇ, ಆ ಮೂರ್ತಿಯನ್ನು ಕಂಡ ಕೂಡಲೇ ಪರವಶರಾಗಿ ನಾವು ನಮಸ್ಕಾರ ಮಾಡ್ತೇವೆ. ಆದರೆ ಬಲ್ಲವರು ಹೇಳ್ತಾರೆ, ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಬೇಕಾದ್ದು ದೇವರಿಗೆ ಮಾತ್ರ. ಇದು ಸಾಧ್ಯ ಆಗ್ತದ ಅಂತ ನೋಡು. ಯಾಕೆ ನಾವು ದೇವಸ್ಥಾನದಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಈಚೆಯಿಂದ ಮತ್ತೆ ಆ ಭಾವ ನಮಸ್ಕಾರ ಅಂತ ಈಚೆವನಿಗೆ ಭಾವನಿಗೆ ನಮಸ್ಕಾರ ಹೇಳ್ತೇವೆ. ಅದು ನಿಷಿದ್ಧ ಅಂತ ಬಲ್ಲವರು ಹೇಳಿದ್ದಾರೆ. ಇದು ನಾವು ಆಲೋಚನೆ ಮಾಡೋಣ. ಯಾಕಂದ್ರೆ ದೇವಸ್ಥಾನದಲ್ಲಿ ನಮಸ್ಕಾರ ಯಾರಿಗೆ? ದೇವರಿಗೆ. ದೇವಸ್ಥಾನದ ದೊಡ್ಡವ ಯಾರು? ಇಲ್ಲಿದು ದೊಡ್ಡವ ದೇವರೇ. ಅಲ್ಲಿ ಮತ್ತೊಬ್ಬರಿಗೆ ಯಾಕೆ ಹೇಳಿದೆ ಅಂತ ಹೇಳಿದರೆ, ನಾನು ದೇವಸ್ಥಾನಕ್ಕೆ ಹೋಗಿರುವಾಗ ನನ್ನೊಬ್ಬ ವಿದ್ಯಾರ್ಥಿ ನನಗೆ ನಮಸ್ಕಾರ ಕೊಡೋದು ನನಗೆ ಕೋಪ ಬರಬಾರದು ಅಷ್ಟೇ. ಇದು ನಾನು ಹೇಳಿದ್ದು ಮಕ್ಕಳಿಗೆಲ್ಲ, ನನಗೆ, ನನ್ನ ಸಬಾರ್ಡಿನೇಟ್, ನನ್ನಿಂದ ಕೆಳಗೆ ನನ್ನ ಶಿಷ್ಯ, ನನ್ನ ಒಬ್ಬ ನೆಂಟ, ನನಗೆ ಗೊತ್ತಿದ್ದವ ದೇವಸ್ಥಾನದಲ್ಲಿ ನನಗೆ ನಮಸ್ಕಾರ ಕೊಡೋದ್ರೆ ಇನ್ನು ಬೇಜಾರ ಮಾಡಲಿಕ್ಕಿಲ್ಲ. ಯಾಕೆಂತ ಇದೆ, ಶಾಸ್ತ್ರವೇ ಇದೆ. ಏನು ಶಾಸ್ತ್ರ ಇದೆ? ದೇವಸ್ಥಾನದಲ್ಲಿ ನಮಸ್ಕಾರ ದೇವರಿಗೆ ಮಾತ್ರ, ಮತ್ತೆ ಗುರುಗಳಿಗೆ. ವಂದನಂ. 4ನೇದು ಕೀರ್ತನಂ. ಕೀರ್ತನಂ ಒಮ್ಮೆ ಹೇಳ. 1ನೇದು ಯಾವುದು? ಇದು ಮಾಸ್ಟರ್ಗೆ ಇದು ಅಭ್ಯಾಸ ಹೇಳಿಸೋದು. 1ನೇದು ಯಾವುದು? ಸ್ಮರಣ, ಶ್ರವಣ, ಶ್ರವಣ. 2ನೇದು ಸ್ಮರಣ, ಶ್ರವಣ, ಸ್ಮರಣ. ಮತ್ತೊಂದು ಈಗ ಹೇಳಿದ್ದು ವಂದನಂ. ಅದು ಹಾಗೆ ಹೋಗಬೇಕು ಅಂತ ಇಲ್ಲ. ವಂದನಂ, ನಮಸ್ಕಾರ. ಒಮ್ಮೆ ಮಾಡ್ತೀರಾ? ಒಮ್ಮೆ ಶ್ರವಣ, ಶ್ರವಣ, ಸ್ಮರಣ, ಮತ್ತೆ ವಂದನ, ಕೀರ್ತನ. ಕೀರ್ತನ ಕೀರ್ತಿಸುವುದು. ಯಾರನ್ನು ಕೀರ್ತಿಸುವುದು? ಯಾರಿಂದ ಕೆಲಸ ಆಗಬೇಕೋ ಅವರನ್ನು ಕೀರ್ತಿಸುವುದು. ಕಾರ್ಯಕ್ರಮ ಉದ್ದ ಹೋಗುವುದು ಯಾಕೆ ಪದ್ಮನಾಭರೇ? ಕಾರ್ಯಕ್ರಮ ಉದ್ದ ಹೋಗ್ತದಲ್ಲ, ಯಾಕೆ? ವಿಷಯ ಮಾತಾಡುವುದು ಬಿಟ್ಟು ಅಲ್ಲಿ ಕೀರ್ತಿಸಲಿಕ್ಕೆ ಸಮಯ ಉಂಟು. ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಅವರ ಬಗ್ಗೆ ಕೀರ್ತಿಸುವುದು, ಏನೋ ಒಂದು ಉದ್ದೇಶ ಇರ್ತದೆ. ಅವರು ಇವರು ಕೀರ್ತಿಸುವುದು, ಹೊಗಳುವುದು ಅಂತ ಅಷ್ಟೇ. ಹೊಗಳುವುದು ಯಾಕೆ ಅಂತ ಹೇಳಿದರೆ ಒಂದು ನಿರ್ದಿಷ್ಟ ಕೆಲಸ ಆಗಬೇಕು ಅಂತ. ಮನುಷ್ಯರಿಗೆ ಇಷ್ಟಿರುವಾಗ ದೇವರು ಬಯಸುವುದಿಲ್ಲ. ಆದರೆ ಅದರಲ್ಲಿ ಒಂದು ಅರ್ಥ ಮಾಡಿಕೊಳ್ಬೇಕು, ಆ ಕೂತವನಿಗೆ ಖುಷಿ ಆಗುವುದಿಲ್ಲ. ಅವ ಏನು ಹೇಳ್ತಾ ಇರ್ತಾನೆ, ಇವ ಯಾವಾಗ ಮುಗಿಸ್ತಾನೆ ಅಂತ. ಯಾರು? ಈ ಮಾತಾಡುವ ಇವನಿಗೆ ಖುಷಿ ಆಗಲಿಕ್ಕೆ ಇವ ಕೀರ್ತಿಸುವುದು. ಹಾಗೆ ದೇವರಿಗೆ ಯಾರು ಹೊಗಳಬೇಕು ಅಂತ ಇಲ್ಲ, ನಿರ್ಲಿಪ್ತ ಭಾವ. ಆದರೆ ನಮ್ಮ ಖುಷಿಗೆ ನಾವು ಹೊಗಳ್ತೇವೆ. ಹಾಗೆ ನಿರಾಕಾರ ನಿರ್ಗುಣ ಪರಬ್ರಹ್ಮನನ್ನು ನಾವು ಕೀರ್ತಿಸ್ತೇವೆ. ಆ ಕೀರ್ತಿಸುವ ವಿಧಾನವನ್ನೇ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಭಜನೆ ಅಂತ ಕರೀಬಹುದು, ಹೌದಲ್ವಾ? ಈ ಭಜನೆ ಮಾಡ್ತೇವಾ ಅಂತ ಹೇಳೋದು ಪ್ರಶ್ನೆ ನಮ್ಮದು. ಮಾಡ್ತೇವಾ ಭಜನೆ? ಮಾಡ್ತೇವೆ ನಾವು? ನಾನು ಚಿಕ್ಕ ಕ್ಲಾಸಲ್ಲಿರುವಾಗ ನನಗೆ ಭಜನೆ ಮಾಡದೆ ರಾತ್ರಿಯ ಊಟ ಇಲ್ಲ. ಇದು ನಮ್ಮ ಮನೆಯಲ್ಲಿ ಪದ್ಧತಿ ಇತ್ತು. ನಿಮ್ಮ ಮನೆ ಎಷ್ಟು ಜನರ ಪದ್ಧತಿ ಇತ್ತು ಗೊತ್ತಿಲ್ಲ. ರಾತ್ರಿ ಭಜನೆ ಮಾಡಬೇಕು. ಕೈ ಕಾಲು ತೊಳೆದು ಬಂದು ಏನು ಮಾಡಬೇಕು? ಭಜನೆ ಮಾಡಬೇಕು. ಮೊದಲ ಪದ್ಯವೇ ಯಾವುದು? ಗಜಮುಖನೇ ಗಣಪತಿಯೇ. ಸರಿಯಲ್ಲ? ಕೊನೆಗೆ ಮಂಗಳಂ. ಅದು ಮಾತ್ರ ಫಾಸ್ಟ್ ಫಾರ್ವರ್ಡ್ ಭಜನೆ ನಮ್ಮದು. ಯಾಕೆಂದ್ರೆ ಆ ಸೀಮಿತ ಅವಧಿಯಲ್ಲಿ ನಮಗೆ ಅಮ್ಮ ಹೇಳ್ತಿದ್ರು, ಫಸ್ಟಿಗೆ ಊಟ ಮಾಡಿ, ಅಲ್ಲ ಊಟ ಏನಾದರೂ ಮಾಡಬೇಕು, ಫಸ್ಟಿಗೆ ಏನು ಮಾಡಿ, ಭಜನೆ ಮಾಡಿ ಬನ್ನಿ. ಆದರೆ ಆಗಿನ ಖುಷಿ ಏನಿತ್ತು ಅಂತ ಹೇಳಿದರೆ, ಅಕ್ಕ, ನಾನು, ತಮ್ಮಂದರು, ಅವರು ಅದರಲ್ಲಿಯೂ ಕೀಟಲೆ ಮಾಡಿಕೊಂಡು ಭಜನೆ ಒಂದು 15 ನಿಮಿಷ ಮನೆಯವರು ಒಟ್ಟಿಗೆ ಕೂತ್ಕೊಳ್ತಿದ್ದೇವಲ್ಲ,
ಆ ಒಂದು ಖುಷಿ ಈಗಲೂ ಆಗ್ತದೆ. ಈಗ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಹೇಳೋದನ್ನು ನಾವು ನಮ್ಮಷ್ಟಕ್ಕೆ ಚರ್ಚೆ ಮಾಡೋಣ. ಇದು ಕಾರ್ಯಾಗಾರದ ಭಾಗವು ಅಂತ ತಿಳ್ಕೊಳ್ತಾ ಇದ್ದೇನೆ. ಹಾಗೆ ಮನೆಯಲ್ಲಿ ಕೂತ್ಕೊಂಡು ನಾವು ಭಜನೆ ಮಾಡುವಂಥ ಪರಿಪಾಠ ಈಗ ಆಗ್ತಾ ಇದೆಯಾ ಅಂತ. ಯಾಕೆ ಅಂತ ನಮ್ಮಲ್ಲೇ ಪ್ರಶ್ನೆ ಮಾಡಿಕೊಳ್ಳೋಣ. ಯಾಕೆ? ಕಾರಣ ಸುಮಾರಿದೆ. ಪುರ್ಸೋತಿಲ್ಲ ಅಂತ ಹೇಳೋದು ಕಾರಣ ಅಲ್ಲ. ಯಾಕೆ ಎಲ್ರಿಗೂ 24 ಗಂಟೆ ಇರುವುದು. ಆದರೂ ನನ್ನ ಆಯ್ಕೆಯಲ್ಲಿ ಅದು ಪ್ರಿಫರೆನ್ಸ್ ಅಂತ ಹೇಳ್ತೇವೆ ನಾವು ಬದುಕಿನಲ್ಲಿ, ಅದು ಪ್ರಿಫರೆನ್ಸ್ ಕೊಡ್ತಾ ಇಲ್ಲ. ಇದು ಸತ್ಯ. ನಮ್ಮ ಬದುಕಿನಲ್ಲಿ ಸಮಯದ ಯೋಜನೆಗೆ ಸುಮಾರು ಪ್ರಿಫರೆನ್ಸ್ಗಳಿದೆ. ಇದನ್ನು ಮಾಡು, ಅದನ್ನು ಮಾಡು, ಅದನ್ನು ಮಾಡು, ಇದನ್ನು ಮಾಡು ಅಂತ. ಅದರಲ್ಲಿ ಭಜನೆ ಪ್ರಿಫರೆನ್ಸ್ ಪಡೆದಿಲ್ಲ. ಇಷ್ಟು ತಿಳ್ಕೊಂಡು, ನನಗೆ ಇಷ್ಟ ಇಲ್ಲ ಅಂತಲ್ಲ. ಹೇಗೆ ಬಫೆಗೆ ಹೋಗುವಾಗ ತುಂಬ ವಸ್ತು ಇಟ್ಟಾಗ, ತುಂಬ ತಿಂಡಿದ್ದಾಗ ಕೆಲವನ್ನು ನಾನು ಹಾಕಿಕೊಳ್ಳುವುದಿಲ್ಲ. ಯಾಕೆ ಹಾಕ್ಕೊಳ್ಳೋದಿಲ್ಲ? ನನ್ನ ಪ್ರಿಫರೆನ್ಸ್ ಅಲ್ಲದು ಇಲ್ಲ ಅಷ್ಟೇ. ಬೇಕು ಅಂತಾದರೆ ನಾನೇ ಹಾಕ್ಕೊಳ್ಬೇಕು. ಇದು ಹಾಕ್ಕೊಳ್ಬೇಕಾದ್ರೆ ನಾವು ಮಾಡಬೇಕಾಗ್ತದೆ. ಸುಮಾರು ಜನರದ್ದು ಅದು ಚರ್ಚೆ. ಅಷ್ಟು ಒಳ್ಳೆ ಭಜನೆ ಮಾಡ್ತಾರೆ. ಈಗ ಒಂದು ಭಜನೆ ಟೀಮನ್ನು ನೋಡಬೇಕು, ಎಷ್ಟು ಚೆಂದಾಗಿದೆ. ಹಾರ್ಮೋನಿಯಂ ಇದೆ, ತಬಲ ಇದೆ, ಒಟ್ಟಿಗೆ ನುಡಿಸ್ತಾರೆ, ಅಭ್ಯಾಸ ಮಾಡ್ತಾರೆ. ಮತ್ತೊಂದೊಂದು ಕುಣಿತ ಭಜನೆ ಇದೆ, ನೋಡಲಿಕ್ಕೆ ಎಷ್ಟು ಚೆಂದ ಇದೆ. ನಾನು ಭಜನೆ ಮಾಡಿದರೆ ಹೇಗೆ? ನಾನು ಭಜನೆ ಮಾಡಿದರೆ ಆಗ್ತದೆ. ಯಾಕೆ? ನಾನು ಭಜನೆ ಮಾಡುವುದು ಎದುರಿಗೆ ಕೂತವನಿಗೆ ಅಲ್ಲಲ್ಲ, ಮನೆಯಲ್ಲಿ. ಇದಕ್ಕೆ 2 ಮುಖ ಇದೆ. ಒಂದು ಸಾರ್ವಜನಿಕ ಮುಖ, ಒಂದು ವೈಯಕ್ತಿಕ ಮುಖ. ನಾವೇನು ಸಾರ್ವಜನಿಕದಲ್ಲಿ ಕುಣಿತೇವೆ, ನಾವೇನು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಹೋಗಿ ಭಜನೆ ಮಾಡ್ತೇವೆ, ಇದೆಲ್ಲ ಸಾರ್ವಜನಿಕ ಮುಖ. ಸಾರ್ವಜನಿಕವಾಗಿ ಒಂದು ವ್ಯವಸ್ಥೆ ಆಗದಿದ್ದರೆ ವೈಯಕ್ತಿಕ ಮಾಡಲಿಕ್ಕೆ ಆಗುವುದಿಲ್ಲ. ಚಟ ಗೊತ್ತುಂಟ ನಿಮಗೆ? ಚಟಗಳು ಗೊತ್ತುಂಟಲ್ಲ? ಇದೆ ಅಂತ ಕೇಳಿದ್ದಲ್ಲ, ಗೊತ್ತುಂಟಾ? ಚಟಗಳು ಹೇಗೆ ಶುರುವಾಗುವುದು? ವೈಯಕ್ತಿಕವಾಗಿ ಶುರುವಾಗುವುದಿಲ್ಲ. ಚಟಗಳು ಹೇಗೆ ಶುರುವಾಗುವುದು? ಸಾಮೂಹಿಕವಾಗಿ. ಎಲ್ಲಿಯೋ ಹೋಗಿದ್ದಾಗ ಒಂದು ನೀವು ಚಟ ಅಂತ ಹೇಳಿದವುಗಳು ಕೆಲವರು ಮಾತಾಡುವುದಿಲ್ಲ. ಯಾಕೆ? ಇವರು ಹೇಳಿದರೆ ಇಲ್ಲಿ ಒಳ್ಳೆ ಚಟ ಮತ್ತು ಕೆಟ್ಟ ಚಟ ಅಂತ ಇದೆ. ಅವರಿಗೊಂದು ಚಟ ಇದೆ, ಯಕ್ಷಗಾನದ ಚಟ. ಅವರಿಗೊಂದು ಚಟ ಇದೆ, ಯಾವುದು? ಭಜನೆಯ ಚಟ. ಒಳ್ಳೆ ಚಟಗಳಿದೆ. ಚಟ ಅಂದರೆ ಬಿಡುವುದಿಲ್ಲ ಅದನ್ನು ಅಂತ. ಹಾಗೆ ಸಾರ್ವಜನಿಕವಾಗಿ ಒಂದು ಚಟ ಕೆಲವರಿಗೆ ಹಿಡಿತದೆ, ಹಿಡಿಬೇಕದು. ಅದು ವೈಯಕ್ತಿಕ ಆಗ್ತಾ ಇದೆಯಾ ಅಂತ ಈಗಿನ ಕಾಲಘಟ್ಟದಲ್ಲಿ ನಾವು ಆಲೋಚನೆ ಮಾಡಬೇಕು. ಭಜನಾ ಸಂಘದಲ್ಲಿ ಹಾಡ್ತೇವೆ, ಅಲ್ಲಿ ಹೋಗಿ ಕುಣಿತ ಭಜನೆ ಮಾಡ್ತೇವೆ. ನಮ್ಮ ಮನೆಯಲ್ಲಿ ಭಜನೆ ಆಗ್ತದಾ? ದಟ್ ಇಸ್ ದ ಬೇಸಿಕ್ ಕ್ವಶನ್. 30 ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ಭಜನೆ ಆಗ್ತಾ ಇತ್ತು, ಸಾರ್ವಜನಿಕವಾಗಿ ಕಡಿಮೆ ಇತ್ತು. ಆಗ್ತಾ ಇಲ್ಲ ಅಂತಲ್ಲ. ಈಗ ಸಾರ್ವಜನಿಕವಾಗಿ ಬೇಕಾದಷ್ಟು ಆಗ್ತಾ ಇದೆ. ನಮ್ಮ ಮನೆಯ ಭಜನೆ ಆಗ್ತಾ ಇದೆಯಾ? ನಾನು ಏನು ಉತ್ತರ ಕೊಡ್ತಾ ಇಲ್ಲ. ಆಗದಿದ್ದರೆ ಇವತ್ತು ಈ ಕಾರ್ಯಾಗಾರದಲ್ಲಿ ಏನು ನಾವು ಸಂಕಲ್ಪ ಮಾಡ್ತೇವೋ ಅದರ ಮೂಲಕ ಆದರೂ ಭಜನೆ ಶುರುವಾಗಲಿ ಅಂತಷ್ಟೇ. ಬರೀ ಇಲ್ಲಿ ಕುಣಿತ ಭಜನೆ ಮಾಡಿ ರಥದಲ್ಲಿ ಒಂದು ಮೆರವಣಿಗೆ ಹೋಗಿ ಆ ನಂತರ ಆಶೀರ್ವಾದ ಪಡೆದು ಮುಗಿಸುವುದು ಈ ಕಾರ್ಯಾಗಾರದ ಉದ್ದೇಶ ಅಲ್ಲ. ನಮ್ಮ ಮನೆಯಲ್ಲಿ ನಿತ್ಯ ಭಜನೆ ಶುರು ಆಗ್ತದ? ಮಕ್ಕಳಿಲ್ಲ, ಟೈಮ್ ಇಲ್ಲ, ಕಾರಣ ಅಲ್ಲ. ಅದು ಯಾವುದರ ಪ್ರಕಾರ ಹೋಗ್ತದೆ? ನಮ್ಮ ಪ್ರಿಫರೆನ್ಸ್. ಸೊ ನಮ್ಮ ಬದುಕಿನಲ್ಲಿ ಭಜನೆಗೆ ಒಂದು ಪ್ರಿಫರೆನ್ಸ್ ಕೊಡಲಿಕ್ಕೆ ಆಗ್ತದ ಅಂತ. ಅದಕ್ಕೊಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಾನು ಹಾಡುಗಾರ ಅಲ್ಲ, ಅವರೆಲ್ಲ ಒಳ್ಳೆ ಹಾಡುಗಾರರು. ಆದರೂ ನೀವು ಸಹಿಸಿಕೊಂಡು ಕೇಳಬೇಕು. ಭಜನೆಗೆ ಪ್ರಾರಂಭ ಮಾಡೋಣ. ಓ, ಕಂಡೀಷನ್ ಇದೆ. ನಾನು ಯಾವತ್ತೂ ಒಬ್ಬನಾಗಿ ಹಾಡೋದಿಲ್ಲ. ನಾನು ಹಾಡಿದ್ದ ನೀನೊಬ್ಬರು ಹಾಡಲೇಬೇಕು. ಹರಿ ಓಂ ಹರಿ ಓಂ ಅಂತ ಹೇಳುವವರು ಮಾತ್ರ ಇಲ್ಲಿ ಭಾಗಿದಾರಿಗಳು. ಆಗ ಹೇಳಿದ್ದೇವೆ, ಯಾರು ನಮ್ಮ ವೀಕ್ಷಣೆಗೆ ನಿಲ್ಲುತ್ತಾರೋ, ಯಾರು ನಮ್ಮ ಮಾತಿಗೆ ಕೇಳ್ತಾರೋ ಅವರೆಲ್ಲ ಭಾಗಿದಾರಿಗಳು ಅಂತ. ಆಯ್ತಾ? ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಗ ತಾಳ ಹೇಗೆ ಇರಲಿ, ರಾಗ ತಾಳ ಹೇಗೆ ಇರಲಿ. ಇದು ತುಂಬ ಜನರ ಕಷ್ಟ. ನನ್ನ ರಾಗ ಸರಿ ಇಲ್ಲ, ಇಲ್ಲದೊಂದು 2 ಹಾಡ್ತಿದ್ದೆ, ಅದು ತಾಳಕ್ಕೆ ಸೇರುವುದಿಲ್ಲ. ಇಲ್ಲ, ಕೆಲವು ಸಲ ಸೇರುವುದೂ ಇಲ್ಲ. ಅವರು ಭಜನೆ ಆಡುವ ನಾವೇ ಹೇಳ್ತೇವೆ ಅವರು ಮೌನ ಇದ್ರೆ ಒಳ್ಳೆಯದು ಅಂತ. ಅವರ ತಾಳ ಬೇರೆ. ಅದೆಲ್ಲ ಸಾರ್ವಜನಿಕ ಭಜನೆಯಲ್ಲಿ ನೀವು ಅದನ್ನು ಗಮನಿಸಿ. ಆದರೆ ಮನೆಯ ಭಜನೆಗೆ ಎಂತ ಇದೆ? ಮನೆಯ ಭಜನೆ ನಮ್ಮ ಮನೆಯಲ್ಲಿ ಮಾಡುವಂಥದ್ದು. ರಾಗ ತಾಳ ಹೇಗೆ ಇರಲಿ, ಆದರೆ ಏನು ಬೇಕಂತೆ? ಪ್ರೇಮವು ತುಂಬಿದರೆ ಸಾಕಂತೆ.
ಲಕ್ಷ್ಯ ಬೇಡ ರಾಗದ ಕಡೆಗೆ. ನಿನಗೆ ಲಕ್ಷ್ಯ ಯಾವ ರಾಗಪ್ಪ, ಯಾವ ಬಿಲಹರಿ ಹಾಕಬೇಕಾ, ಅದು ಹಾಕಬೇಕಾ, ಮೋಹನ ಹಾಕಬೇಕಾ, ಅದು ನಮ್ಮ ವಿಷಯ ಅಲ್ಲ. ಭಾವ ತುಂಬಿ ಹಾಡುವ ಅಷ್ಟೇ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ಸೀತ. ಲಕ್ಷ್ಯ ಬೇಡ ರಾಗದ ಕಡೆಗೆ, ಲಕ್ಷ್ಯ ಬೇಡ ರಾಗದ ಕಡೆಗೆ. ಪ್ರೇಮವು ತುಂಬಲಿ ಹೃದಯದ ಒಳಗೆ, ಪ್ರೇಮವು ತುಂಬಲಿ ಹೃದಯದ ಒಳಗೆ. ಲಕ್ಷ್ಯ ಬೇಡ ರಾಗದ ಕಡೆಗೆ, ಲಕ್ಷ್ಯ ಬೇಡ ರಾಗದ ಕಡೆಗೆ. ಪ್ರೇಮವು ತುಂಬಲಿ ಹೃದಯದ ಒಳಗೆ, ಪ್ರೇಮವು ತುಂಬಲಿ ಹೃದಯದ ಒಳಗೆ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ ರಾಮ ರಾಮ. ಕೈ ತಗೊಳ್ಳಿ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ರಾಮ. ರಾಗ ತಾಳ ಹೇಗೆ ಇರಲಿ, ರಾಗ ತಾಳ ಹೇಗೆ ಇರಲಿ. ರಾಮನ ನಾಮವು ಬಾಯಿಗೆ ಬರಲಿ, ರಾಮನ ನಾಮವು ಬಾಯಿಗೆ ಬರಲಿ. ರಾಗ ತಾಳ ಹೇಗೆ ಇರಲಿ, ರಾಗ ತಾಳ ಹೇಗೆ ಇರಲಿ. ರಾಮನಾಮವು ಬಾಯಿಗೆ ಬರಲಿ, ರಾಮನ ನಾಮವು ಬಾಯಿಗೆ ಬರಲಿ. ಕೃಷ್ಣನ ನಾಮವು ಬಾಯಿಗೆ ಬರಲಿ, ಕೃಷ್ಣನ ನಾಮವು ಬಾಯಿಗೆ ಬರಲಿ. ವಿಠಲನ ನಾಮವು ಬಾಯಿಗೆ ಬರಲಿ, ವಿಠಲನ ನಾಮವು ಬಾಯಿಗೆ ಬರಲಿ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ರಾಮ. ಭಜನೆ ಮೇಲೆ ಪ್ರಾರಂಭ ಮಾಡೋಣ, ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ಸೀತ. ರಾಮ 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 ಸೀತ, ರಾಮ 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 ಸೀತ. ಬೋಲೋ ಪ್ರಭು ರಾಮಚಂದ್ರ ಕೀ. ಯಾಕೆ ಮಾಡಬಾರದು ಮನೆಯಲ್ಲಿ ಅಂತ. ಒಂದೆರಡು ದಿವಸ ಮಗ ಹೇಳಿಯಾನ, ಅಪ್ಪನಿಗೆ ಹುಚ್ಚು ಹಿಡಿದಿದ್ದ. ಹೇಳದೇ ಇದ್ದಾರಾ? ಹೇಳಿ. ಮೊಬೈಲಲ್ಲಿ ಎಂತ ಬೇಕಾದರೂ ಅರ್ಚಲಿ, ಮೊಬೈಲ್ನ ಫೇಸ್ಬುಕ್ ಅದು ಇದರಲ್ಲಿ ಎಂತ ಬೇಕಾದರೂ ಮಾಡಲಿ, ಮಕ್ಕಳಿಗೆ ಅದು ವಿಶಿಷ್ಟ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ಅವರು ಮೊಬೈಲ್ನೊಟ್ಟಿಗೇ ಹುಟ್ಟಿದವರು. ಅವ್ರನ್ನ ಮೊಬೈಲ್ನ ಆಟ ಏನು ಅವರಿಗೆ ಬಾಧೆಯೂ ಆಗುವುದಿಲ್ಲ, ಅವರು ಮೊಬೈಲ್ನೊಟ್ಟಿಗೆ. ಹೀಗೆ ಕುಣಿದ್ರೆ ನಾವೆಲ್ಲೊಂದು ಆವಂತ ಅಂತ. ಇನ್ನು ಕೆಲವರು ಟ್ರೈ ಮಾಡ್ಯಾರು, ಬಾಗಿಲಾಕಿ, ದೇವರ ಕೋಣೆಗೆ ಬಾಗಿಲಾಕಿ ಅದನ್ನು ಸೌಂಡ್ ಪ್ರೂಫ್ ಮಾಡಿ ಕುಣಿಲಿಕ್ಕೆ ಪ್ರಯತ್ನ ಪಟ್ಟಾರು. ನಿಮ್ಮ ಕುಟುಂಬವನ್ನು ಬೇರೆ ಆಗಿಟ್ಟು ನೀವು ಏನು ಕೆಲಸ ಮಾಡಿದರೂ ಅದರ ಎಫೆಕ್ಟ್ ಆಗುವುದಿಲ್ಲ ಅಂತ ನನ್ನ ಭಾವನೆ. ಅಯ್ಯೋ, ಭಜನೆ ಮಾಡಲಿಕ್ಕೆ ನಾಚಿಕೆ, ಅದನ್ನು ಹೇಳಿದ್ದಾರಲ್ಲ, ಇದು ಆಗ್ತದಾ ಅಂತ ಮನೆಯಲ್ಲಿ. ಇದು ಆದರೆ ಇಂಥ ಕಾರ್ಯಾಗಾರ ಸಾರ್ಥಕ ಅಂತ ನಾನು ಹೇಳುವಂಥದ್ದು. ರಿಯಾಕ್ಟ್ ಆಗಬೇಕು. ಇದು ಶ್ರವಣ, ಇದು ಸ್ಮರಣ, ವಂದನ, ಕೀರ್ತನ, ಭಜಿಸುವುದು, ಕೀರ್ತಿಸುವುದು, ಪಾದ ಸೇವನ. ಅದರ ಮೊದಲು ಒಂದು ಅರ್ಚನ ತಗೊಳ್ಳುವ. ಯಾವುದು? ಅರ್ಚಿಸುವುದು. ಯಾರಿಗೆ? ದೇವರಿಗೆ ಅರ್ಚಿಸ್ತೇವೆ. ನನಗೆ ಏನಿದೆಯೋ ಅದನ್ನು ನಾನು ದೇವರಿಗೆ ಒಪ್ಪಿಸುವುದು. ನನಗೆ ಏನಿಷ್ಟವೋ ಅದನ್ನು ದೇವರಿಗೆ ಒಪ್ಪಿಸುವುದು. ದೇವರಿಗೆ ಇಷ್ಟವೋ ಗೊತ್ತಿಲ್ಲ, ನಾವು ಹೇಳ್ತೇವೆ ಇಂಥ ದೇವರಿಗೆ ಇಂಥದ್ದು ಇಷ್ಟ ಅಂತ, ಅದು ನಾವೇ ಮಾಡಿದ್ದಲ್ಲ. ಮಾಂಸಾಹಾರ ಯಾರಿಗೆ ಇಷ್ಟವೋ ಅವರು ಮಾಂಸಾಹಾರವನ್ನೇ ಅವರ ದೇವರಿಗೆ ಒಪ್ಪಿಸ್ತಾರೆ ಅಲ್ವಾ? ಕುಡಿಯುವಂಥ ಕಳ್ಳನ್ನು ಕೂಡ ಒಪ್ಪಿಸ್ತಾರೆ, ತೀರ್ಥವಾಗಿ ಪಡಿತಾರೆ. ನನಗಿಷ್ಟವಾದನ್ನು ದೇವರಿಗೆ ಒಪ್ಪಿಸುವುದು, ಅರ್ಚಿಸುವುದು, ಇದು ಖಂಡಿತ ಭಾಗ. ನಮ್ಮ ಮನೆಯಲ್ಲಿ ಅದಕ್ಕೆ ಶಾಸ್ತ್ರವೋ ಗೊತ್ತಿಲ್ಲ ನನಗೆ, ಯಾರ ಶಾಸ್ತ್ರವೋ ಹೇಗಿರಲಿ, ಅದು ನಾನು ಅರ್ಚನೆಯನ್ನು ಮಾಡ್ಬೋದು. ನಮ್ಮದೇ ಆದಂಥ ವಿಧಾನದಲ್ಲಿ ನಾವು ಮನೆಯನ್ನು ಅರ್ಚನೆ ಮಾಡೋದು. ಅದಕ್ಕೆ ದೇವರ ಕೋಣೆ ಒಂದು ಬೇಕು ಅಂತ. ದೇವರ ಕೋಣೆ ಯಾಕೆ ಬೇಕು ಅಂತ ಹೇಳೋದನ್ನು ಇನ್ನು ಕೊನೆಯ ಭಾಗದಲ್ಲಿ ವಿವರಿಸ್ತೇನೆ. ಅರ್ಚಿಸಬಹುದಲ್ಲ? ನಿಮಗೆಲ್ಲ ಗೊತ್ತಿದೆ, ನನ್ನ ಮನೆಯಲ್ಲಿ ಚಿಕ್ಕದಿರುವಾಗ ಅಕ್ಕನಿಗೆ ಒಂದು ಸೀರೆ ತಂದರೆ ಉಟ್ಟು ಅದು ಅಂಗಡಿಯಲ್ಲಿ ಉಡುವ ಕ್ರಮವೇ ಇಲ್ಲ. ಮನೆಗೆ ಬರ್ತದೆ, ಮನೆಗೆ ಬಂದ ಕೂಡಲೇ ಎಲ್ಲಿ ಇಡ್ತಾರೆ? ಫಸ್ಟಿಗೆ ದೇವರ ಎದುರಿಟ್ಟು ಅದರ ಮೇಲೆ ಒಂದು ಹೂ ಇಟ್ಟು ಮತ್ತೆ ಅಕ್ಕನಿಗೆ ಕೊಡುವುದು. ಅಲ್ಲ, ಅಕ್ಕನಿಗೆ ಸೀರೆ ತಂದಾಗ ಲೇಟ್ ಆಗುವುದಲ್ಲಿ ನಮ್ಮ ಏನೂ ಆಕ್ಷೇಪ ಇರಲಿಲ್ಲ.
ಆದರೆ ಏನು ವಿಶೇಷ ಗೊತ್ತಾ, ಆದಿತ್ಯವಾರ ರಜಾ ದಿನ ನಮ್ಮ ಮನೆಯಲ್ಲಿ ಎಣ್ಣೆ ತಿಂಡಿ ಮಾಡಿದರೂ ನಮಗೆ ಸುರುವಿಗೆ ಸಿಗ್ತಿರ್ಲಿಲ್ಲ. ಅದು ಯಾಕೆ ಗೊತ್ತಿಲ್ಲ. ಎಲ್ಲ ಮಾಡಿದ ನಂತರ ಅಮ್ಮ ಎಲ್ಲಿ ತಗೊಂಡೋಗಿ ಇಡ್ತಿದ್ರು, ದೇವರು, ನನಗೆ ಈಗಲೂ ನೆನಪಿದೆ, ದೇವರ ಕೋಣೆ ಇದಿಟ್ಟು ಅದಕ್ಕೊಂದು ತುಳಸಿಯ ಹೂವನ್ನು ಹಾಕಿದ ನಂತರ ಮತ್ತೆ ಮಕ್ಕಳಿಗೆ ಹಂಚುವಂಥದ್ದು. ಅಂದರೆ ನಾನು ನನಗೆ ಏನು ಸಂಭ್ರಮಿಸ್ತೇನೋ, ಏನು ಪಡಿತೇನೋ ಅದನ್ನೆಲ್ಲ ಯಾರಿಗೆ ಕೊಡ್ತೇನೆ? ಮೊದಲಿಗೆ ದೇವರಿಗೆ ಕೊಡ್ತೇನೆ. ಅವನಿಗೆ ಅರ್ಪಿಸಿದ ನಂತರ ನಾನು ಪಡಿತೇನೆ. ಯಾಕೆಂತೇಳಿದರೆ ಎಲ್ಲವೂ ನಿನಗೆ ಅರ್ಪಿತ, ನನ್ನದು ಏನೂ ಇಲ್ಲ, ಎಲ್ಲವೂ ನೀನು ಕೊಟ್ಟದ್ದು, ನೀನೇ ಕೊಡ್ತಾ ಇದ್ದೇನೆ. ಇದು ಮಕ್ಕಳು ಪ್ರಶ್ನಿಸ್ತಾರೆ, ಝೆನ್ಝಿ ಮಕ್ಕಳು ಪ್ರಶ್ನಿಸ್ತಾರೆ. ನಾನು ಇದೆಲ್ಲ ಝೆನ್ಝಿ ನಂತರ ಈಗ ಇರುವಂಥ ಈ ಮಕ್ಕಳು ಝೆನ್ ಆಲ್ಫಾ ಆಯ್ತಾ. 2025 ಹುಟ್ಟಿದ್ದು ಯಾವುದು? ಝೆನ್ ಆಲ್ಫಾ. ಇವತ್ತಿನವರೆಗೆ ಮೊನ್ನೆವರೆಗೆ ಹುಟ್ಟಿದ್ದು ಝೆನ್ ಆಲ್ಫಾ. ಮೊನ್ನೆಯ ನಂತರ 2026 ಹುಟ್ಟುದು ಝೆನ್ ಬೀಟಾ. ಇವರೆಲ್ಲ ಹೇಗೆ ಕೇಳ್ತಾರೋ ಗೊತ್ತಿಲ್ಲ. ಅವ್ರು ಕೇಳ್ಯಾರ ಹೀಗೆ, ನೀನು ಯಾಕೆ ದೇವರಿಗೆ ಸಣ್ಣ ಸಣ್ಣ ಪಾತ್ರದಲ್ಲಿ ಇಡ್ತಿ, ಸ್ವಲ್ಪ ಸ್ವಲ್ಪ ಇಡ್ತಿ ಅಂತ. ಮತ್ತೆ ಅವರೇ ಉತ್ತರ ಕಂಡುಕೊಳ್ತಾರೆ. ಎಲ್ಲಿಯಾದರೂ ದೊಡ್ಡ ದೊಡ್ಡ ಪಾತ್ರಲಿಟ್ಟು ನಿಜವಾಗಿಯೂ ದೇವರು ತಗೊಳ್ತಾನೆ ಅಂತ ಒಂದು ಸಿಸ್ಟಮ್ ಇರ್ತಿದ್ರೆ ಖಂಡಿತ ನಾವು ಸಣ್ಣ ಸಣ್ಣ ಪಾತ್ರದಲ್ಲಿ ಇಡ್ತಿದ್ದೆವು. ಆದರೆ ಅದು ಯಾವುದಿಲ್ಲ. ಅದು ಈ ಯಾಕೆ ಪ್ರಶ್ನೆ ಕೇಳ್ತಾ ಇದೆ ಮಕ್ಕಳು, ಇಂಥ ಈ ಆಲ್ಫಾ ಬೀಟಾ ಎಲ್ಲ ಹೇಳಿದಲ್ಲ, ಈ ಜನ್ರೇಷನ್ ಮಕ್ಕಳು 10 ಪ್ರಶ್ನೆ ಮಾಡ್ತಾರೆ. ಅವರಿಗೆ ಸರಿಯಾದ ಉತ್ತರ ಸಿಕ್ಕಿದರೆ ಅವರು 100% ಫಾಲೋ ಮಾಡ್ತಾರೆ. ಈ ಮಧ್ಯದಲ್ಲಿ ನಮಗೆ ಸರಿಯಾದ ಉತ್ತರ ಸಿಗದೆ ಒಟ್ಟು ಹಾರೈಕೆ ಉತ್ತರ ಕೊಟ್ಟರೆ ಅವರು ನಮ್ಮ ಮನೆಯ ಮಗುವೇ ಆಗಿರಲಿ, ನನ್ನ ಮಗನೇ ಆಗಲಿ, ಅದನ್ನು ಸ್ವೀಕರಿಸಲಿಕ್ಕೆ ಅವರು ತಯಾರಿರುವುದಿಲ್ಲ. ಅಂತೂ ನನ್ನಲ್ಲಿರುವುದನ್ನು ಅರ್ಪಣೆ ಮಾಡುವುದು, ಅರ್ಚಿಸುವುದು. ಆನಂತರ ಪಾದ ಸೇವನ. ಯಾರ ಪಾದ ಸೇವನೆ ಮಾಡಬೇಕು ಅಂತ ಚರ್ಚೆ ವಿಷಯ. ದೇವರಿಗೆ ಸಂಬಂಧಪಟ್ಟಂಥ ಸೇವೆಯನ್ನು ಮಾಡಬೇಕು, ದೇವಸ್ಥಾನಗಳಲ್ಲಿ ಸೇವೆ ಮಾಡಬೇಕು, ನಮ್ಮ ಬಂಧುಗಳು ಬಂದಾಗ ಸೇವೆ ಮಾಡಬೇಕು. ಈವನ ನಮ್ಮ ನೆಂಟರ ಮನೆಯಲ್ಲಿ ನಾವು ಹೋಗಿ ಒಂದು ಫಂಕ್ಷನಲ್ಲಿ ಸೇರುವುದು ಪಾದ ಸೇವನೆಯ ಭಾಗ ಅಂತೆ. ಒಟ್ಟಿಗೆ ಸೇರುವುದು. ಅದರಿಂದಲೂ ಮುಖ್ಯವಾಗಿ ನನ್ನ ಮನೆಯಲ್ಲಿರುವಂಥ ಹಿರಿಯರ ಪಾದ ಸೇವನೆ ಮಾಡುವಂಥದ್ದು. ಇದನ್ನು ದೊಡ್ಡ ಚರ್ಚೆ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾನೇನು ನಿಮ್ಮ ತಂದೆ ತಾಯಂದಿರನ್ನು ಎಲ್ಲಿಗೆ ವೃದ್ಧಾಶ್ರಮಕ್ಕೆ ಕಳಿಸಬೇಡಿ ಅಂತ ಇಲ್ಲಿ ಹಾರೈಸಲಿಕ್ಕೆ ಬರುವುದೂ ಇಲ್ಲ. ಅದು ಸಂದರ್ಭ ನಿರ್ಧರಿಸ್ತದೆ. ಆದರೆ ಇರುವಷ್ಟು ಕಾಲ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರಿಗೆ ಯಾಕೆ ಪಾದ ಸೇವನೆ ಮಾಡಬಾರದು? ಆ ಪಾದ ಸೇವನೆ ಮಾಡುವ ಮೂಲಕ ನಾವು ಯಾಕೆ ಹನುಮಂತನ ಆಗಬಾರದು? ಹನುಮಂತ ಪಾದ ಸೇವನೆಗೆ ದೊಡ್ಡ ಹೆಸರು. ದಾಸನಾಗಲಿಕ್ಕೆ ಅವ ಬಯಸಿದ ಅಲ್ವಾ? ಪಾದ ಸೇವನೆಗಿದ್ದ ದೊಡ್ಡ ಹೆಸರು ದಾಸ್ಯಂ. ನಂತರದ್ದು ದಾಸರಾಗಬೇಕಂತೆ. ಯಾರ ದಾಸರಾಗಬೇಕು? ದೇವರ ದಾಸರಾಗಬೇಕು, ನಮ್ಮ ತಂದೆ ತಾಯಂದಿರ ದಾಸರಾಗಬೇಕು. ಅದಕ್ಕೆ ದಾಸರು ಅಂತ ಹೇಳೋದು. ಈಗ ನಾವು ದಾಸ ಸಾಹಿತ್ಯ ಅಂತ ಹೇಳ್ತೇವಲ್ಲ, ಅವರು ಕವಿಗಳು, ಕವಿ ಪುಂಗವರು ಅಂತ ಹೇಳಲಿಲ್ಲ. ನಾವು ದೇವರ ದಾಸರು. ಒಂದು ದಾಸರ ಪದ್ಯ ಹಾಡ್ಬೋದಾ? ದಾಸರ ಅದಕ್ಕಿಂತ ಮೊದಲು ಅವ್ರು ಹೇಳ್ತಾರೆ, ದಾಸ ದಾಸರ ಮನೆಯ ದಾಸಾನು ದಾಸ. ಸ್ವಾಮಿ, ನನ್ನನ್ನು ದಾಸ ಅಂತ ಕರೆದ್ರೆ ಮಾತ್ರ ನನಗೆ ಬೇಜಾರಿಲ್ಲ, ನನಗೆ ಹೇಗೆ ಕರೀದ್ರಿ? ದಾಸ. ಒಬ್ಬ ದಾಸ ಇದ್ದಾರಲ್ಲ, ಶ್ರೇಷ್ಠ ದಾಸ, ಅವರ ದಾಸರ ಮನೆ ನಾನು ಕೆಲಸದವ ಅಂತ ಕರೆದ್ರು ನನಗೆ ಬೇಜಾರಿಲ್ಲ. ಯಾಕೆ ನಾನು ದಾಸ ಆಗ್ಲಿಕ್ಕೆ ಇಷ್ಟಪಡ್ತೇನೆ. ಹನುಮಂತ ಒಬ್ಬ ದಾಸ, ರಾಮದಾಸ. ತುಂಬ ದಾಸರಿದ್ದಾರೆ. ಅಂತಹ ದಾಸರು ಕೊಟ್ಟಂತಹ ಪರಂಪರೆಯನ್ನು ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಒಂದು ದಾಸ ಹರಿ ಓಂ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ, ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವು ಆಗೆ ಜಾಣತನದಿ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ, ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ, ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ, ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವು ಆಗಿ ಜಾಣತನದು ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ. ಆಹ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ. ഇരുಳು ಹಗಲು ಏಕವಾಗಿ ಅರಿಯು ಇನ್ನ ಬಿಡದು ತಂದೆ ಮರುಳು ಮಾಡಿಕೊಂಡೆಯಲ್ಲಿ
ಮಾಯದೇವಿ. ಸರ್ವ ಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ, 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 ಸರ್ವದ ತನ್ನೆದೆಯ ಮೇಲೆ ಬಿಡದೆ ನೀ ಧರಿಸಿದಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯದೇವಿ. ಆಹ ಮರುಳು ಮಾಡಿಕೊಂಡೆಯಲ್ಲಿ ಮಾಯದೇವಿಯೇ. ಹನುಮಂತ ಎಲ್ಲಿಯೂ ನಾನು ವಿಜೃಂಭಿಸಬೇಕು ಅಂತ ಬಯಸಲಿಲ್ಲ. ಅವ ವಿಜೃಂಭಿಸಬೇಕಾದರೂ ಜಾಂಬವಂತರವರು ಅವನಿಗೆ ಗಾಳಿ ಹಾಕಿ ಕೆಲಸ ಮಾಡಿಸ್ತಿದ್ರು. ಕೊನೆಗೆ ಅವನ ಹನುಮಂತ, ನೀವು ರಾಮ ಲಕ್ಷ್ಮಣ ಸೀತೆ ಇವರ ಫೋಟೋ ನೋಡಿದ್ದೀರಲ್ಲ, ಅದರಲ್ಲಿ ಹನುಮಂತ ಇದ್ದಾನೆ. ಎಲ್ಲಿರ್ತಾನೆ? ಕೆಳಗೆ ನಮಸ್ಕಾರ ಮಾಡಿಕೊಂಡು ದಾಸನಾಗಿ. ಆ ದಾಸ ಅಂತ ಪ್ರವೃತ್ತಿ ಅಂತ ಹೇಳುವುದು ಭಕ್ತಿಯ ಒಂದು ಮಾರ್ಗ. ಹೇಳಿದ್ದನ್ನು ಮಾಡುದು. ನನಗೆ ಅದರ ವಿಮರ್ಶೆ ಅಗತ್ಯ ಇಲ್ಲ. ಹೇಳುವ ಸರಿಯಾಗಿ ಹೇಳ್ತಾನೆ ಅಂತ ನನಗೆ ಗೊತ್ತಾದ ನಂತರ ಅವ ಹೇಳಿದ್ದನ್ನು ಮಾಡುದು, ಇದೇ ಒಂದು ಭಕ್ತಿ. ಶ್ರವಣ, ಸ್ಮರಣ, ಕೀರ್ತನ, ವಂದನ, ಕೀರ್ತನ, ಅರ್ಚನ, ಪಾದಸೇವನ, ದಾಸ್ಯಂ, ಸಖ್ಯಂ, ಗೆಳೆತನದ ಮೂಲಕ ಭಕ್ತಿಯನ್ನು ಪಡೆಯಬಹುದಂತೆ, ಭಕ್ತಿ ಮಾರ್ಗವನ್ನು ಅನುಸರಿಸಬಹುದಂತೆ. ಏನಾದರೂ ಉದಾಹರಣೆ ನೆನಪಿಗೆ ಬರ್ತದ? ದೇವರ ಗೆಳೆಯರಾಗಿದ್ದುಕೊಂಡೇ ಪ್ರಸಿದ್ಧರಾದವರು ಸುಮಾರಿದ್ದಾರೆ. ಅದರಲ್ಲಿ ದೊಡ್ಡ ಸಖ್ಯ ಯಾವುದು ಗೊತ್ತಾ? ಅರ್ಜುನ. ಕೃಷ್ಣ ಭಾವನಾಗಿದ್ದ, ಸಂಬಂಧದಲ್ಲಿ ಭಾವ, ಭಕ್ತ ಅಂತಲೂ ಅನ್ನಿಸಿಕೊಂಡಿದ್ದ. ಯಾಕೆ? ಧರ್ಮರಾಯ ಭಕ್ತಿಯ ಪರಾಕಾಷ್ಠೆಯಿಂದ ಕೃಷ್ಣನ ಒಪ್ಪಿದ್ದ. ಅಣ್ಣ ಭಕ್ತನ ನಂತರ ಈ ಭಕ್ತ ಆಗಲೇಬೇಕು. ಆದರೆ ಅರ್ಜುನ ಕೊನೆಗೂ ಕೃಷ್ಣನೊಟ್ಟಿಗಿನ ಸಂಬಂಧ ಅಂತಿಮ ಯಾವುದು ಅಂತ ಹೇಳಿದರೆ ಸಖ ಅಲ್ಲ. ಮೊದಲನ ಅವರ ಜನ್ಮದಲ್ಲೇ ಅವರು ಸಖರ, ಯಾವುದು ಋಷಿಗಳಾಗಿದ್ದವರು, ನರನಾರಾಯಣರು ಅಂತ ನಿಮಗೆ ಗೊತ್ತಿದೆ ಕತೆ. ಮತ್ತೆ ಅವರ ಜನ್ಮವೆತ್ತಿ ಇಲ್ಲಿ ಅರ್ಜುನ ಮತ್ತು ಕೃಷ್ಣ ಮತ್ತು ಅರ್ಜುನರಾಗ್ತಾರೆ. ಆದರೆ ಒಬ್ಬ ಸ್ನೇಹಿತನಾಗಿಟ್ಟುಕೊಂಡು ದೇವರೊಂದಿಗೆ ಸ್ನೇಹಿತನಾಗಿದ್ದು ನೋಡಿ ಆ ಗಡಿಯನ್ನು ದಾಟಿ ಹೋಗಲಿಲ್ಲ. ದೇವರನ್ನ ಏಕವಚನದಲ್ಲೇ ಸಂಬೋಧನೆ ಮಾಡ್ತಿದ್ದ. ಕೃಷ್ಣ ಹಾಗೆ ಹೇಳು, ಹೀಗೆ ಹೇಳು. ಅಂತಹ ಸ್ನೇಹಿತನಿಗೆ ಕೃಷ್ಣ ಉಪದೇಶ ಮಾಡ್ತಾನೆ. ಆದ ಕಾರಣ ದೇವರ ಜೊತೆ ಸಖ್ಯದಿಂದಲೇ ಇರಬಹುದು. ಆದರೆ ಅದು ಯಾವ ಸಖ್ಯ ಅಂತೇಳಿ ನಾವು ಆಲೋಚನೆ ಮಾಡಿಕೊಳ್ಳಬೇಕು. ಕೃಷ್ಣ ಅರ್ಜುನರಿದ್ದಾಗೆ. ಕೊನೆಯದು ಆತ್ಮನಿವೇದನ. ಆತ್ಮನಿವೇದನೆ ಮಾಡಿಕೊಳ್ಳುವಂಥದ್ದು ಒಂದು ಭಕ್ತಿಯ ಮಾರ್ಗ. ದೇವರ ಜೊತೆ ಹೇಗೆಲ್ಲ ಸಂಬಂಧ, ಭಕ್ತಿಯ ಮಾರ್ಗದಲ್ಲಿ ಹೇಗೆಲ್ಲ ಸಂಬಂಧ ಇಟ್ಕೊಳ್ಬಹುದು ಅಂತ ಹೇಳಿದರೆ, ಅಥವಾ ಭಕ್ತಿ ಮಾರ್ಗವನ್ನು ಹೇಗೆ ಅನುಸರಿಸಬಹುದು ಅಂತ ಹೇಳಿದರೆ, ಶ್ರವಣ ಮಾಡಬಹುದು, ಸ್ಮರಣ ಮಾಡಬಹುದು, ಆನಂತರ ವಂದನ ಮಾಡಬಹುದು, ಕೀರ್ತನ ಮಾಡಬಹುದು, ಅರ್ಚನೆ ಮಾಡಬಹುದು, ಪಾದ ಸೇವನೆ ಮಾಡಬಹುದು, ಹಾಗೆ ದಾಸರಾಗಿರಬಹುದು, ಸಖರಾಗಿರಬಹುದು, ಆತ್ಮನಿವೇದನೆ ಮಾಡಿಕೊಳ್ಬಹುದು. ಹೇಳಿ, ತುಂಬ ದುಃಖ ಆದಾಗ ನೀವೇನು ಮಾಡ್ತೀರಿ? ತುಂಬ ದುಃಖ ಆದಾಗ ಅಳ್ತೇವೆ. ಬಟ್ ಎಲ್ಲಿ ಅಳ್ತೀರಿ ಅಂತ ಹೇಳೋದು ಪ್ರಶ್ನೆ. ತುಂಬ ದುಃಖ ಆದಾಗ ತುಂಬ ಜನರ ಎದುರು ಅಳುವುದಿಲ್ಲ ನಾವು. ನನ್ನ ದುಃಖ ಇನ್ನೊಬ್ಬರಿಗೆ ಗೊತ್ತಾಗಬೇಕು ಅಂತ ನಮ್ಮ ಮನಸ್ಸಲ್ಲಿದ್ದರೆ ಮಾತ್ರ ಎಲ್ಲರ ಎದುರು ಅಳುತ್ತೇವೆ. ಇಲ್ಲದಿದ್ದರೆ ತುಂಬ ದುಃಖ ಆದಾಗ ಓಡಿ ಹೋಗಿ ಒಂದು ರೂಮಿನ ಬಾಗಿಲು ಹಾಕ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತೇವೆ. ಆಗ ನಮ್ಮ ನೆನಪಿಗೆ ನಮ್ಮ ಅಮ್ಮ ಬರಬಹುದು, ಆದರೆ ಬೇರೆ ಯಾರೂ ಬರುವುದಿಲ್ಲ. ಬಹಳ ಮುಖ್ಯವಾಗಿ ನಮ್ಮ ಮನಸ್ಸಿಗೆ ಆಗ ಬರುವುದು, ಓ ದೇವರೇ, ಪರಮಾತ್ಮ, ನಾನೀಗ ಕಷ್ಟದಲ್ಲಿದ್ದೇನೆ, ನನಗೊಂದು ದಾರಿಯನ್ನು ತೋರಿಸು. ಹೀಗೆ ಪರಮಾತ್ಮನಲ್ಲೇ ಏಕಾಂತದಲ್ಲಿದ್ದುಕೊಂಡು ನಾನು ಕೇಳಿಕೊಳ್ತೇನಲ್ಲ, ಬೇಡಿಕೊಳ್ತೇನಲ್ಲ, ನನ್ನ ಬದುಕಿಗೆ ಇನ್ನೊಂದು ದಾರಿ ತೋರಿಸು, ನನ್ನ ಕಷ್ಟವನ್ನು ದೂರ ಮಾಡು ಅಂತ ಹೇಳುವುದೇ ಆತ್ಮನಿವೇದನೆ. ಒಮ್ಮೊಮ್ಮೆ ದೇವರ ಕೊನೆಗೂ ಓಡ್ತೇವಂತೆ ನಾವು. ತುಂಬ ಕಷ್ಟ ಆದಾಗ ಹೋಗಿ ದೇವರ ಮೇಲೆ ಅಡ್ಡ ಬಿದ್ದು ಅಲ್ಲೇ ಅಳ್ತಾ ಹೇಳ್ತೇವೆ, ದೇವರೇ ನನಗೆ ದಾರಿ ತೋರಿಸು. ಅದು ಆತ್ಮನಿವೇದನೆ. ತುಂಬ ನಮ್ಮ ಪುರಾಣದಲ್ಲಿ ನೋಡಬೇಕಾದ್ರೆ
ತುಂಬ ಜನ ಕೃಷ್ಣ ಆಗಲಿ ತುಂಬ ಜನ ಆತ್ಮನಿವೇದನೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ದೊಡ್ಡ ಒಂದು ಉದಾಹರಣೆ ಯಾವುದು ಅಂತ ಹೇಳಿದರೆ ದ್ರೌಪದಿಯ ಭಾಗ. ಏನೂ ತಪ್ಪು ಮಾಡದಂತಹ ಪಾಂಡವರು ಎಲ್ಲವನ್ನು ಕಳ್ಕೊಳ್ತಾರೆ. ಸಾಧ್ಯ ಇರುವ ಎಲ್ಲ ತಪ್ಪುಗಳನ್ನು ಮಾಡಿದಂತಹ ಕೌರವರು ರಾಜ್ಯವನ್ನು ಮತ್ತೆ ಆಳ್ತಾರೆ. ಏನು ದುರ್ವಿಧಿ! ಆ ಒಂದು ಹೆಣ್ಣು ಎಷ್ಟು ಸಮಯ ಗಂಡಂದರೊಂದಿಗೆ ಕಾಡಲ್ಲಿ ಕಳಿಬೇಕಾದಿತ್ತು ಆಯಿತು. ಹೇಳಲಿಕ್ಕೆ 5 ಜನ ಗಂಡಂದರು, ಬಾಕಿಯವರಿಗಾದ್ರೆ ಒಂದೊಂದು ಗಂಡ. ಇವಳಿಗೆ ರಕ್ಷಣೆ ಮಾಡಲಿಕ್ಕೆ, ಇವಳಿಗೆ ದಾರಿ ತೋರಿಸ್ಲಿಕ್ಕೆ 5 ಜನ ಗಂಡಂದಿದ್ರು. 5 ಜನ ಗಂಡಂದರಿದ್ದರೂ ಕೂಡ ಆ ರಾಜಕುವರಿಗೆ, ದೃಪದನಂದನೆಗೆ ಕೊನೆಗೂ ಸುಖ ಸಿಗಲೇ ಇಲ್ಲಲ್ಲ. ಅಲ್ಲ, ಅವಳು ಸುಖವನ್ನು ಬಯಸಿರ್ಲಿಲ್ಲ, ಗಂಡನ ಜೊತೆ ಕಾಲ ಕಳೆಯುವುದೇ ಸುಖ ಅಂತ ತಿಳ್ಕೊಂಡಿದ್ರು. ಆದರೆ ಸುಖದಲ್ಲಿ ಇರಲಿಕ್ಕೆ ಬಿಡ್ಲಿಲ್ಲಲ್ಲ ದುಷ್ಟ ಕೌರವ. ಜೂಜನ್ನಾಡಿ ಕಳ್ಕೊಂಡ ನಂತರ ಕೂಡಲೇ ಕರೀತಾನೆ, ಕರ್ಕೊಂಡು ಬಾ ಅವಳು. ದುಶ್ಯಾಸನಿಗೆ ಆದೇಶಿಸ್ತಾಳೆ, ಕರ್ಕೊಂಡು ಬಾ. ರಸಜ್ವಲೆಯಾಗಿದ್ದಂಥ ಅವಳನ್ನ ಮುಡಿಯಲ್ಲಿ ಹಿಡಿದು ಬಂದು ಇಲ್ಲಿ ಹಾಕ್ತಾನೆ. ಇರ್ಲಿಕ್ಕೆ ದೊಡ್ಡವರಿದ್ದಾರೆ, ಭೀಷ್ಮ, ದ್ರೋಣ ಎಲ್ಲರೂ ಇದ್ದಾರೆ. ಧೃತರಾಷ್ಟ್ರನು ಕಾಣದಿದ್ರು ಇದ್ದಾನಲ್ವಾ. ಅಲ್ಲ, ಗಾಂಧಾರಿ ಇದ್ದಾಳಲ್ಲ. ಗಹಗಹಿಸಿ ನಗುತ್ತಿರುವಂತಹ ಕೌರವರು ಒಂದು ಕಡೆ, ಮೌನವಾಗಿ ತಲೆ ತಗ್ಗಿಸಿ ಕೂತಂತಹ ಪಾಂಡವರು ಒಂದು ಕಡೆ, ತನ್ನ ಮಾನವನ್ನು ಕಾಪಾಡಬೇಕಂತ ತನ್ನ ಗಂಡಂದ್ರು. ಎಲ್ಲರೂ ಹೀಗಿರುವಾಗ ಅವನ ಮುಡಿಯನ್ನು ಎಳೆದು ಅದನ್ನು ಬಿಚ್ಚಿ ಹಾಕ್ತಾನೆ. ಯಾರು? ದುಶ್ಯಾಸನ ಆದೇಶ ಕೌರವನನ್ನು. ಯಾರಲ್ಲಿ ಹೇಳಬೇಕು ಸ್ವಾಮಿ? ಬಂಧುಗಳಲ್ಲಿ ಹೇಳ್ತಾಳೆ, ಯಾರಾದರೂ ರಕ್ಷಣೆ ಮಾಡುವುದಾದ್ರೆ ಮಾಡಿ. ಅವರು ಒಳ್ಳೆ ವಿಷಯಕ್ಕಾಗೋ ಕೈ ಎತ್ತುವವರು ಸುಮಾರು ಜನ ಇದ್ದಾರೆ. ಇಂಥ ಸಮಯದಲ್ಲಿ ಯಾರಿಲ್ಲ. ಪ್ರಾಜ್ಞರಲ್ಲಿ ಕೇಳ್ತಾಳೆ, ಯಾರಾದರೂ ಹೇಳಿ ಇದು ಸರಿಯೇ ಹೇಳಿ ಅಂತ ಹೇಳುವಾಗ ಅವರೆಲ್ಲ ಈಗ ಅವರ ಶಾಸ್ತ್ರ ಪುರಾಣ ಯಾವುದೂ ಇಲ್ಲ. ಭೀಷ್ಮನಿಗೆ ಹೇಳಬಹುದಿತ್ತು, ಹೇಳುವ ಸ್ಥಿತಿಯಲ್ಲಿ ಅವ ಇಲ್ಲ. ಅಲ್ಲ, ಗಾಂಧಾರಿಗಾದ್ರೂ ಒಂದು ತಡಿಬೋದಿತ್ತಲ್ಲ ಹೆಣ್ಣು ಮನಸ್ಸು. ಯಾರು ಕೇಳಲಿಲ್ಲ ಇವು ಹೇಳಿದಾಗ. ಕೊನೆಗೆ ಅವಳಿಗೆ ಅರ್ಥ ಆದ್ದು, ಈ ಪ್ರಪಂಚದಲ್ಲಿ ಕೊನೆಗೂ ನನ್ನ ಆರ್ತನಾದವನ್ನು ಕೇಳುವವ ಗಂಡನೂ ಅಲ್ಲ, ಅಮ್ಮನೂ ಅಲ್ಲ, ಅವರಲ್ಲ, ಇವರಲ್ಲ, ಯಾರು ಅಲ್ಲ. ಕೊನೆಗೂ ನನಗೆ ಇರುವವ ಒಬ್ಬನೇ, ಯಾರು? ಆ ಪರಮಾತ್ಮ. ಆಗ ದ್ರೌಪದಿ ಆ ಸಭೆಯಲ್ಲಿ ನಿಂತು ಮಾಡುವಂಥದ್ದು ಆತ್ಮನಿವೇದನೆ. ಓ ಕೃಷ್ಣ, ಬರಲಾರೆಯ, ಈಗ ನನ್ನನ್ನು ರಕ್ಷಣೆ ಮಾಡಲಾರೆಯ, ಇದು ಆತ್ಮನಿವೇದನೆ. ಎನ್ನ ಮೊರೆ ಕೇಳಿ ನೀ ಬರಲಾರೆಯ, ಎನ್ನ ಮುರಳೀಧರ ಮನಮೋಹನ ಕೃಷ್ಣ. ಎನ್ನ ಮೊರೆ ಕೇಳಿ ನೀ ಬರಲಾರೆಯ, ಎನ್ನ ಮೊರೆ ಕೇಳಿ ನೀ ಬರಲಾರೆಯ, ಎನ್ನ ಮುರಳೀಧರ ಮನಮೋಹನ ಕೃಷ್ಣ. ಎನ್ನ ಮುರಳೀಧರ ಮನಮೋಹನ ಕೃಷ್ಣ. ತಾಯಿಗೆ ನೀ 3 ಜಗವ ತೋರಿಸಿದೆ, ತಾಯಿಗೆ ನೀ 3 ಜಗವ ತೋರಿಸಿದೆ. ಬಾಲಗೋಪಾಲ ಶ್ರೀ ಕೃಷ್ಣ ಮುರಾರಿ, ಬಾಲಗೋಪಾಲ ಶ್ರೀ ಕೃಷ್ಣ ಮುರಾರಿ. ಎನ್ನ ಮೊರೆ ಕೇಳಿ ನೀ ಬರಲಾರೆಯ, ಎನ್ನ ಮೊರೆ ಕೇಳಿ ನೀ ಬರಲಾರೆಯ, ಎನ್ನ ಮುರಳೀಧರ ಮನಮೋಹನ ಕೃಷ್ಣ. ಎನ್ನ ಮುರಳೀಧರ ಮನಮೋಹನ ಕೃಷ್ಣ. ನಾರಿಯರ ವಸ್ತ್ರಾಪಹಾರ ಮಾಡಿದೆ, ನಾರಿಯರ ವಸ್ತ್ರಾಪಹಾರ ಮಾಡಿದೆ. ಏರಿ ಮರವಲ್ಲಿ ನಿನ್ನ ಲೀಲೆ ತೋರಿದೆ, ಏರಿ ಮರವಲ್ಲಿ ನಿನ್ನ ಲೀಲೆ ತೋರಿದೆ. ಮೊರೆ ಕೇಳಿ ನೀ ಬರಲಾರೆಯ, ಎನ್ನ ಮೊರೆ ಕೇಳಿ ನೀ ಬರಲಾರೆಯ, ಎನ್ನ ಮುರಳೀಧರ ಮನಮೋಹನ ಕೃಷ್ಣ. ಎನ್ನ ಮುರಳೀಧರ ಮನಮೋಹನ ಕೃಷ್ಣ.
ಇಂದು ಚೆನ್ನ ಕೇಶವ ಶ್ರೀರಂಗದಾಮನ, ಇಂದು ಚೆನ್ನ ಕೇಶವ ಶ್ರೀರಂಗದಾಮನ, ಬಣ್ಣನೆಯ ಮಾತ ಕೇಳಿ ಬಿಡುವ ಪುರುಷನ, ಬಣ್ಣನೆಯ ಮಾತ ಕೇಳಿ ಬಿಡುವ ಪುರುಷನ, ಎನ್ನ ಮೊರೆ ಕೇಳಿ ನೀ ಬರಲಾರೆಯ, ಎನ್ನ ಮೊರೆ ಕೇಳಿ ನೀ ಬರಲಾರೆಯ, ಎನ್ನ ಮುರಳೀಧರಾಮನ ಮೋಹನ ಕೃಷ್ಣ, ಎನ್ನ ಮುರಳೀಧರಾಮನ ಮೋಹನ ಕೃಷ್ಣ, ಎನ್ನ ಮುರಳೀಧರ ಮನಮೋಹನ ಕೃಷ್ಣ. ನಾನು ಹೇಳಿದಂಥ ಆ ಸನ್ನಿವೇಶಕ್ಕೂ ಇಲ್ಲಿಯ ಪದ್ಯದ ಸಾಹಿತ್ಯಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅದು ಇಲ್ಲೇ ಸಂಯೋಜನೆ ಆದ್ದು, ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಕರೆದಿದ್ದಾರೆ. ದ್ರೌಪದಿ ಆತ್ಮನಿವೇದನೆ ಮಾಡಿಕೊಳ್ತಾಳೆ. ಆ ಸಮಯದಲ್ಲಿ ಅಕ್ಷಯ ಅಂಬರ, ಅಂಬರದಿಂದ ಅಕ್ಷಯ ಅಂಬರ ಅವಳಿಗೆ ಪ್ರಾಪ್ತಿ ಆಗ್ತದೆ, ಅವಳ ಮಾನ ರಕ್ಷಣೆ ಆಗ್ತದೆ. ಅದಕ್ಕಿಂತಲೂ ಅವಳ ಆತ್ಮನಿವೇದನೆಗೆ ಶ್ರೀಕೃಷ್ಣ ಒಲಿತಾನೆ. ಇದು ಭಕ್ತಿಯೋಗದ ಪರಾಕಾಷ್ಠೆ ಅಂತ ಹೇಳ್ತಾರೆ. ಕೊನೆಗೂ ನಾವೇನು ಮಾಡಬೇಕು ಅಂತೇಳಿದ್ರೆ ನಮ್ಮನ್ನು ನಮ್ಮ ದೇವರಿಗೆ ಅರ್ಪಿಸಿಕೊಳ್ಬೇಕು. ಕೃಷ್ಣನನ್ನು ಕರೆಯುವಲ್ಲಿವರೆಗೆ ಅವಳು ಕೈಯಲ್ಲಿ ಎಲ್ಲ ಹಿಡಿದಿದ್ಲಂತೆ ಬಟ್ಟೆಯನ್ನು, ಅವಳ ಸೆರಗನ್ನು. ಇಷ್ಟು ಹೇಳುವಾಗಲೂ ಸೆರಗನ್ನು ಹಿಡಿದು ಪ್ರಶ್ನೆ ಮಾಡ್ತಾ ಇದ್ಲು. ಆಗ ಅವಳಿಗೆ ಅರ್ಥ ಆಯ್ತು, ಯಾರೂ ನನ್ನನ್ನು ರಕ್ಷಿಸುವುದಿಲ್ಲ ಅಂತ ಹೇಳುವಾಗ ಕೃಷ್ಣ ಬರುವುದಿಲ್ಲ. ಯಾಕೆ? ಆ ಹೆಣ್ಣಿಗೂ ಒಂದು ಅಹಂ ಇತ್ತು, ನನ್ನನ್ನು ನಾನು ರಕ್ಷಿಸಿಕೊಳ್ಳಬಲ್ಲೆ. ಆದರೆ ಕೊನೆಗೆ ಯಾವಾಗ ಅರ್ಥ ಆಯಿತು, ನನ್ನನ್ನು ನಾನು ರಕ್ಷಿಸಿಕೊಳ್ಳಿಕ್ಕೆ ಆಗುವುದಿಲ್ಲ, ನನ್ನನ್ನು ರಕ್ಷಣೆ ಮಾಡುವ ಒಬ್ಬ ಪರಮಾತ್ಮ ಇದ್ದಾನಂತ ಹೇಳಿ ಯಾವಾಗ ಆ ಸೆರಗನ್ನು ಹಿಡಿದು ಹೋ ಕೃಷ್ಣ ಅಂತ ಎರಡೂ ಕೈಯನ್ನು ಎತ್ತಿ ಪ್ರಾರ್ಥಿಸ್ತಾಳೋ, ತನ್ನ ಅಹಮ್ಮನ್ನು ಪೂರ್ತಿ ಬಿಡ್ತಾಳೋ, ಆಗ ಕೃಷ್ಣ ಒಲಿತಾನೆ. ಆದ ಕಾರಣ ಭಕ್ತಿಯ ಪರಾಕಾಷ್ಠೆಗೆ ಮೊದಲಾಗಿ ನಾವು ಅಹಮ್ಮನ್ನು ಬಿಡಬೇಕು. ಇದು ನವವಿಧ ಭಕ್ತಿ. ಇದರಲ್ಲಿ 4ನೆಯದು ನಾವು ಕೀರ್ತನಂ ಅಂತ ಹೇಳಿದೆವು, ಭಜನೆ ಅಂತ. ಈಗ ನಾವು ಮುಂದಕ್ಕೆ ಇವತ್ತು ನಮ್ಮ ಸೆಷನ್ ಹೋಗುವಂಥದ್ದು ಕುಣಿತ ಭಜನೆ ಅಂತ. ಸುಮಾರು ಜನ ಕಾಂಪಿಟೇಷನ್ ಮಾಡ್ತಾರೆ. 2 ರೀತಿಯ ಭಜನೆ ನಡೀತದೆ, ಕುಳಿತು ಭಜನೆ, ಕುಣಿದು ಭಜನೆ. ಆಯ್ತಲ್ಲ? ನೀವೆಲ್ಲ ಈಗ ಇಷ್ಟೊತ್ತು ನನಗೆ ಖುಷಿ ಆಯಿತು, ಯಾರು ಹೋಗಲಿಲ್ಲ, ಇಲ್ಲೇ ಇದ್ದೀರಿ, ಕುಳಿತು ಭಜನೆ ಮಾಡ್ತಾ ಇದ್ದೀರಿ. ಕುಣಿದು ಭಜನೆ ಮಾಡಿದರೆ ಹೇಗೆ? ಕೂಡಲೇ ಕೆಲವರು ಆಲೋಚನೆ ಮಾಡೋಣ, ಕುಣಿದು ಭಜನೆ ಮಾಡಲಿಕ್ಕೆ ತಂಡವೇ ಇದೆ, ಇವತ್ತು ಬರ್ತಾ ಇದೆ, ಹೇಳಿದ್ದೇವಲ್ಲ ತಂಡಕ್ಕೆ, ಅವರು ಬಂದು ಕುಣಿತಾರೆ ಅಂತ. ಅಷ್ಟನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಅದು ಹುಟ್ಟಿಕೊಂಡದ್ದು ಹೀಗೆ, ಎಲ್ಲರೂ ಭಜನೆ ಮಾಡಿ. ಈಗ ಮಾತ್ರ ನಾವು ಭಜನೆ ಮಾಡುವಾಗ ತಂಡ ಆಗಿ ಮೊದಲೇ ಅದಕ್ಕೆ ಕೊರಿಯೋಗ್ರಾಫರ್ ಇದ್ದಾರೆ, ಯಾಕಂದರೆ ಸ್ಪರ್ಧೆ ಆಗಿದೆ, ಕೊರಿಯೋಗ್ರಾಫರ್ ಇದ್ದಾರೆ, ಅದನ್ನು ಸ್ಟೇಜಿಗೆ ಸೆಟ್ ಮಾಡಿದ್ದಾರೆ ಅಷ್ಟೇ. ಅದು ತಪ್ಪಲ್ಲ. ಒಂದು ವಿಷಯ ಮುಂದುವರಿಬೇಕಾದ್ರೆ ಅದು ಆಗಲೇಬೇಕು. ಅದು ನಿಜವಾಗೂ ಭಜನೆ ಆಗಿರಲಿಲ್ಲ. ಇಂಥ ಒಂದು ದೀಪವನ್ನು ದೇವಸ್ಥಾನದಲ್ಲಿ ಇಡ್ತಿದ್ರು, ಭಜನೆ ಶುರು ಆಗ್ತಿತ್ತು, ಒಂದಿಬ್ಬರು ಕುಣಿಲಿಕ್ಕೆ ಶುರು ಮಾಡ್ತಿದ್ರು, ಸರಿಯಲ್ಲ? ಆ ನಂತರ ಎಲ್ಲರೂ ಸೇರಿಕೊಳ್ತಿದ್ರು. ಎಲ್ಲರೂ ಸೇರಿಕೊಂಡು ಭಜನೆ ಮಾಡುವಂಥ ಒಂದು ಸರಳವಾದಂಥ ಹೆಜ್ಜೆಗಳನ್ನು ಹಾಕ್ತಿದ್ರು. ಈಗದು ಬದಲಾಗಿದೆ. ಜನಪದ ನೃತ್ಯ ಹೇಗೆ ಜನಪದೀಯ ಅಂಗಳದಿಂದ ಈಗ ವೇದಿಕೆಗೆ ಬಂತೋ, ಒಳ್ಳೆಯದು, ಅದನ್ನು ಕೆಟ್ಟದು ಅಂತ ಯಾರು ಹೇಳಬೇಡಿ, ಹಾಗೆ ಬಂದಿದೆ. ಆದರೆ ಮೂಲ ಏನು ಅಂತ ಹೇಳಿದರೆ, ನಾವು ನಮ್ಮಷ್ಟಕ್ಕೆ ಆನಂದಿಸಬೇಕು. ನಾವು ಕೂತವರು ನಿಲ್ಲಬೇಕಂತೆ, ನಿಂತವರು ಕುಣಿಬೇಕಂತೆ. ನಾನು ಹೇಳಿದ್ದಲ್ಲ, ದಾಸರು ಹೇಳಿದ್ದು. ಅದನ್ನೀಗ ಯಜ್ಞೇಶ್ವರ ಹೇಳ್ತಾರೆ. ಯಜ್ಞೇಶಣ್ಣ, ಸಾಹಿತ್ಯ ಬೇಕಾ? ಸಾಹಿತ್ಯ ಇದೆ, ಬನ್ನಿ. ದಾಸರೆಲ್ಲ ಕುಣಿದು ಊರೂರು ಹೋಗ್ತಿದ್ದರಂತೆ ಪುರಂದರದಾಸರಲ್ಲಿ. ಒಂದು ಕೈಯಲ್ಲಿ ತಂಬೂರಿ ಇದನ್ನು ಹಿಡ್ಕೊಂಡು ಕುಣಿದು ತಾಳ ಹಿಡ್ಕೊಂಡು ಹೋದವರಂತೆ. ಹಾಗೆ ಕುಣಿದು ಹಾಡಿದ್ದೇ ಹೆಚ್ಚು, ಅದರೊಟ್ಟಿಗೆ ಊರಿನವರು ಕುಣಿತಿದ್ರು. ಯಾಕೆ ಕುಣಿಬೇಕು ಅಂತ ಹೇಳೋದಕ್ಕೆ ದಾಸರೇ ಒಂದು ಹೇಳಿದ್ದಾರೆ. ಅದನ್ನು ಯಜ್ಞೇಶಾಚಾರ್ಯ ಅವರಿಗೆ ಹೇಳ್ತಾರೆ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಕೆಲವು ಕಾರ್ಯಕ್ರಮಗಳಲ್ಲಿ ನಾವು ನೆನೆಸಿದ್ದಕ್ಕಿಂತ ಜಾಸ್ತಿ ಜನ ಬರುವಾಗ
ನಮ್ಮ ಅಡಿಗೆಯವರು ಒಮ್ಮೊಮ್ಮೆ ಅಪರೂಪಕ್ಕೆ ಸಾರು ಸಾಂಬಾರು ಸ್ವಲ್ಪ ಎಳೆಯುವುದು ಇದೀಗ ಅನಿರೀಕ್ಷಿತವಾಗಿ ಮಾಡಿದ ಈ ಒಂದು ಕಾರ್ಯಕ್ರಮ ಮೂಡಿತಾಯರು ಬಹಳ ಚಂದ ನೆರವೇರಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಿಶೇಷ ಧನ್ಯವಾದಗಳು. ನಾವು ಏನು ಮಾಡಿದರೆ ದೇವರು ಏನು ಮಾಡ್ತಾನೆ ಅಂತ ಹೇಳಿ ಈಗ ಯಜ್ಞೇಶ್ವರ ಹೇಳ್ತಾನೆ. ಮಲಗಿ ಪರಮಾದರದಿ ಪಾಡಲು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಿಲುವ ನಿಂತರೆ ನಲಿವ ನಲಿದರೆ ನಾವಲಿವ ನಿಂತರೆ ನಲಿವ ನಲಿದರೆ ಒಲಿವ ನಿಮಗೆ ಸುಲಭನೋ ಹರಿ ತನ್ನವರನು ಸುಲಭನೋ ಹರಿ ಹರಿ ತನ್ನವರನು ಹರೆಗಳಿಗೆ ಬಿಟ್ಟಗಲನು ರಮಾಧವನ ಒಲಿಸಲರಿಯದೆ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಪಾಮರರು ಬಳಲುವರು ಭವದೊಳಗೆ ಮಲಗಿ ಪರಮಾದರದಿ ಪಾಡಲು ಗೊತ್ತಿಲ್ಲದವರು ಬಳಲ್ತಾರಂತೆ. ಭಾರಿ ಸುಲಭ ಉಪಾಯ ಉಂಟು ದೇವರನ್ನ ಒಲಿಸಲಿಕ್ಕೆ. ನಮ್ಮಿಂದ ಒಂದು ಸ್ಟೆಪ್ ಮುಂದೆ ಇರ್ತಾನೆ. ನಾವು ಮಲಗಿ ಪಾಡಿದ್ರೆ ಅವ ಕುಳಿತು ಕೇಳ್ತಾನಂತೆ. ನಾವು ಕುಳಿತರೆ ಸಾಹಿತ್ಯದೊಂದಿಗೆ ನಾವು ಇರಬೇಕು ಭಜನೆಯಲ್ಲಿ ಅಲ್ವಾ. ಕುಳಿತರೆ ಅವ ನಿಲ್ತಾನೆ, ನಾವು ನಿಂತರೆ ಕುಣಿತಾನೆ, ನಾವು ಕುಣಿದ್ರೆ ಒಲಿತಾನೆ. ಇಷ್ಟೊಂದು ಸರಳ ಸೂತ್ರವನ್ನು ಗೊತ್ತಿಲ್ಲದೆ ನಾವು ಇಷ್ಟೆಲ್ಲ ಬಳಲ್ತಾ ಇದ್ದೇವಲ್ಲ. ಆ ಶಾಸ್ತ್ರ ಈ ಶಾಸ್ತ್ರ, ಅದು ದೋಷ ಇದು ದೋಷ, ಈ ಹರಿಕೆ ಆ ಹರಿಕೆ ಯಾವುದಿಲ್ಲ. ಮನಪೂರ್ವಕವಾಗಿ ಅವನನ್ನು ನುತಿಸಿದರೆ ಸಾಕು, ಸ್ತುತಿಸಿದರೆ ಸಾಕು, ಒಲಿತಾನಂತೆ. ಹಾಗಾದ್ರೆ ಒಲಿಬೇಕಾದ್ರೆ ನಾವು ಕುಣಿಬೇಕು ನೋಡಿ. ನಿಂತರೆ ನಲಿವ, ನಲಿದರೆ ಕುಣಿವ, ಕುಣಿದರೆ ಒಲಿವ. ಒಲಿಸಬೇಕಾದ್ರೆ ಏನು ಮಾಡಬೇಕು? ಕುಣಿಬೇಕು. ಅದಕ್ಕೆ ಕುಣಿತ ಭಜನೆ ಮಾಡಬೇಕು. ಸರಳವಾಗಿ ಸೂತ್ರ ಮುಗಿಯಿತು. ಆದರೆ ಕುಣಿಬೇಕಾದ್ರೆ ಮತ್ತೆ ಗೊತ್ತಿದೆ. ಸ್ಟೇಜಲ್ಲಿ ಕುಣಿಯುವುದು ಬೇರೆ. ಸ್ಟೇಜಲ್ಲಿ ಕುಣಿಯುವಾಗ ನಮ್ಮ ಕಣ್ಣು ದೊಡ್ಡದಾಗಿ ಅರಳಿರ್ತದೆ. ಯಾಕೆ? ಅದು ಅವರು ಕೊರಿಯೋಗ್ರಾಫರ್ ಹೇಳಿರ್ತಾರೆ, ಕಣ್ಣೆಲ್ಲ ದೊಡ್ಡದಾಗಬೇಕು, ಮತ್ತೆ ಸ್ಮೈಲ್ ಇರಬೇಕು, ಮತ್ತೆ ಸ್ಟೆಪ್ ಇರಬೇಕು. ಒಬ್ಬನದ್ದು ಸ್ಟೆಪ್ ಆಚೆ ಆಗುವ ಮತ್ತೊಬ್ಬನದ್ದು ಸ್ಟೆಪ್ ಈಚೆ ಬರಬಾರದು ಅಂತ. ಆದರೆ ಅದು ಶೋ ಅಲ್ಲಿ ಕುಣಿಯೋದು, ಕುಣಿತ ಭಜನೆ ಶೋ ಅಲ್ಲಿ. ನಿಜವಾದ ಕುಣಿತ ಭಜನೆಯಲ್ಲಿ ಅದಿಲ್ಲ. ಯಾಕೆ ಅಂತ ಹೇಳಿದರೆ ನಾವು ಕಣ್ಣು ತೆರೆದಿರುವುದೇ ಇಲ್ಲ. ಯಾವಾಗ ನಾವು ನಮ್ಮ ಒಳಗಿನ ಪ್ರಪಂಚವನ್ನು ಕಾಣಬೇಕು, ಹೊರ ಪ್ರಪಂಚದ ದೂರ ಇರಬೇಕು, ಆಗ ಕಣ್ಣನ್ನು ಮುಚ್ಚಬೇಕು. ನಿಮಗೆ ಗೊತ್ತಿದೆ, ಭಾವ ಸ್ಫುರಣಗೊಂಡು ನಾವು ಹಾಡುವಾಗ ಆಟೋಮೆಟಿಕ್ಕಾಗಿ ಕಣ್ಣನ್ನು ಮುಚ್ಚುತ್ತೇವೆ. ನಮಗೆ ಯಾರು ಎಲ್ಲಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಕೊನೆಗೆ ಅಳುತ್ತಾರೆ. ಅದು ಆತ್ಮನಿವೇದನ. ಭಜನೆ ಹಾಡ್ತಾ ಅಳುವವರಿದ್ದಾರೆ. ಭಜನೆ ಮುಂದುವರಿಸಲಿಕ್ಕೆ ಆಗುವುದಿಲ್ಲ ಅವರಿಗೆ. ಆ ಸ್ಥಿತಿಯನ್ನು ತಲುಪುವವರಿದ್ದಾರೆ. ಆ ಸ್ಥಿತಿ ತಲುಪಬೇಕು ಅಂತ ಯಕ್ಷಗಾನದಲ್ಲಿ ಅರ್ಥ ಹೇಳ್ತಾ ಕೊನೆಗೆ ಅವರೇ ಅಳ್ತಾರೆ. ಎಷ್ಟೋ ಸಲ ದ್ರೌಪದಿಯ ಪಾತ್ರ, ಕೃಷ್ಣ ಪಾತ್ರ ಮಾಡಿರ್ಬೋದು, ಕೊನೆಗೆ ಅವರೇ ಅಳ್ತಾರೆ. ಅದು ಭಾವಸ್ಫುರಣ ಇದರಲ್ಲಿ ಆಗಬೇಕು. ಆದ ಕಾರಣ ಆಗ ಹೇಳಿದೆ ಯಾಕೆ ನಾವು ಭಜನೆ ಶುರು ಮಾಡಬಾರದು ಅಂತ. ನಾನೀಗ ಹೇಳ್ತಾ ಇರೋದು, ಇಲ್ಲಿ ಎಲ್ಲರೂ ಕುಣಿತ ಭಜನೆ ಅಂತೇಳಿ ಆ ವೇಷಭೂಷಣ ತೊಟ್ಟವರು ಮಾತ್ರ ಅಲ್ಲ, ನಾವ್ಯಾಕೆ ಕುಣಿಯಬಾರದು ಅಂತ.
ರಾಗ ತಾಳ ಹೇಗೆ ಇರಲಿ ಅಂತ ಆಗ ಹೇಳಿದಾಗೆ ನೃತ್ಯ ತಾಳ ಹೇಗೆ ಬೇಕಾದರೆ ಇಲ್ಲಿ ಹೃದಯದಲ್ಲಿ ಯಾವುದಿರಲಿ, ಪ್ರೇಮ ಇರಲಿ, ಭಕ್ತಿ ಇರಲಿ ಅಷ್ಟೇ. ನನಗೊಂದು ಕೆಲಸ ಕೊಟ್ಟಿದ್ದಾರೆ, ಕುಣಿತ ಭಜನೆಯನ್ನು ಆರಂಭಿಸಬೇಕು ಅಂತ. ನಾನೇನು ದೊಡ್ಡ ಕುಣಿತ ಭಜನೆದಾರ ಅಲ್ಲ, ಕುಣಿಯುವವಲ್ಲ. ಆದರೂ ಕುಣಿತೇನೆ, ನಮ್ಮ ತಂಡ ಇದೆ, ಅದು ಬೇರೆ. ಆದರೆ ಯಾಕೆ ನಾವು ಒಟ್ಟಿಗೆ ಕುಣಿಬಾರದು ಅಂತ. ರೆಡಿ ಇರುವವರೆಲ್ಲ ಹರಿ ಓಂ ಹೇಳಬೇಕು. ಹರಿ ಓಂ. ಒಂದು ಬದಿ ಕೇಳಿತಾ ಅಂತ. ನನ್ನ ಕಿವಿ ಸರಿ ಇಲ್ಲದ್ದೋ ಅಲ್ಲ, ಸ್ವರ ಸರಿ ಇಲ್ಲದ್ದೋ ಅಲ್ಲ. ನೀವು ಹೆದರೋದು ಬೇಡ. ಅಣ್ಣ ವಿಡಿಯೋ ಆಫ್ ಮಾಡಿ, ವಿಡಿಯೋ ಆಫ್ ಮಾಡಿ, ಹಾಕಿ ಕ್ಯಾಪ್ ಹಾಕಿ. ಅದಕ್ಕೆ ಕಂಡೀಷನ್ ಇದು, ನಾವು ಕುಣಿಯೋದನ್ನು ಯಾರು ನೋಡಬಾರದು. ಯಾಕೆ ನೋಡೋದಕ್ಕಾಗಿ ಕುಣಿಯೋದಲ್ಲಲ್ಲ ನಾವು. ಅವರ ಕ್ಯಾಮೆರಾ ಆಫ್ ಮಾಡಿದ್ದಾರೆ, ಈಗ ಹೇಳಿದ್ದಾರೆ ನನ್ನ ಭಾಷಣ ಉಂಟಲ್ಲ, ಅವರು ಆಫ್ ಮಾಡ್ತಾರೆ. ಅಲ್ಲ, ಅವರು ಆಫ್ ಮಾಡಿದ್ರೇನು, ನಾವು ಕಣ್ಣು ಮುಚ್ಚಿದ್ರೆ ಆಯ್ತಲ್ಲ. ಬೆಕ್ಕು ಹಾಲು ಕುಡಿಯುದಂತೆ ಕಣ್ಣು ಮುಚ್ಚಿ. ಹೇಗೆ ಕಣ್ಣು ಮುಚ್ಚಿ ಪೂರ್ತಿ ಕುಡಿದ, ಅವರ ತಲೆಯಲ್ಲಿರುವಂತೆ ಎಲ್ಲ ಕಣ್ಣು ಮುಚ್ಚಿದ್ದಾರೆ, ಯಾರಿಗೂ ಕಾಣುವುದಿಲ್ಲ ಅಂತ. ಹಾಗೆ ನಾವೇನು ತಿಳ್ಕೊಳ್ಳುವ, ಯಾರು ನೋಡ್ತಾ ಇಲ್ಲ, ನಾವು ನಮ್ಮಷ್ಟಕ್ಕೆ ಕುಣಿಯುವ. ಹೆಜ್ಜೆ ಹೇಗೆ ಇರಲಿ, ಅವರು ಚಂದ ಹಾಡ್ತಾರೆ, ನಾವು ಕುಣಿತೇವೆ. ಆಗಬಹುದಾ? ಯಾರೂ ಶೂಟ್ ಮಾಡಲಿಕ್ಕಿಲ್ಲ. ಶೂಟ್ ಅಂದರೆ ಇದಲ್ಲ, ಮೊಬೈಲ್. ಇಲ್ಲಿ ಯಾರೂ ಪ್ರೇಕ್ಷಕರಲ್ಲ, ಎಲ್ಲರೂ ಭಾಗಿದಾರಿಗಳು. ನನ್ನ ಮೊದಲ ಕಂಡೀಷನ್, ನನ್ನ ದೃಷ್ಟಿಗೆ ನಿಲುಕುವ, ನನ್ನ ಮಾತನ್ನು ಕೇಳುವ, ಇಷ್ಟು ವ್ಯಾಪ್ತಿಯಲ್ಲಿರುವ ಎಲ್ಲರೂ ಭಾಗಿದಾರಿಗಳು. ಹೌದಾ? ಹರಿ ಓಂ ಆಗಿ ಹೇಳಿದ್ದೀನಿ. ಈಗ ಎಲ್ಲರೂ ಭಾಗಿದಾರಿಗಳು. ಒಂದು ಪ್ರಾಯ ಸ್ವಲ್ಪ ರಿಸ್ಟ್ರಿಕ್ಷನ್ ಹಾಕುವ, ಯಾಕೆ ಕೆಲವರಿಗೆ ಮತ್ತೆ ಕುಣಿದು ಕುಣಿದು ಮತ್ತೆ ಸಮಸ್ಯೆ ಆಗಬಾರದಲ್ಲ. ಯಾರಿಗೆ 95 ದಾಟಿದೆ ಅವರು ಕುಣಿಯುವುದು ಬೇಡ. ಆಗ್ಬೋದಲ್ಲ? 95 ಸಾಕಲ್ಲ? ಸಾಕು. ಅಥವಾ ಯಾರು ಕುಣಿಲಿಲ್ಲ ಅವರಿಗೆ 95 ಆಗಿದೆ ಅಂತ ಅರ್ಥ. ಹೇಳಲಿಕ್ಕಿಲ್ಲ. ಯಾರಾದರೂ ಇಲ್ಲಿ ಕುಣಿಲಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಅವರಿಗೆ 95 ದಾಟಿದೆ, ಹರಿಪಾದ ಸೇರ್ಲಿಕ್ಕೆ ತಯಾರಾಗಿದ್ದಾರೆ ಅಂತ. ಆಗ್ಬಹುದಾ? ಯಾರು ಭಾಗವಹಿಸ್ತೀರಿ ಹರಿ ಓಂ ಹೇಳಿ. ಎಲ್ಲರೂ ನಿಲ್ಲಿ, 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 ನಿಲ್ವ, 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 ನಿಲ್ವ. ಎಲ್ಲರೂ 95 ದಾಟದ ಎಲ್ಲರೂ. ಅಣ್ಣ ನೀವು ನಿಲ್ಲಬೇಕು. ಸ್ವಿಚ್ ಇದು ಮೊಬೈಲ್ ಆಫ್ ಮಾಡಿ. ಮೊಬೈಲ್ ಯಾರು ಶೂಟ್ ಮಾಡಲಿಕ್ಕಿಲ್ಲ. ಒಮ್ಮೆ ಕೂತ್ಕೊಳ್ಳಿ. ವಿಠಲ ವಿಠಲ ಅಂತ ಹಾಡ್ತಾರೆ, ಆಗ ನಾವೆದ್ದು ನಿಂತರೆ ಆಯ್ತು. ಆಯ್ತಾ? ಸುಂದರ ಒಗ್ಗು ಮತ್ತು ಗಿರೀಶ್ ಅಲ್ಲ, ಗಿರೀಶ್ ಸರ್ ಒಮ್ಮೆ ವೇದಿಕೆ ಬರಬೇಕು. ಸುಂದರ ಭಜನೆಯ ಸಂಬಂಧಪಟ್ಟ ಇಲ್ಲಿದ್ದಾರೆ, ಸುಂದರ ಇಲ್ಲಿದ್ದಾರೆ. ಗಿರೀಶ್, ಸುಂದರಣ್ಣ ಬಿಳಿನಲ್ಲಿ ಅವರು, ಅವರನ್ನು ಪರಿಚಯ ಇದೆ. ಇದ್ದೀರಾ? ಬನ್ನಿ. ಯಜ್ಞೇಶಾಚಾರ್ಯ ಕರೀತಾ ಇದ್ದಾರೆ. ಒಂದು ಭಜನೆ ಶುರು ಮಾಡ್ತಾರೆ, ಕೊನೆಗೆ ಅದರ ವಿಠಲ ವಿಠಲ ಅಂತ ಹೇಳುವಂತ ನಾಮ ಬರ್ತದೆ. ಇಷ್ಟೇ ಮಾಡಬೇಕಾದ್ದು. ನಾವು ಎದ್ದು ನಿಲ್ಲೋಣ, ಕಣ್ಣು ಮುಚ್ಚೋಣ. ಆಯ್ತಾ? ಕಣ್ಣು ಮುಚ್ಚಿ ಸಣ್ಣ ಸ್ಟೆಪ್ ಹಾಕೋಣ ಅದಕ್ಕೆ ಸರಿಯಾಗಿ. ವಿಠಲ ವಿಠಲ ಜಯ ಹರಿ ವಿಠಲ, ಅಷ್ಟೇ. ಕೈಯನ್ನ ನಿಧಾನಕ್ಕೆ ಮೇಲೆ ತಗೊಂಡು ಹೋಗ್ಬೇಕು. ಸುತ್ತಲೂ ಯಾರಿದ್ದಾರೆ ಅಂತ ನೋಡ್ಲಿಕ್ಕಿಲ್ಲ. ಇರುವಂತ ಪದ್ಯವನ್ನು ಹೇಳ್ತಾ ಇನ್ವಾಲ್ವ್ ಆಗೋದು, ಅದು ಮುಂದುವರಿಯುತ್ತದೆ. ನಾವು ಅದೇ ಲೀನ್ ಆಗಬೇಕು. ಎಷ್ಟು ಆಗ್ತದೆ ನೋಡೋಣ. ಲೆಟ್ ಅಸ್ ಟ್ರೈ. ಅಷ್ಟೇ. ಆಗ್ಬಹುದಾ? ಹರಿ ಓಂ ಸಾಕಾಗಲಿಲ್ಲ? ಹರಿ ಓಂ ಅಂದ್ರೆ ಎಲ್ಲರೂ ತಯಾರಿದ್ದೇವೆ. ಓಕೆ. ಶ್ರೀ ಹರಿ ವಿಠಲ ಪಾಂಡುರಂಗ, ಶ್ರೀ ಹರಿ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಶ್ರೀ ಹರಿ ವಿಠಲ
ಪಾಂಡುರಂಗ ಶ್ರೀ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಪಂಢರಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ಸಾಹುಕಾರ ಪಂಢರಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ಸಾಹುಕಾರ ಶ್ರೀ ಹರಿ ವಿಠಲ ಪಾಂಡುರಂಗ ಶ್ರೀ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಶ್ರೀ ಹರಿ ವಿಠಲ ಪಾಂಡುರಂಗ ಶ್ರೀ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಪಂಢರಪುರವೆಂಬ ದೊಡ್ಡ ನಗರ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಪ್ಲೀಸ್ ಕಣ್ಣು ಮುಚ್ಚಿ ಪಂಢರಪುರವೆಂಬ ದೊಡ್ಡ ನಗರ ಕಣ್ಣು ಮುಚ್ಚಿ ನಿಮಗೆ ಖುಷಿ ಬಂದಾಗ ಕುಣಿಯಿರಿ ಶ್ರೀ ಹರಿ ವಿಠಲ ಪಾಂಡುರಂಗ ಶ್ರೀ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಪಂಢರಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ಒಬ್ಬ ಸಾಹುಕಾರ ಕಣ್ಣು ಮುಚ್ಚಿ ಪ್ಲೀಸ್ ಕಣ್ಣು ಮುಚ್ಚಿ ಪಂಢರಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ಒಬ್ಬ ಸಾಹುಕಾರ ಪಂಢರಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ಒಬ್ಬ ಸಾಹುಕಾರ ಶ್ರೀ ಹರಿ ವಿಠಲ ಪಾಂಡುರಂಗ ಶ್ರೀ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಪಂಢರಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ಒಬ್ಬ ಸಾಹುಕಾರ ಪಂಢರಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ಒಬ್ಬ ಸಾಹುಕಾರ ಅಲ್ಲಿ ವಿಠೋಬನೆಂಬ ಒಬ್ಬ ಸಾಹುಕಾರ ಅಲ್ಲಿ ವಿಠೋಬನೆಂಬ ಒಬ್ಬ ಸಾಹುಕಾರ ಕಣ್ಣು ಮುಚ್ಚಿರಿ ಕಣ್ಣು ತೆರಿಬೇಡಿ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಹಾಗೆ ಇರಿ ಹಾಗೆ ಇರಿ ದೀರ್ಘವಾದ ಶ್ವಾಸವನ್ನು ಗಮನಿಸಿ ನಮ್ಮ ಸುತ್ತಮುತ್ತಲನ್ನು ಗಮನಿಸ್ತಾ ಇದ್ದೇವೆ ನಾವು ದೀರ್ಘವಾಗಿ ಉಸಿರಾಡ್ತಾ ಇದ್ದೇವೆ ದಯವಿಟ್ಟು ಕಣ್ಣು ಮುಚ್ಚಿ ಬಾಹ್ಯವಾದ ಪ್ರಪಂಚದ ಆಮಿಷಗಳು ನಮಗಿಲ್ಲ ನಾವು ಅಂತರ್ಮುಖಿಗಳಾಗ್ತಾ ಇದ್ದೇವೆ ನನ್ನ ಕಾಲು ನನ್ನ ಕೈ ನನ್ನ ದೇಹ ನನ್ನ ಮನಸ್ಸು ನನ್ನ ಉಸಿರು ಹೊಸ ಸ್ಫೂರ್ತಿಯನ್ನು ತುಂಬಿದೆ
ಈ ಮನಸ್ಸಿನಲ್ಲಿ ನಾನು ನನ್ನ ಮನಸ್ಸಿನಲ್ಲಿ ನನ್ನ ಇಷ್ಟ ದೇವತೆಯನ್ನು ಪ್ರತಿಷ್ಠಾಪಿಸಿಕೊಳ್ತಾ ಇದ್ದೇನೆ. ಭಗವಂತನಲ್ಲಿ ಕೇಳಿಕೊಳ್ತಾ ಇದ್ದೇನೆ, ಭಗವಂತ ನಿನ್ನ ಸಾನ್ನಿಧ್ಯವನ್ನು ನೀ ಕೊಡು. ಯಾವತ್ತು ನಿನ್ನನ್ನು ಭಜಿಸ್ತಾ ನಿನ್ನೊಂದಿಗೆ ನಾನು ಸಂಪರ್ಕದಲ್ಲಿ ಇರುವ ಹಾಗೆ ನನ್ನನ್ನು ಕರುಣಿಸು. ಅದಕ್ಕೊಂದು ಸಮಯವನ್ನು ಮಾಡಿಕೊಡು. ಆ ಸಮಯ ನಾನು ಮಾಡಿಕೊಳ್ಳುವಂತೆ ನನ್ನನ್ನು ಪ್ರೇರೇಪಿಸು. ದಿವಸಕ್ಕೊಂದು ಸ್ವಲ್ಪ ಹೊತ್ತು ಭಜನೆಯನ್ನು ಮಾಡಿ ನಿನ್ನ ಸೇವೆಯನ್ನು ಮಾಡುವಂಥ ಮನಸ್ಸು ಮತ್ತು ಸಮಯವನ್ನು ಹೊಂದಿಸಿಕೊಳ್ಳುವಂತೆ ನನ್ನನ್ನು ಪ್ರೇರೇಪಿಸು ಅಂತ ಹೇಳಿ ನಾನು ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ನನ್ನಲ್ಲಿ ಆತ್ಮಶಕ್ತಿ ಇದೆ, ಆ ಇಚ್ಛಾಶಕ್ತಿ ಇದ್ದರೆ ನಾನು ಏನನ್ನು ಮಾಡಬಲ್ಲೆ. ಪರಮಾತ್ಮನ ಸಾನ್ನಿಧ್ಯಕ್ಕೆ ನನಗೆ ಏನು ಬೇಕು, ಯಾವ ದಾರಿ ಬೇಕು, ಅದು ಶ್ರವಣ ಆಗಿರ್ಬೋದು, ವಂದನ ಆಗಿರ್ಬೋದು, ಕೀರ್ತನ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನು ಪಡೀಲಿಕ್ಕೆ ನನಗೆ ನನ್ನ ಶಕ್ತಿ ಬೇಕು. ಆ ಶಕ್ತಿಯನ್ನು ನಾನು ಖಂಡಿತ ಸಾಧಿಸ್ತೇನೆ. ಅದು ನನ್ನ ಆತ್ಮಶಕ್ತಿ. ತಂದೆ ತಾಯಂದಿರನ್ನು ಜ್ಞಾಪಿಸಿಕೊಳ್ಳೋಣ, ಅವರಿಗೆ ವಂದನೆಗಳನ್ನು ಸಲ್ಲಿಸೋಣ. ತುಂಬ ಜನ ಗುರುಗಳು ಬಂದು ಹೋಗಿದ್ದಾರೆ ನನ್ನ ಬದುಕಿನಲ್ಲಿ, ಎಲ್ಲವನ್ನು ಹೇಳಿಕೊಟ್ಟಿದ್ದಾರೆ, ಭಕ್ತಿಯ ಮಾರ್ಗವನ್ನು ಆಗಾಗ ರೂಪಿಸಿದ್ದಾರೆ. ಅಂತಹ ಗುರು ಪರಂಪರೆಗೆ ವಂದಿಸ್ತಾ ಇದ್ದೇನೆ. ನನ್ನ ಕುಟುಂಬದಲ್ಲಿ ಎಲ್ಲರೂ ನನಗೆ ಇದ್ದಾರೆ, ನನ್ನ ಜೀವನಕ್ಕೆ ಸಹಕರಿಸ್ತಾ ಇದ್ದಾರೆ, ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ನನಗೆ ಪೂರಕ ಆಗಿದ್ದಾನೆ, ಅವನ ಜೊತೆಗಿನ ಅನ್ಯೋನ್ಯ ಸಂಬಂಧದಿಂದಾಗಿ ನಾನು ಒಂದು ಉತ್ತಮ ಜೀವನವನ್ನು ನಡೆಸ್ತಾ ಇದ್ದೇನೆ ಅಂತ ಎಲ್ಲ ನನ್ನ ಜನತೆಗೆ ವಂದಿಸ್ತಾ ಇದ್ದೇನೆ. ಈ ಜಗತ್ತಿನ ಪ್ರತಿಯೊಂದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ನನ್ನ ಜೀವನಕ್ಕೆ ಪೂರಕವಾಗಿ ವರ್ತಿಸ್ತಾ ಇದೆ. ಆ ಪ್ರತಿಯೊಂದು ಜೀವಿಯಲ್ಲಿ ನಾನು ದೇವರನ್ನು ಕಾಣ್ತಾ ಇದ್ದೇನೆ. ಅಂತಹ ಜೀವರಾಶಿಗೆ ವಂದಿಸೋಣ, ವೃಕ್ಷ ರಾಶಿಗೆ ವಂದಿಸೋಣ. 3 ಬಾರಿ ಕಣ್ಣನ್ನು ಮುಚ್ಚಿ ಓಂಕಾರವನ್ನು ಹೇಳ್ತಾ ಇದ್ದೇವೆ. ಜೊತೆಯಾಗಿ ಹೇಳೋಣ. ಎರಡನೇ ಬಾರಿ ಮೂರನೇ ಬಾರಿ ಮತ್ತೊಮ್ಮೆ ಆ ಪರಮಾತ್ಮನಿಗೆ ವಂದಿಸ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಪರಸ್ಪರ ಒರೆಸ್ಕೊಳ್ಳಿ. ಎರಡೂ ಕೈಗಳನ್ನು ಪರಸ್ಪರ ಘರ್ಷಿಸಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಮತ್ತೊಮ್ಮೆ ಘರ್ಷಿಸಿ, ಕಣ್ಣು ತೆರಿಬೇಡಿ, ಮುಖೆಲ್ಲ ಒರೆಸ್ಕೊಳ್ಳಿ. ಮತ್ತೊಮ್ಮೆ ಕೈಯನ್ನು ಘರ್ಷಿಸಿ ಕಣ್ಣಿನ ಮೇಲೆ ಆ ಕೈಯನ್ನು ಇಡಿ. ಆ ಕಣ್ಣನ್ನು ಮುಚ್ಚಿದಂಥ ಕೈ ಇರುತ್ತಾ ನಿಧಾನವಾಗಿ ಕಣ್ಣನ್ನು ಕೃಷ್ಣ ಕೃಷ್ಣ ಅಂತ ಹೇಳಿ ಕಣ್ಣನ್ನು ತೆರೀರಿ. ನಿಧಾನವಾಗಿ ಭಗವನ್ನಾಮ ಸಂಕೀರ್ತನೆ ನೀ ನುಡಿದು ನುಡಿಸು ಎಮ್ಮಿಂದ ಹರಿನಾಮ ಸಂಕೀರ್ತನೆ ನೀ ನುಡಿದು ನುಡಿಸು ಎಮ್ಮಿಂದ ಪ್ರತಿ ದಿವಸದಲ್ಲಿ ಮರೆಯದೆ ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಗೋವಿಂದಾಯ ನಮೋ ನಮಃ. ಎಲ್ಲ ಭೂಮಿ ಮುಟ್ಟಿ ನಮಸ್ಕಾರ ಮಾಡ್ತೇವೆ ಅಂದರೆ ಇದ್ದಲ್ಲಿಂದ ಭೂಮಿ ಮುಟ್ಟಿ ನಮಸ್ಕಾರ ಮಾಡ್ತೇವೆ. ಬಂದು ಎದ್ದು ನಿಲ್ತೇವೆ. ಶರಣು ಬೆನಗುವೆ ಕನಕರೂಪಣೆ ಕಾಮಿನಿ ಸಂಗದೂರನೆ ಶರಣ ಬೆನಗನೆ ಕನಕರೂಪಣೆ
ಸಂಗದೂರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಆ ಶರಣು ಬೆನಕನೇ ಕನಕ ರೂಪನೇ ಸ್ವಾಮಿನೇ ಸಂಗದೂರನೇ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಆ ಓಂ ಗಣಪತಯೇ ನಮಃ ನಿಮಗೆ ಬೇಕಾದ ಸ್ಟೆಪ್ ಹಾಕಿ, ಇನ್ನೊಬ್ಬರನ್ನು ಅನುಸರಿಸಬೇಡಿ, ಇನ್ನೊಬ್ಬರನ್ನು ನೋಡಿ ಮಾಡಬೇಡಿ. ನಿಮಗೆ ಇಷ್ಟೆಯಿಂದ ಹೆಜ್ಜೆ. ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರ ಪೂಜಿತ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಆ ಶರಣು ಬೆನಕನೇ ಕನಕ ರೂಪನೇ ಸ್ವಾಮಿನೇ ಸಂಗದೂರನೇ ವಕ್ರತುಂಡನೇ ಮಹಾಕಾಯನೇ ಆರ್ಕಕೋಟಿ ಪ್ರದೀಪನೇ ವಕ್ರತುಂಡನೇ ಮಹಾಕಾಯನೇ ಆರ್ಕಕೋಟಿ ಪ್ರದೀಪನೇ ಚಕ್ರಧರಹರ ಬ್ರಹ್ಮ ಪೂಜಿತ ಚಕ್ರಧರಹರ ಬ್ರಹ್ಮ ಪೂಜಿತ ರಕ್ತವಸ್ತ್ರಧಾರಣೆ ಆ ಶರಣು ಬೆನಕನೇ ಕನಕ ರೂಪನೇ ಸ್ವಾಮಿನೇ ಸಂಗದೂರನೇ ಮೂಷಿಕಾಸನ ಶೇಷಭೂಷಣ ಶೇಷ ವಿಘ್ನ ವಿನಾಯಕ ಮೂಷಿಕಾಸನ ಶೇಷಭೂಷಣ ಶೇಷ ವಿಘ್ನ ವಿನಾಯಕ ದಾಸಪುರಂದರ ವಿಠ್ಠಲೇಶನ ದಾಸಪುರಂದರ ವಿಠ್ಠಲೇಶನ ಈಶ ಗುಣಗಳ ಪೊಗಳುವೆ ಆ ಶರಣು ಬೆನಕನೇ ಕನಕ ರೂಪನೇ ಸ್ವಾಮಿನೇ ಸಂಗದೂರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಆ ಶರಣು ಬೆನಕನೇ ಕನಕ ರೂಪನೇ ಸ್ವಾಮಿನೇ ಸಂಗದೂರನೇ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಆ ಓಂ ಗಣಪತಯೇ ನಮಃ ಒಂದು ಭಜನೆಯಿಂದ ಇನ್ನೊಂದು ಭಜನೆಯ ಮಧ್ಯದಲ್ಲಿ ನೀವು ನಿಮ್ಮ ವೇಷಭೂಷಣವನ್ನು ಸರಿಪಡಿಸಿಕೊಳ್ಬೇಕು. ಆಯ್ತಾ? ಏನಾದರೂ ಕಟ್ಟಿದ್ದು ಲೂಸ್ ಆಗಿದ್ದರೆ ಎಲ್ಲ ಸರಿಪಡಿಸಿಕೊಳ್ಳಿಕ್ಕೆ ಸಮಯ, ಮುಜುಗರ ಇಲ್ಲದೆ ಮಾಡಬಹುದು. ಅದನ್ನು ಯಾರಾದ್ರೂ ನೋಡ್ತಾ ಇದ್ದಾರೆ ಇಲ್ಲ, ಸರಿಪಡಿಸಿಕೊಳ್ಬೇಕು. ಅದೇನಾದ್ರೂ ಲೂಸ್ ಆಗಿ ಮತ್ತೆ ಅಲ್ಲಿ ಬೀಳುವಂಥದ್ದೆಲ್ಲ ತೊಂದರೆ, ಸರಿಪಡಿಸಿಕೊಳ್ಬೇಕು. ಆಯ್ತಾ? ನಿಮಗೆ ಬೇಕಾದ ಹೆಜ್ಜೆಯನ್ನು ಕುಣಿಯಿರಿ. ಆಯ್ತಾ? ಇನ್ನೊಬ್ಬರದನ್ನು ನೋಡಿ ಕುಣಿಬೇಕು ಅಂತ ಇಲ್ಲ, ನಮ್ದೇ ಹೆಜ್ಜೆ. ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ ಜಯ ದುರ್ಗೆ ಜಯ ದುರ್ಗೆ
ಜಯ 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 ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ ಮಹಿಷಮರ್ದಿನಿ ಅಹಿತ ಭಂಜನಿ ಸುಜನ ರಂಜನಿ ಪಾಳಯಮ ಮಹಿಷಮರ್ದಿನಿ ಅಹಿತ ಭಂಜನಿ ಸುಜನ ರಂಜನಿ ಪಾಳಯಮ ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ ಜಯ ದುರ್ಗೆ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ ಮಂಗಳ ದುರ್ಗೆ ದುರ್ಗತಿ ಕೊಡದಿರು ವಿಜಯ ವಿಠಲ ಪ್ರಿಯ ದುರ್ಗೆ ಮಂಗಳ ದುರ್ಗೆ ದುರ್ಗತಿ ಕೊಡದಿರು ವಿಜಯ ವಿಠಲ ಪ್ರಿಯ ದುರ್ಗೆ ಮಂಗಳ ದುರ್ಗೆ ದುರ್ಗತಿ ಕೊಡದಿರು ವಿಜಯ ವಿಠಲ ಪ್ರಿಯ ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ ಜಯ 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 ದುರ್ಗೆ. ಇದೊಂದು ತಮಿಳು ಹಾಡು ಸುಬ್ರಹ್ಮಣ್ಯನದು. வேல் 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 முருக வேல் வேல் முருக மாப்பலனி வேலாயுத வேல் 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 முருக வேல் வேல் முருக மாப்பலனி வேலாயுத வேல் முருகனகி ஹரோஹர வேலனகி ஹரோஹர முருகனகி ஹரோஹர வேலனகி ஹரோஹர வேல் 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 முருக வேல் வேல் முருக மாப்பலனி வேலாயுத வேல் வேலாயுத வேல். ಸ್ಕಂದ ಕಳವ ಕುಮಾರ ಕಾರ್ತಿಕೇಯ ಸ್ಕಂದ ಕಳವ ಕುಮಾರ ಕಾರ್ತಿಕೇಯ ಕರುಣೆಯುಳ ವಂದವಳೆ வேலாயுத வேல் கருணையுள வந்தவளே வேலாயுத வேல் ஸ்கந்த கಳವ ಕುಮಾರ ಕಾರ್ತಿಕೇಯ ಕರುಣೆಯುಳ ವಂದವಳೆ வேலாயுத வேல் 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 முருக வேல் வேல் முருக மாப்பலனி வேலாயுத வேல். ಸ್ಕಂದ ಕಳವ ಕುಮಾರ ಕಾರ್ತಿಕೇಯ ಸ್ಕಂದ ಕಳವ ಕುಮಾರ ಕಾರ್ತಿಕೇಯ ಕರುಣೆಯುಳ ವಂದವಳೆ வேலாயுத வேல் கருணையுள வந்தவளே வேலாயுத வேல் 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 முருக வேல் வேல் முருக மாப்பலனி வேலாயுத வேல். ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಪೂರ ಶೈಲ ಸುಬ್ರಹ್ಮಣ್ಯ ಶರಣ
ಶರಣಾಗತ ರಕ್ಷಕನೇ ವೇಲಾಯುಧವೇನು ಶರಣಾಗತ ರಕ್ಷಕನೇ ವೇಲಾಯುಧವೇನು ವೇಲ್ 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 ಮುರುಗ ವೇಲ್ ಮುರುಗ ಮಾಪಲನಿ ವೇಲಾಯುಧವೇನು ಕತ್ತಿವಡಿ ವೇಲವಡಿ ಶಿವಕುಮಾರ ಶರಣಾಗತ ರಕ್ಷಕನೇ ವೇಲಾಯುಧವೇನು ಕತ್ತಿವಡಿ ವೇಲವಡಿ ಶಿವಕುಮಾರ ಶರಣಾಗತ ರಕ್ಷಕನೇ ವೇಲಾಯುಧವೇನು ವೇಲ್ 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 ಮುರುಗ ವೇಲ್ 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 ಮುರುಗ ವೇಲ್ ಮುರುಗ ಮಾಪಲನಿ ವೇಲಾಯುಧವೇನು ವೇಲ್ ಮುರುಗ ಮಾಪಲನಿ ವೇಲಾಯುಧವೇನು ವೇಲ್ 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 ಮುರುಗ ವೇಲ್ ಮುರುಗ ಮಾಪಲನಿ ವೇಲಾಯುಧವೇನು ಮುರುಗನಕ್ಕೆ ಹರೋಹರ ವೇಲನಕ್ಕೆ ಹರೋಹರ ಮುರುಗನಕ್ಕೆ ಹರೋಹರ ವೇಲನಕ್ಕೆ ಹರೋಹರ. ಶ್ರೀ ಸುಬ್ರಹ್ಮಣ್ಯ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಇಂದಿರೇಶ ಕಂಬ ಒಡೆದು ಬಂದ ಗೋಡೆ ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಇಂದಿರೇಶ ಕಂಬ ಒಡೆದು ಬಂದ ನೋಡೆ ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಇಂದಿರೇಶ ಕಂಬ ಒಡೆದು ಬಂದ ನೋಡೆ ನಾರಸಿಂಹ ಬಂದ ನೋಡೆ ಇಂದಿರೇಶ ಕಂಬ ಒಡೆದು ಬಂದ ನೋಡೆ ಅಪೋ ಬಂದ ನೋಡೆ ಇಕೋ ಬಂದ ನೋಡೆ ಅಪೋ ಬಂದ ನೋಡೆ ಇಕೋ ಬಂದ ನೋಡೆ ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಇಂದಿರೇಶ ಕಂಬ ಒಡೆದು ಬಂದ ನೋಡೆ. ನಾರಸಿಂಹ ನೋಡೆ ಎಲ್ಲಿ ನೋಡಿದಲ್ಲಿ ನಾರಸಿಂಹ ನೋಡೆ ಎಲ್ಲರ ಮೇಲೆ ಎಂಬ ಚೆಲುವ ನೋಡೆ ಎಲ್ಲರಲ್ಲಿ ಮೇಲೆ ಎಂಬ ಚೆಲುವ ನೋಡೆ ಎಲ್ಲಿ ನೋಡಿದರಲ್ಲಿ ನಾರಸಿಂಹ ನೋಡೆ ಎಲ್ಲಿ ನೋಡಿದರಲ್ಲಿ ನಾರಸಿಂಹ ನೋಡೆ ಎಲ್ಲರಲ್ಲಿ ಮೇಲೆ ಎಂಬ ಚೆಲುವ ನೋಡೆ ಎಲ್ಲರಲ್ಲಿ ಮೇಲೆ ಎಂಬ ಚೆಲುವ ನೋಡೆ ಎಲ್ಲವನ್ನು ಹರಿಗೆ ಎಂದು ದಾನ ಮಾಡಿ ಎಲ್ಲವನ್ನು ಹರಿಗೆ ಎಂದು ದಾನ ಮಾಡಿ ಅಕೋ ಬಂದ ನೋಡೆ ಇಕೋ ಬಂದ ನೋಡೆ ಅಕೋ ಬಂದ ನೋಡೆ ಇಕೋ ಬಂದ ನೋಡೆ ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಇಂದಿರೇಶ ಕಂಬ ಒಡೆದು ಬಂದ ನೋಡೆ ಇಂದಿರೇಶ ಕಂಬ ಒಡೆದು ಬಂದ ನೋಡೆ. ಸುಧಯ ಕಮಲ ನೀತ ಚಂದ ನೋಡೆ ಶರಣ ಸುಧಯ ಕಮಲ ನೀತ ಚಂದ ನೋಡೆ ಭಕ್ತವತ್ಸಲ ಪುರಂದರ ವಿಠಲ ಬಂದ ನೋಡೆ ಭಕ್ತವತ್ಸಲ ಪುರಂದರ ವಿಠಲ ಬಂದ ನೋಡೆ ಶರಣ ಸುಧಯ ಕಮಲ ನೀತ ಚಂದ ನೋಡೆ
ಸುಜಯ ಕಮಲನೀತ ಬಂದ ನೋಡೆ ಭಕ್ತವತ್ಸಲ ಪುರಂದರ ವಿಠಲ ಬಂದ ನೋಡೆ ಭಕ್ತವತ್ಸಲ ಪುರಂದರ ವಿಠಲ ಬಂದ ನೋಡೆ ಮುಕ್ತಿ ಕೊಡುವ ದಾತ ಮನೆಗೆ ಬಂದ ನೋಡೆ ಮುಕ್ತಿ ಕೊಡುವ ದಾತ ಮನೆಗೆ ಬಂದ ನೋಡೆ ಅತೋ ಬಂದ ನೋಡು ಇಕೋ ಬಂದ ನೋಡೆ ಅತೋ ಬಂದ ನೋಡೆ ಇಕೋ ಬಂದ ನೋಡೆ ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಇಂದುರೇಶ ಕಂಬ ಒಡೆದು ಬಂದ ನೋಡೆ ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಇಂದಿರೇಶ ಕಂಬ ಒಡೆದು ಬಂದ ನೋಡೆ ಅದು ಬಂದ ನೋಡೆ ಇಕೋ ಬಂದ ನೋಡೆ ಹರಿಯು ಬಂದ ನೋಡೆ ಅಕೋ ಬಂದ ನೋಡೆ. ಸಂಪುಟ ನರಸಿಂಹದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ನಿಮ್ಮ ವೇಷಭೂಷಣ ಎಲ್ಲ ಚಂದ ಇದೆ, ನಿಮ್ಮ ಕುಣಿತ ಚಂದ ಇದೆ. ಒಂದು ಮಾತ್ರ ಸರಿಪಡಿಸ್ಲಿಕ್ಕಿದೆ, ಏನು ಅಂತ ಹೇಳಲಾ? ಹೇಳಬೇಕಾ ಬೇಡವಾ? ಮುಖ ಅಷ್ಟು ಖುಷಿ ಆಗ್ಲಿಲ್ಲ ನನಗೆ. ಮುಖದಲ್ಲಿ ಆಯಾಸ ಕಾಣ್ತಾ ಇದೆ, ಮುಖದಲ್ಲಿ ಟೆನ್ಷನ್ ಕಾಣ್ತಾ ಇದೆ. ನಮ್ಮ ತುಳು ಭಾಷೆಯಲ್ಲಿ ಹೇಳುವುದಾದರೆ ಉರಿಮುಸುಂಟು. ಉರಿಮುಸುಂಟು ಅನ್ನೋದು ಗೊತ್ತುಂಟಲ್ಲ, ಅದು ಇನ್ನೂ ಇರ್ಲಿಕ್ಕಿಲ್ಲ. ದೇವರನ್ನ ಸ್ತುತಿಸುವುದು, ದೇವರನ್ನ ಭಜಿಸುವುದು, ದೇವರನ್ನ ಹೊಗಳುವುದು, ದೇವರ ಕೃಪೆಗಾಗಿ ನಾವು ಕೇಳುವುದು. ಆಗ ಇಷ್ಟು ಕೋಪದಲ್ಲಿ ಯಾಕಪ್ಪ ಕೇಳುವುದು? ಕುಣಿತ ಸರಿ ಇದೆ ಅಲ್ಲ ಹಾಡುಗಾರರೇ, ಭಜಕರೇ, ಕುಣಿತ ಸರಿ ಇದೆ, ಸರಿ ಚಂದ, ಸ್ಟೆಪ್ ಎಲ್ಲ ಸರಿ ಇದೆ. ಮುಖ ಮಾತ್ರ ಸ್ವಲ್ಪ ಚಂದ ಆಗಬೇಕು ನೋಡಿ. ಅವರು ಎಷ್ಟು ಖುಷಿಯಲ್ಲಿ ಹಾಡ್ತಾ ಇದ್ದಾರೆ. ಇನ್ನು ಕೆಲವರು ಸ್ಮೈಲ್ ಅಂತ ಹೇಳಿದ್ರೆ ಹಲ್ಲು ಕಾಣಬಾರದು ಅಂತೇಳಿ ಸ್ಮೈಲ್ ಮಾಡುದು. ಆ ಸ್ಮೈಲ್ ಬೇಡವೇ ಬೇಡ. ಆ ಸೆಲ್ಫಿ ಕ್ಲಿಕ್ ಮಾಡೋ ಒಮ್ಮೆ ನಿಮ್ಮ ಮುಖದಲ್ಲಿ ಹೇಗೆ ಬರ್ತದೆ ನೋಡಿ, ನಗು ರಪ್ಪ ಬರ್ತದಲ್ಲ, ಆ ನಗು ಕಾಣಬೇಕು. ಅದಕ್ಕೆ ಸುಲಭ ಉಪಾಯ, ನಿಮ್ಮ ಎದುರು ಯಾರಿದ್ದಾರೆ ಈಗ ಇವರ ಅಲ್ಲಿ ನೋಡಿಕೊಂಡು ನಗುದಷ್ಟೇ. ಇವಳ ಎದುರಿಗೆ ಯಾರಿದ್ದಾಳೆ ಅವಳನ್ನು ನೋಡಿಕೊಂಡು ನಗುದು. ಅದೊಂದು ಕಣ್ಣಿನ ಸಂಭಾಷಣೆ, ಮುಖದ ಸಂಭಾಷಣೆ, ಭಾವನೆಗಳ ಸಂಭಾಷಣೆ. ಆಯ್ತಾ? ಈಗ ನಾನು ನೋಡ್ತೇನೆ, ನಿಮ್ಮ ಎದುರಿನವ್ರನ್ನ ನೋಡಿಕೊಂಡು ಸಣ್ಣ ಸ್ಮೈಲ್ ಕೊಡ್ಬೇಕು. ಆನಂದಿಸಿ, ನೃತ್ಯವನ್ನೇನು ಮಾಡಿ ಆನಂದಿಸಿ. ಅಭ್ಯಾಸ ಅಲ್ಲ ಇದು, ನೃತ್ಯಾಭ್ಯಾಸ ಅಲ್ಲ, ನೃತ್ಯದ ಆನಂದ. ಇನ್ನು 2 ಪದ್ಯ ಇದೆ. ಆ 2 ಪದ್ಯದಲ್ಲಿ ನಿಮ್ಮ ಮುಖದಲ್ಲಿ ಏನು ಕಾಣಬೇಕು? ಆನಂದ ಕಾಣಬೇಕು. ಆಯ್ತಾ? ಆನಂದ ಕಾಣಬೇಕು. ಆಗ್ಬೋದಲ್ಲ ಭಜಕರೇ? ಆಗ್ಬೋದಲ್ಲ? ಹೇಳಿ ಹರಿ ಓಂ, ಹೇಳಿ ಹರಿ ಓಂ, ಹರಿ ಹರಿ ಓಂ. ನಾನು ಹೇಳಿದ ಸ್ವರದಲ್ಲಿ ಹೇಳಿ, ಹರಿ ಹರಿ ಓಂ, ಹರಿ ಹರಿ ಓಂ, ಹರಿ ಓಂ. ಅನ್ನದಾತ ಭಾಗ್ಯದಾತ ಎಂದು ಖ್ಯಾತನ, ಅನ್ಯವಾರ್ತೆ ಕೆರಗದಂತೆ ಮನವ ಮಾಲ್ಪನ, ಉನ್ನತದ ಕುಕ್ಕೆ ಪುರದಿ ಮುದದಿ ನಿಂದನ, ಗಣ್ಣ ಮಹಿಮೆ ವಾಸುಕಿ ಪ್ರಿಯ ಶೇಷ ಭರಿತನ, ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ, ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ, ನಂಬಿದವರ ಪುರಿವನ ಸುರಾಗ್ರಗಣ್ಯನ, ನಂಬಿದವರ ಪುರಿವನ ಸುರಾಗ್ರಗಣ್ಯನ, ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ. ಶೂರಪದ್ಮ ತಾರಕಾಸುರ ಮಥನ ನಿಪುಣನ, ಶೂರಪದ್ಮ ತಾರಕಾಸುರ ಮಥನ ನಿಪುಣನ, ಸಾರಭಾರ ತೀರ್ಥ ಜಡ ವಿಹಾರ ನಿರತನ, ಕ್ಷೀರಧಾರ ನಿರತನ, ನೀರಜಾಸನ ಮಾರವೈರಿ ಸೌರಿ ಜಾತನ, ನೀರಜಾಸನ ಮಾರವೈರಿ ಸೌರಿ ಜಾತನ, ನಾರಸಿಂಹನ ಧ್ಯಾನಿಸುತ್ತಲಿ ಮೊದಲಿಪ್ಪನ, ನಾರಸಿಂಹನ ಧ್ಯಾನಿಸುತ್ತಲಿ ಮೊದಲಿಪ್ಪನ, ಬಂದು ನೋಡಿರೋ
ಶ್ರೀ ಸುಬ್ರಹ್ಮಣ್ಯನ ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ ನಂಬಿದವರ ಪುರಿವನ ಸುರಾಗ್ರಗಣ್ಯನ ನಂಬಿದವರ ಪುರಿವನ ಸುರಾಗ್ರಗಣ್ಯನ ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ ಅನ್ನದಾತ ಭಾಗ್ಯದಾತ ಎಂದು ಖ್ಯಾತನ ಅನ್ನದಾತ ಭಾಗ್ಯದಾತ ಎಂದು ಖ್ಯಾತನ ಅನ್ಯವಾರ್ತೆಗೆರಗದಂತೆ ಮನವ ಮಾಲ್ಪನ ಅನ್ಯವಾರ್ತೆಗೆರಗದಂತೆ ಮನವ ಮಾಲ್ಪನ ಉನ್ನತದ ಕುಕ್ಕೆ ಪುರದಿ ಮುದದಿ ನಿಂತನ ಉನ್ನತದ ಕುಕ್ಕೆ ಪುರದಿ ಮುದದಿ ನಿಂತನ ಗಣ್ಣ ಮಹಿಮ ವಾಸುಕಿ ಪ್ರಿಯ ಶೇಷ ಭರಿದನ ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ ನಂಬಿದವರ ಪುರಿವನ ಸುರಾಗ್ರಗಣ್ಯನ ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ ವಿಭುಗೊಳಿದ ವಿಭುದ ವಂದ್ಯ ಮದನ ರೂಪನ ವಿಭುಗೊಳಿದ ವಿಭುದ ವಂದ್ಯ ಮದನ ರೂಪನ ಶುಭವ ಜನತೆ ಕರೆದು ಕೊಡುವ ಧಾರ ಚರಿತನ ಶುಭವ ಜನకు ಕರೆದು ಕೊಡುವ ಧಾರ ಚರಿತನ ವಿಭವದನನ ಕೂಡ ನಿತ್ಯ ಪೂಜೆ ಗೊಂಬನ ವಿಭವದನನ ಕೂಡ ನಿತ್ಯ ಪೂಜೆ ಗೊಂಬನ ಅಭಯ ವರದನಾದ ನಮ್ಮ ಸ್ಕಂದನ ವಂದ್ಯನ ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ ನಂಬಿದವರ ಪುರಿವನ ಸುರಾಗ್ರಗಣ್ಯನ ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ ವೆರಿ ಗುಡ್ ವೆರಿ ಗುಡ್. ಬೆನ್ನು ತಟ್ಟಿ, ನಿಮ್ಮದೇ ಬೆನ್ನು ತಟ್ಟಿ ತಟ್ಟಿ. ವೆರಿ ಗುಡ್, ಶಾಬಾಸ್. ಆದ್ರೆ ಒಂದು ದೊಡ್ಡ ಶಾಬಾಸ್ ಯಾರಿಗೆ ಗೊತ್ತಾ? ನಮ್ಮಲ್ಲಿ ಇಷ್ಟು ಜನರಲ್ಲಿ ಒಂದು ದೊಡ್ಡ ಹಿರಿಯರಿದ್ದಾರೆ. ಅವರಿಗೆ ದೇವಿಕೇಶ್ ಅಂತ ಎಲ್ಲಿದ್ದಾರೆ? ನಮ್ಮಲ್ಲಿ ಅತ್ಯಂತ ಹಿರಿಯರು. ನೋಡಿ ಎಲ್ಲಿದ್ದಾರೆ ನೋಡಿ, ಹೂವಲ್ಲಿ ನೋಡಿ. ಅವರೊಮ್ಮೆ ಎತ್ತಿ ಹಿಡೀರಿ ಆ ಹಿರಿಯರನ್ನು, ಒಮ್ಮೆ ಕೈ ಚಪಾಳೆ ತಟ್ಟಿ. ನಮ್ಮಲ್ಲಿ ಅತ್ಯಂತ ದೊಡ್ಡವರು ಅವರು ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಒಂದು ವಿಶೇಷ ಶಾಬಾಸ್. ಅಮ್ಮನೊಟ್ಟಿಗೆ, ಅಮ್ಮ ಬಂದಿಯಾರಲ್ಲ ಒಟ್ಟಿಗೆ, ಅಮ್ಮ ಬಂದಿಯಾರ, ಅಕ್ಕಂದರೊಟ್ಟಿಗೆ, ಅಣ್ಣಂದರೊಟ್ಟಿಗೆ ತಮಗೆ ಸೇರಿದಂತ ಹೆಜ್ಜೆಯನ್ನು, ನನಗೆ ಸಾಧ್ಯ ಇರುವ ಹೆಜ್ಜೆಯನ್ನು ಚಂದ ಆಗ್ತಾ ಇದ್ದಾನೆ. ಆಯ್ತಾ? ಇನ್ನೊಂದು ಹಾಡು ಇದೆ ಜನರಲ್ ಆಗಿ, ಆದ್ರೆ ನಾನು ಕೆಲವರು ಭಯಂಕರ ಕಂಜೂಸುಗಳು ಮಾರಾಯರೆ, ನಗ್ಲಿಕ್ಕೆ ರೆಡಿಯೇ ಇಲ್ಲ. ಎಂತ ಖರ್ಚಾಗ್ತದಾ? ಕೆಲವರು ದೊಡ್ಡ ಖರ್ಚಾದಾಗೆ ಮಾಡುದು, ನಗ್ಗುವುದೇ ಇಲ್ಲ. ಆ ಎದುರು ನೋಡಿ ಅದ್ರ ನಗಿ ಒಮ್ಮೆ. ಈಗ ಇನ್ನೊಂದು ಚಾನ್ಸ್ ನಗ್ಲಿಕ್ಕೆ. ನೀವಿನ್ನು ವಿಡಿಯೋ ಮಾಡುವಾಗ ಯಾರದ್ದು ಮಾಡಬೇಕು ಗೊತ್ತುಂಟು? ಆ ಉರಿ ಮುಸುಂಟಿನವರದ್ದು ಮಾತ್ರ ಮಾಡಬೇಕು. ಇದು ಬೇಡ, ನಗುವರದ್ದು ಬೇಡ. ಯಾರದ್ದು ಮಾಡಬೇಕು? ನನಗೆ ಬೇರೆ ಕಡೆ ಹಾಕಿ ತೋರಿಸ್ಲಿಕ್ಕಿದೆ ಹೇಗೆ ಭಜನೆ ಮಾಡಬಾರದು ಅಂತ. ಚಂದ ಸೂಟ್ ಮಾಡಿ ಆಯ್ತಾ? ಚಂದ ನಗಿ, ಒಂದು ಆ ಟೆನ್ಷನ್ ಬೇಡ. ಕೆಲವರ ಹತ್ರದಿಂದ ದೇವರು ಓಡಿ ಹೋದ್ರು. ಯಾಕೆ ಗೊತ್ತುಂಟ? ಈ ಉರಿ ಮುಸುಂಟಿನೊಟ್ಟಿಗೆ ನಾನು ಯಾಕೆ ನಿಲ್ಲುವುದು? ಒಂದು ಸ್ಮಿತ ಪ್ರಜ್ಞೆ ಅಂತ ಹೇಳಬೇಕು. ಆಯ್ತಾ? ಖುಷಿ ಇರ್ಲಿಯಾ? ನಿಮ್ಮ ಆಯಾಸ ನಿಮ್ಮ ನೃತ್ಯದಲ್ಲಿ ಕಾಣಬಾರದು, ನಿಮ್ಮ ಆಯಾಸ ನಿಮ್ಮ ಮುಖದಲ್ಲಿ ಕಾಣಬಾರದು. ಅದಕ್ಕೆ ಒಂದೇ ಒಂದು ಮಧ್ಯ ಎಂತದಮ್ಮ? ನಗು. ಆಯ್ತಾ? ಈ ಸಲ ಅದನ್ನೇ ನೋಡ್ತೇನೆ. ವಿಡಿಯೋದವರು ಅದನ್ನೇ ಶೂಟ್, ಅಲ್ಲ ನಗುವರನ್ನಲ್ಲ, ನಗದವರನ್ನು ಶೂಟ್ ಮಾಡ್ತಾರೆ. ಓಕೆ? ಇದೊಂದು ವಾಜಿರಾಜರ ಹಾಡು, ಲೇಲೆ ಲೇಗ.
ಕಣ್ಣು ಬುಡುದು ನೀರು ದುಳೈ ಉಪ್ಪು ನೇರುಗ ಅನ್ನೆ ಪಂಪೆ ಕೇಳ ಮತ್ಸ್ಯ ದೇವಿರತ್ತಿಗ ಪರ್ವತೋಡು ಬೆರಡುದೀದ ಬೆರ್ತಿನೇರಗ ಸರ್ವಲೋಕ ತೊಡೆಯ ಕೂರ್ಮ ದೇವಿರತ್ತಿಗ 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 ले 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 लेगा ले 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 कंडु ले ले लेगा ले 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 लेगा ले 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 कंडु ले ले लेगा कनबुडದು ನಿರುದುಲೈ ಉಪ್ಪಿನೇರುಗ ಅಣ್ಣೆ ಪಂಪೆ ಕೇಳ ಮತ್ಸ್ಯ ದೇವರತ್ತೆಗ ले 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 लेगा ले 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 कंडु ले ले लेगा ರಕ್ಕಸಾನ ಕೆರೆದು ಭೂಮಿ ದೆತ್ತಿನೇರಗ ರಕ್ಕಸಾರಿ ಭೂವರಾಹ ದೇವರತ್ತೆಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಕಲ್ಲಮಾಲೆ ಕಂಟೆಲಿಟ್ಟು ದತ್ತಿನೇರಗ ಮಲ್ಲಗಾನಿ ಸೂರ್ಯ ನಾರಸಿಂಹರತ್ತೆಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಚಕ್ರವರ್ತಿ ಬಲಿತ ಭೂಮಿ ನಟ್ಟಿನೇರಗ ಛತ್ರಧಾರಿ ಅತಿಥಿ ಪುತ್ರ ವಾಮನತ್ತೆಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಕ್ಷತ್ರಿಯರನ ಬಗಲ ಸರ್ತಿ ಕೆತ್ತಿನೇರಗ ಸತ್ಯ ಪಂಪೆ ಕೇಳ ಪರಶುರಾಮನತ್ತೆಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ನೀರ ಕಡಲ ಕಟ್ಟ ಕಟ್ಟಿನೇರಗ ಸರ್ಪಶಾಹಿ ಪಂಪಿ ರಾಮದೇವರತ್ತೆಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಅರ್ಜುನಾಗು ಸಾರಥಿತ್ವ ಮಂತಿನೇರಗ ನಿರ್ಜನಾಗಿ ಮಹಿಮೆ ಕೃಷ್ಣ ದೇವರತ್ತೆಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ವಸ್ತ್ರ ಉಡುದು ಭಕ್ತನೆಡ ಒಂದಿನೇರಗ ವಸ್ತ್ರ ಉಡುದು ಭಕ್ತನೆಡ ಒಂದಿನೇರಗ ಒಂತೆ ಪಂಪೆ ಬುದ್ಧನಿಕ್ಕು ದೇವರತ್ತೆಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಕುದುರಮಿಟ್ಟು ತಿರುಗುನಾರು ಏರಗ ಕತ್ತಿ ಪಸದ ಕುದುರಮಿಟ್ಟು ತಿರುಗುನಾರು ಏರಗ ಭದ್ರ ಕಲ್ಕಿ ಹಯವದನ ದೇವರತ್ತೆಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಲೇ 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 ಕಂಡು ಲೇ ಲೇ ಲೇಗ ಅಲ್ಲೊಂದು ಇನ್ನೊಂದು ಟೀಮ್ ಬಂದಿದೆ ಸರ್, ಅವ್ರಿಗೊಂದು ಅವಕಾಶ ಮಾಡಿ. ಪೇಜಕ್ಕಳದೊಂದು ಟೀಮ್ ಬಂದಿದೆ, ಈಗ ಬರೋದಷ್ಟೇ ಅವರು. ಪೇಜಕ್ಕಳದಿಂದ ಒಂದು ಟೀಮ್ ಬಂದಿದ್ದಾರೆ, ಸೇರಿಕೊಳ್ತಾರೆ. ನೀವು ತಿಡಿ ಕುಣಿಲಿಕ್ಕಿಲ್ಲ, ಅವರಿಗೆ ಒಂದು ಚಪ್ಪಾಳೆ ಮೂಲಕ ಸ್ವಾಗತ ಕೋರೋಣ. ಚಪ್ಪಾಳೆ ಅಂದ್ರೆ ನಮ್ಮದು ಇದೆ, ಯಾವುದು ತಾಳವೇ. ಈಗ ಕೊನೆಯ ಪದ್ಯ, ಇದು ತಂಡವಾಗಿ ಕುಣಿಲಿಕ್ಕಿಲ್ಲ, ಇದು ನಮ್ಮದು ಇತ್ತಂಡ ಅಲ್ಲ, ಏಕತಂಡ. ನೋಡ, ದೊಡ್ಡ ರೌಂಡ್ ಮಾಡಿ ಎಲ್ಲ ಬದಿಗೆ ಸೇರಿ, ನೀವಿರುವಲ್ಲೇ ಬದಿಗೆ ಸೇರಿ ಬನ್ನಿ, ಹತ್ರ ಹತ್ರ ಬನ್ನಿ, ಹತ್ರ ಹತ್ರ. ತುಂಬಾ ಜಾಗ ಬಲ್ಲ, ಸಣ್ಣ ಸಣ್ಣ ಸ್ಟೆಪ್ ಹಾಕಿ ಆಯ್ತಾ. ಸಣ್ಣ ಸಣ್ಣ ಸೇರಿ ಒಂದೇ ರೌಂಡ್ ಮಾಡಿ, ದೊಡ್ಡದು ಮಾಡಿ ರೌಂಡ್ ಮಾಡಿ. ಆಚೆ ಹಿಂದೆ ಹೋಗಿ, ಹಿಂದೆ ಹೋಗಿ 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 ಹೋಗಿ. ನೋಡ,
ಈ ಸಣ್ಣ ಮಕ್ಕಳಿರೋ ತಂಡದ ಒಳಗೆ ಬನ್ನಿ, ಒಂದು ದೊಡ್ಡ ಒಳಗೆ ರೌಂಡ್ ಮಾಡಿ ಬನ್ನಿ ಬನ್ನಿ. 4 ಹೆಜ್ಜೆ ಮುಂದೆ ಬನ್ನಿ, 4 ಹೆಜ್ಜೆ ಮುಂದೆ ಬನ್ನಿ. ಸಣ್ಣ ಮಕ್ಕಳು ಬನ್ನಿ, ಟೀಮ್ ಬರ್ಬೋದು, ಬನ್ನಿ. ಈಗ ತಂಡ ಅಂತ ಇಲ್ಲ, ನಾವೆಲ್ಲ ಒಂದೇ ತಂಡ. ಬನ್ನಿ, 2 ರೌಂಡ್ ಮಾಡಿ. ದೊಡ್ಡವರು ಕಳಿಸಿ, ಸಣ್ಣವರನ್ನು ಒಳಗೆ ಕಳಿಸಿ. ಸ್ವಲ್ಪ ಈಗ ಇಲ್ಲಿ 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 ಅಣ್ಣ, ಸ್ವಲ್ಪ ದೊಡ್ಡ, ಇಲ್ಲಿ ಇಷ್ಟು. ವೆರಿ ಗುಡ್. ಸ್ವಲ್ಪ ಹಿಂದೆ ಹಿಂದೆ. ಈಗ ಇವರ ಊಟ ಬಾಂಡ್ ಇವನು ನೋಡಿಕೊಳ್ತೀಯಾ? ಇದೇ ಹೆಜ್ಜೆ ಹಾಕಬೇಕು ಅಂತಲ್ಲ, ಯಾವ ಹೆಜ್ಜೆಗಳನ್ನು ಹಾಕಬಹುದು, ಆಯ್ತಲ್ಲ? ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು. ಒಮ್ಮೆ ಸ್ವಲ್ಪ ಸೇರ್ಕೊಳ್ಳಿ, ಈಚೆಗೆ ಸೇರ್ಕೊಳ್ಳಿ, ಸ್ವಲ್ಪ ಸೇರ್ಕೊಳ್ಳಿ. ಆಚೆ ಮೂವ್ ಆಗಿ ಸ್ವಲ್ಪ ಅಕ್ಕ ಸ್ವಲ್ಪ ಆಚೆ ಹೋಗಿ. ಈಗ ಹೊಸ ತಂಡ ಸೇರಿಕೊಂಡು ಸ್ವಲ್ಪ ಈಚೆ ಬನ್ನಿ, ಸ್ವಲ್ಪ ಈಚೆ ಬನ್ನಿ. ಇದು ಭೋಜನದ ಹಿಂದೆ ಕೊನೆಯ ಪದ್ಯ. ಮತ್ತೆ ನಾವು ಒಂದು ಹಾಡಿನ ಗುಚ್ಛ ಇದೆ, ಭಜನೆಯ ಗುಚ್ಛವನ್ನು ಕೇಳಲಿಕ್ಕಿದೆ. ನಂತರ ನಾವು ಭಜನೆ ಯಾತ್ರೆಗೆ ಹೊರಡ್ತೇವೆ, ಆಯ್ತಾ? ನಾನು ಯಾವ ಪದ್ಯ ಅಂತ ಹೇಳುವುದಿಲ್ಲ. ಅದಾದ ಕೂಡಲೇ ಅಲ್ಲೇ ಕೂತ್ಕೊಳ್ಬೇಕು. ಮತ್ತೊಂದು ಶ್ಲೋಕವನ್ನು ಅವರು ಹೇಳ್ತಾರೆ, ಆಯ್ತಾ? ಮತ್ತೆ ಕೊನೆಗೊಂದು ಶ್ಲೋಕವನ್ನು ಹೇಳ್ತಾರೆ, ಭೂಮಿಗೆ ವಂದಿಸಿ ನಾವು ಹೇಳ್ತೇವೆ. ಇದಾದ ಕೂಡಲೇ ನೀವು ಇರುವಲ್ಲೇ ಕೂತ್ಕೊಳ್ಬೇಕು. ಆದ ನಂತರ ಆಯ್ತಾ, ಕೂತ್ಕೊಳ್ಬೇಕು. ಆಗ ಇದು ತಾಳ ಶಬ್ದ ಮಾಡಲಿಕ್ಕಿಲ್ಲ. ತಾಳವನ್ನು ಮತ್ತೆ ಮುಗಿದ ನಂತರ ಕೂತು ಕೆಳಗಿಡಬೇಕು. ಒಂದು ಶ್ಲೋಕವನ್ನು ಹೇಳ್ತೇವೆ, ಮತ್ತೆ ಭೂಮಿಗೆ ನಮಿಸಿ ನಾವು ಹೇಳು, ಆಯ್ತಾ? ಸರಿ. മനോജവം മാരുതതുല്യ വേഗം ജിതേന്ദ്രിയം ബുദ്ധിമതാ വരിഷ്ഠം വാതാത്മജവാനരയൂഥമുഖ്യം ശ്രീരാമധൂതം ശിരസാ നമാമി. ബുദ്ധിർബലം യശോധൈര്യം നിർഭയത്വമരോഗത അജാഢ്യം വാക്പുരുത്വം ച അനുമസ്മരണാ ഭവേത്. ജയ് ജയ് ഹനുമാൻ ജയ് ഗുരു ജയ് ജയ് പവമാൻ. ജയ് ജയ് ഹനുമാൻ ജയ് ഗുരു ജയ് ജയ് പവമാൻ. ജയ് ജയ് ഹനുമാൻ ജയ് ഗുരു ജയ് ജയ് പവമാൻ. जय जय हनुमान जय गुरु जय जय पवन. आंजनेय जय बल भीमा जय भक्तवर तुलित फलधामा जय हनुमंत जय यम रक्षिसो राम विरोधिगळन् शिक्षिसो. जय जय हनुमान जय गुरु जय जय पवन. जय जय हनुमान जय गुरु जय जय पवन. जय जय हनुमान जय गुरु जय जय पवन. हनुमत हनुमान की जय. ಧೈರ್ಯಗಳ ಕರುಣಿಸು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ನಿರ್ಭಯತ್ವ ಆರೋಗ್ಯ ಕರುಣಿಸು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಆ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ನಿರ್ಭಯತ್ವ ಆರೋಗ್ಯ ಕರುಣಿಸು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಹರಿ ಸ್ಮರಣೆ ಕರುಣಿಸು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಭಕ್ತ ಹನುಮಾನ್ ಕೀ ಜೈ. ಕುಡಿಬೇಕು. ನಿಮ್ಮ ಹೆಜ್ಜೆಯನ್ನು ಕುಣಿಯಿರಿ, ನಿಲ್ಲಕ್ಕಿಲ್ಲ. ನಿಮ್ಮ ಹೆಜ್ಜೆಯನ್ನು ಕುಣಿಯಿರಿ. ನಿಮ್ಮ ಹೆಜ್ಜೆಯನ್ನು ಕುಣಿಯಿರಿ. ಸೇವ್ ಆಗಬೇಕು ಅಂತ ಇಲ್ಲ, ನಿಮಗೆ ಇಷ್ಟ ಬಂದ ಹೆಜ್ಜೆಯನ್ನು ಕುಣಿಯಿರಿ. ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ರಾಮ ಸೇವೆಯ ಕೊಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ರಾಮ ಸೇವೆಯ ಕೊಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ರಾಮಾಯಣದ ಕಥೆಗಳು ಬಂದು ಕೂಡು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಶ್ರೀರಾಮ್ ಜಯ ರಾಮ್
राम 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 श्री राम 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 जय राम 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 श्री राम 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 जय राम 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 श्री राम 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 जय राम 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 श्री राम स्मरण कोडु श्री राम जय राम राम सेವೆಯ कोडु श्री राम जय जय राम ರಾಮಾಯಣದ ಕಥೆಗಳು ಬಂದು ಕೂಡು जय जय हनुमान जय गुरु जय जय पवन जय जय हनुमान जय गुरु जय जय पवन काशा केशवनुत मारुति हनुमंत गुणवंत मारुतिराय हनुमंत गुणवंत मारुतिराय हनुमंत राम लक्ष्मण जानकी जय बोलो हनुमान की राम लक्ष्मण जानकी जय बोलो हनुमान की राम 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 लक्ष्मण जानकी जय बोलो हनुमान की राम लक्ष्मण जानकी जय बोलो हनुमान की दासा केशवनुत मारुति हनुमान दासा केशव जय वल्लभी मां जय जय हनुमान जय गुरु जय जय पवन जय जय हनुमान जय गुरु जय जय पवन अंजनेय जय वल्लभी मां जय भद्रवर तुलित बलधाम जय हनुमंत जय यम रक्षिसो जय राम विरोधिಗಳನ್ನು ಶಿಕ್ಷಿಸೋ जय जय हनुमान जय गुरु जय जय पवन जय 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 हनुमान जय गुरु जय जय पवन जय जय हनुमान जय गुरु जय जय पवन बोल बोल हनुमान की जय श्री रामचंद्र भगवान की जय मंजुनाथ स्वामी की बोलो भारत माता की जय ಅಲ್ಲೇ ಕೂತ್ಕೊಳ್ಳಿ ಹಾಗೆ ಕೂತ್ಕೊಳ್ಳಿ. ತಾಳಗಳನ್ನು ಕೆಳಗಿಡಿ. ನಮಸ್ಕಾರ ಸ್ಥಿತಿ. ಕಣ್ಣು ಮುಚ್ಚಿದ್ದೇವೆ. ಒಂದು ದೀರ್ಘವಾದ ಶ್ವಾಸ. ಗಾಳಿಯನ್ನು ಪೂರ್ಣ ಪ್ರಮಾಣದಲ್ಲಿ ಒಳಗೆತ್ತಿಕೊಳ್ಳಿ. ನಿಧಾನವಾಗಿ ಹೊರಕ್ಕೆ ಬಿಡಿ. ಕಣ್ಣು ಮುಚ್ಚಬೇಕು. ಒಂದು ಶ್ಲೋಕದೊಂದಿಗೆ ನಮ್ಮ ಈ ಭಜನಾ ಕಮ್ಮಟದಲ್ಲಿ ಕುಣಿತ ಭಜನೆ, ಸಾಮೂಹಿಕ ಕುಣಿತ ಭಜನೆಯನ್ನು ನಾವು ಕೊನೆಗೊಳಿಸ್ತಾ ಇದ್ದೇವೆ. ಒಂದು ಶ್ಲೋಕ. ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಶರಣೆಂಬೆ ಕುಕ್ಕೆ ಪುರೇಣ್ಯ ಶರಣೆಂಬೆ ಕುಕ್ಕೆ ಪುರೇಣ್ಯ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಎಲ್ಲ ದೇವತೆಗಳಿಗೆ ವಂದಿಸ್ತಾ ನಮಸ್ಕಾರ ಸ್ಥಿತಿಯಲ್ಲಿ ಭೂಮಿಯನ್ನು ವಂದಿಸ್ತಾ ಇದ್ದೇವೆ. ಪಾದ ಸ್ಪರ್ಶಂ ಕ್ಷಮಸ್ವಮೇ. ನನ್ನ ಪಾದ ಸ್ಪರ್ಶ ಆದ್ದರಿಂದಾಗಿ ನಿನಗೆ ತೊಂದರೆ ಆಗಿರ್ಬೋದು ಅಮ್ಮ, ನನ್ನನ್ನು ಕ್ಷಮಿಸು ಅಂತ ಹೇಳಿ ಭೂತಾಯಿಗೆ ವಂದಿಸ್ತಾ ಇದ್ದೇವೆ. ನಮಸ್ಕಾರ ಸ್ಥಿತಿ. ಬನ್ನಿ ನಮಸ್ಕಾರ ಮಾಡಿ. ದೇವರಿಗೆ ನಮಸ್ಕಾರ ಮಾಡುವಾಗೆ ಕಾಲು ಮಡಚಿ, ಎದುರಿಗೆ ಬಾಗಿ, ಹಣೆ ತಾಗಿಸಿ. ಶುಭಮಸ್ತು. ಒಂದೆರಡು ಸೂಚನೆಗಳನ್ನು ಕೊಡ್ತಾರೆ, ಅದನ್ನು ಕೇಳಿದ ನಂತರ ನಾವು ಭೋಜನ ವಿರಾಮಕ್ಕೆ ತೆರಳುತ್ತೇವೆ. ಎಲ್ಲರೂ ಗಮನಿಸಿ, ಪುಸ್ತಕ ಸಿಕ್ಕದವರು ಇಲ್ಲಿ ಪುಸ್ತಕ ಇದೆ. 2 ಗಂಟೆ 15 ನಿಮಿಷದಿಂದ ಮೈಸೂರಿನ ರಾಮಚಂದ್ರ ಆಚಾರ್ಯರು ಇವರು ನಮಗೆ ಭಜನಾ ಕಮ್ಮಟ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಬಹಳ ಅದ್ಭುತ ವ್ಯಕ್ತಿ ರಾಮಚಂದ್ರಾಚಾರ್ಯರು. ಅವರಿಂದ ನಾವು ಭಜನೆ ಹೇಳಿಸಿಕೊಳ್ಳುವುದೇ ಒಂದು ನಮ್ಮ ಯೋಗ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಬೇಡಿ, ಎಲ್ಲರೂ ಬನ್ನಿ. ಸುಮಾರು ಒಂದು 10 ಪದ್ಯ ಅವರು ಹೇಳಿಕೊಡ್ತಾರೆ. ನಾವೆಲ್ಲ ಅತ್ಯಂತ ಶ್ರದ್ಧೆಯಿಂದ ಅದನ್ನು ಕಲಿಯೋಣ.